ವಿದ್ಯಾದಲ್ಲೇ ಔಷಧ ಎಲ್ಲ ಅದ್ರಲ್ಲಿ ಬಂತು. ಭೂತ ವಿದ್ಯಾದಲ್ಲೇ ಮೆಡಿಸಿನಲ್ ಸೈನ್ಸ್ ಬಂತು. ಯಾವ ಗಿಡಬಳ್ಳಿಗಳು, ಗಿಡಮರಗಳು, ಯಾವುದು ಸೊಪ್ಪು, ಯಾವ ಬೇರು, ಹೇಗೆ ನಾರು ಬೇರಿನ ಪರಿಚಯ ಅದು. ಅದರಿಂದ ಭೂತ ವಿದ್ಯಾದಲ್ಲಿ ಮೆಡಿಕಲ್ ಸೈನ್ಸು ಸೇರಿತು. ಹಾಗೆ ಸಾಮಾನ್ಯವಾಗಿ ಮನುಷ್ಯರಿಗೆ ಕಂಪಲ್ಸರಿಯಾಗಿ 12 ವರ್ಷದಲ್ಲಿ ಇಷ್ಟು ವಿದ್ಯೆಗಳನ್ನು ಕಲಿಸಿಕೊಡ್ತಿದ್ರು. ಈಗ 12 ವರ್ಷದಲ್ಲಿ 11 ವರ್ಷ ಆಗುವ ಮೆಟ್ರಿಕ್ಯುಲೇಷನ್ ಆಗುವಾಗಲೇ 11 ವರ್ಷ ಆಗುತ್ತೆ. ಆಮೇಲೆ 12 ಮತ್ತೊಂದು 3-4 ವರ್ಷದಲ್ಲಿ ಏನೂ ತಿಳಿದೇ ಇದ್ದದ್ದಕ್ಕೊಂದು ಸರ್ಟಿಫಿಕೇಟ್ ಕೊಡ್ತಾರೆ. 4 ವರ್ಷದಲ್ಲಿ ಅಪ್ಪನ ದುಡ್ಡು ದಂಡ ಮಾಡಿ ಏನೂ ಕಲಿಯದೇ ಇದ್ದದ್ದಕ್ಕೊಂದು ಪ್ರಚಂಡವಾದ ಸರ್ಟಿಫಿಕೇಟ್ ಸಿಗುತ್ತೆ. ಆದರೆ ಒಳಗೆ ಹೋಗುವಾಗ ಎಷ್ಟು ದಡ್ಡನಾಗಿ ಹೋಗಿದ್ನೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ದಡ್ಡನಾಗಿ ಹೊರಗೆ ಬರ್ತಾನೆ. ಇವತ್ತು ಯೂನಿವರ್ಸಿಟಿಗಳಿಂದ ಒಳಗೆ ಏನೂ ಇರೋದಿಲ್ಲ, ಬೌದ್ಧಿಕವಾದ ಬೆಳವಣಿಗೆ ಇರುವುದಿಲ್ಲ. ಹಿಂದೆ ಗುರುಕುಲದಲ್ಲಿ ಈ 18 ವಿದ್ಯೆಗಳನ್ನ ಯಾಕೆ ಹೇಳಿದೆ ಅಂತಂದರೆ, ಅದರಲ್ಲಿ ಒಂದು ಪಿತೃಯಂ ಅಂತ, ಪಿತೃವಿದ್ಯೆ ಅಂತ. ಪಿತೃಗಳು ಅಂತಂದರೆ ಸತ್ತ ಜೀವಗಳನ್ನು ನಿಯಂತ್ರಿಸುವ ದೇವತಾ ಶಕ್ತಿಗಳು. ಅದನ್ನು ವಿವರವಾಗಿ ತಿಳಿಸ್ತಕ್ಕಂಥ ಒಂದು ಸೈನ್ಸೇ ಇತ್ತು ಪ್ರಾಚೀನದಲ್ಲಿ. ಅದು ದೈವಂ, ದೇವತೆಗಳು ಜೀವವನ್ನು ಯಾವ ರೀತಿಯಿಂದ ನಿಯಂತ್ರಣ ಮಾಡ್ತಾರೆ, ಜೀವನಿಂದ ಭಗವಂತನ ತನಕದ ದೇವತೆಗಳ ತರತಮ ಭಾವ ಹೇಗೆ ಅನ್ನುವುದಕ್ಕೂ ಒಂದು ಸೈನ್ಸ್, ದೈವ್ಯಶಾಸ್ತ್ರ ಅಂತಿತ್ತು. ಅದು ಎರಡೂ ಕೂಡ ಈಗ ಆ ಗ್ರಂಥಗಳು ನಷ್ಟವಾಗಿವೆ, ಈಗ ಸಿಗ್ತಾ ಇಲ್ಲ. ಆ ರೀತಿ ಪಿತೃಗಳಿಗೆ 3 ಪಿಂಡ ಅಂತ ಏನು ಹಾಕ್ತಾರೆ, ಅದು ಈಗ ಅನಲ ಅಂದರೆ ಕವ್ಯವಾಹ, ಯಮ, ಸೋಮ, ಈ 3ರಿಗೆ ಆ 3 ಪಿಂಡ ಅನ್ನೋದು ದೇವತೆಗಳಿಗೆ ಅರ್ಪಣೆ. ದೇವತೆಗಳಿಗೆ ಅರ್ಪಣೆ ಮಾಡಿದ್ದನ್ನು ಅವರ ಒಳಗಿರತಕ್ಕಂಥ ಅನಿರುದ್ಧ ಅದನ್ನು ಸ್ವೀಕಾರ ಮಾಡ್ತಾನೆ. ಆ 3 ಅನ್ನದಲ್ಲಿ ಇರುವುದು ಯಾರು ಅಂತಂದರೆ ಅನ್ನ ನೆನಿಪನ ಪ್ರದ್ಯುಮ್ನ. ಪಿಂಡದಲ್ಲಿ ಪ್ರದ್ಯುಮ್ನ ಇದ್ದಾನೆ, ಪಿಂಡ ಹಾಕುವನಲ್ಲಿ ಅನಿರುದ್ಧ ಇದ್ದಾನೆ. ಹಾಗಾದರೆ ಅನಿರುದ್ಧನೇ, ಭಗವಂತನೇ ಪಿಂಡ ಹಾಕಿದ. ಪಿಂಡವು ಪ್ರದ್ಯುಮ್ನ ಪ್ರವೀಣಿದ್ದಾನೆ. ಅವನು ಪಿತೃಗಳಿಗೆ ಕೊಟ್ಟ, ಅಲ್ಲಿ ಮತ್ತೆ ಇರತಕ್ಕವನು ಸಂಕರ್ಷಣ, ಅದನ್ನು ವಿಭಾಗ ಮಾಡುವವ. ಹೀಗೆ ಭಗವಂತನ 4 ರೂಪಗಳೇ ಅದನ್ನು ಪಿತೃದೇವತೆಗಳಿಗೆ ವಿಭಾಗ ಮಾಡಿ. ಪಿಂಡ ನೆನಿಪನ ಪ್ರದ್ಯುಮ್ನ, ಪಿತೃದೇವತೆಗಳಿಗೆ ಅನ್ನ. ಪ್ರದ್ಯುಮ್ನ ಸಂಕರುಷಣ ವಿಭಾಗವ. ಈ ಪಿತೃದೇವತೆಗಳಿಗೆ, ಈ 93 ಮಂದಿಗೆ ಪಿತೃಗಳಿಗೆ, ಪಿತೃಪತಿಗಳಿಗೆ ಅದನ್ನು ವಿಭಾಗ ಮಾಡಿ ಕೊಡಬೇಕಲ್ಲ. ನೋಡಿ, ಪಿತೃಗಳಿಗೆ ಇಲ್ಲೇ ಇಲ್ಲ, ಇವರು ಹೇಳಿದರೆ ಪಿತೃದೇವತೆಗಳಿಗೆ ಅಂತಾರೆ. ಅದು ಪಿತೃಗಳಿಗೆ ಸಲ್ಲುವುದೇ ಇಲ್ಲ. ಪಿತೃಗಳಿಗೆ ಪ್ರಾರಬ್ಧ ಕರ್ಮ ಇದ್ದು ಬಾಧಕ ಇದ್ದರೆ ಆ ದುರಿತ ನಿವೃತ್ತಿ ಅಷ್ಟೇ. ಪಿತೃದೇವತೆಗಳಿಗೆ ಅದನ್ನು ವಿಭಾಗ ಮಾಡಿ ಕೊಡುವಂಥ ಕೆಲಸವನ್ನು ಸಂಕರ್ಷಣ ಮಾಡಿದ. ಅದನ್ನು ಕೊಂಡೊಯ್ಯುವುದು, ಸಂಕರ್ಷಣ ಅಂದರೆ ಕೊಂಡೊಯ್ಯುವುದು. ಪ್ರದ್ಯುಮ್ನ ಅನ್ನದಲ್ಲಿದ್ದಾನೆ, ಅನ್ನ ಪಿಂಡ ಹಾಕುವವನಲ್ಲಿ ಅನಿರುದ್ಧ ಇದ್ದಾನೆ, ಪಿಂಡದಲ್ಲಿ ಪ್ರದ್ಯುಮ್ನ ಇದ್ದಾನೆ. ಅದನ್ನು ತಗೊಂಡು ಹಂಚುವವನು ಸಂಕರ್ಷಣ. ಹಂಚಿದ್ದನ್ನು ಕೊಂಡು ಅದನ್ನು ವಿಭಾಗವ ಮಾಡಿ ಸಂಕರ್ಷಣ, ಕೊಂಡು ಉಣಿಪ ನಿತ್ಯಾನಂದ ಭೋಜನ, ಅದನ್ನು ಸ್ವೀಕಾರ ಮಾಡುವ ವಾಸುದೇವ. ಸ್ವೀಕಾರ ಮಾಡಿ ಎಲ್ಲ ಪಿತೃಗಳಿಗೆ ತೃಪ್ತಿ ಕೊಟ್ಟು, ಪಿತೃದೇವತೆಗಳಿಗೆ ತೃಪ್ತಿ ಕೊಟ್ಟು, ಆ ತತ್ಪ್ರಯುಕ್ತ ದೋಷಗಳಿದ್ದು ಸದ್ಗತಿ ಆಗದೇ ಇದ್ದಿದ್ದರೆ ಮೃತ ಜೀವಗಳಿಗೆ ಅದನ್ನು ಉದ್ಧಾರ ಮಾಡತಕ್ಕ ನಿತ್ಯಾನಂದ ಭೋಜನದಾಯಿಯಾಗಿರತಕ್ಕವ ತುರ್ಯಾಹ್ವ 4ನೇಯವನು ಅಂದರೆ ವಾಸುದೇವ. ಹೀಗೆ ಪಿಂಡ ಅನ್ನೋದು ದೇವತೆಗಳಿಗೆ ಸಂಬಂಧಪಟ್ಟಂತಹ ಒಂದು ಆರಾಧನೆ ಹೊರತು ಸತ್ತ ಜೀವಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳ್ಕೋಬೇಡ್ರಿ. ಹಾಗೆ ಹೇಳಿದರೆ ರಾಮಾಯಣದಲ್ಲಿ ಹೇಳಿದಂತೆ ಆಗತ್ತೆ. ಯದಿ ಭುಕ್ತಮಿಹಾನ್ಯೇನ ದೇಹ ಅನ್ಯಸ್ಯ ಗಚ್ಚತಿ ದದ್ಯಾತ್ ಪ್ರವಸತಃ ಶ್ರಾದ್ದಂ ನತು ಪಥ್ಯಶನಂ ಭವೇತ್ ಅಂತ ರಾಮಾಯಣದಲ್ಲಿ ಜಾಬಾಲಿಗಳೇ ಒಂದು ಮಾತು ಹೇಳ್ತಾರೆ. ಇಲ್ಲಿ ನಾವು ಹಾಕಿದ ಪಿಂಡ ಸ್ವರ್ಗಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಇರತಕ್ಕಂಥ ಜೀವಕ್ಕೆ ಹೊಟ್ಟೆ ತುಂಬುವುದಾದರೆ ನಾವು ಬೇರೆ ಒಂದು ಕೆಲಸ ಮಾಡಬಹುದಲ್ಲ. ಇವಾಗ ನಮ್ಮ ಸ್ನೇಹಿತರು ಬೊಂಬಾಯಲ್ಲಿದ್ದಾರೆ. ಬೊಂಬಾಯಲ್ಲಿ ನೀವು ಹೋಟ್ಲಲ್ಲಿ ಊಟ ಮಾಡಬೇಡಿ, ಹೊಟ್ಟೆ ಹಾಳಾಗತ್ತೆ. ಮತ್ತೇನು, ನಾವು ದಿನ ಇಲ್ಲಿ ಪಿಂಡ ಹಾಕ್ತೇವೆ ನಿಮಗೆ ಅಲ್ರಿ. ಇಲ್ಲಿ ಪಿಂಡ ಹಾಕಿದ್ರೆ ಬೊಂಬಾಯಿ ಹೋಗುತ್ತೆ, ಸ್ವರ್ಗಲೋಕ ತನಕ ಅದಕ್ಕಿಂತ ಹತ್ತಿರ ಅಲ್ವ ಬೊಂಬಾಯಿ. ಸ್ವರ್ಗಕ್ಕೆ ಹೋಗುತ್ತಂತೆ, ಬೊಂಬಾಯಿ ಯಾಕೆ ಹೋಗಬಾರ್ದು? ಅದನ್ನು ಬೊಂಬಾಯಿಯಲ್ಲಿ ಹೋಟೆಲ್ನಲ್ಲಿ ಊಟ ಮಾಡಿ ಹೊಟ್ಟೆ ಹಾಳು ಮಾಡ್ಕೋಬೇಡಿ. ನಾವು ನಿಮಗೂ ಇಲ್ಲಿ ಚಿತ್ರಾವತಿ ಹಾಕೋಣ, ಬೊಂಬಾಯಲ್ಲಿದ್ದವರು ಚಿತ್ರಾವತಿ ಹಾಕೋಣ. ನೀವು ಇನ್ನೊಂದು ಎಲೆ ಸ್ವಲ್ಪ ದೊಡ್ಡದು ಹಾಕಿಬಿಟ್ರೆ ಚಿತ್ರಾವತಿ, ಅವರಿಗೆ ಚಿತ್ರಾವತಿ ಹಾಕೋಣ. ಚಿತ್ರಾವತಿ ಹಾಕ್ತೇವೆ, ಹೊಟ್ಟೆ ತುಂಬಲಿ ಅಂತ ಹೇಳೋಣ ಅಂತ ರಾಮಾಯಣದಲ್ಲಿ ಪರಿಹಾಸ್ಯ ಮಾಡ್ತಾರೆ. ಅಂದರೆ ಅದು ಕೇವಲ ಜೀವಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ದೇವತಾಶಕ್ತಿಗಳಿಗೆ ಈ ಅನ್ನದಿಂದ ತಿಂದು ಹೊಟ್ಟೆ ತುಂಬುವುದಲ್ಲ. ನಾವು ಕೊಟ್ಟದ್ದನ್ನು ಗುರುತಿಸಿ ಅವರು ಸಂತೋಷ ಪಡ್ತಾರೆ ಅಷ್ಟೇ. ಅವರಿಗೆ ಅನ್ನ ಬೇಕಾಗಿಲ್ಲ, ನಾವು ಕೊಟ್ಟಿದ್ದೇವೆ, ಅವರಿಗೆ ಸಂದಿತು ಸಂತೋಷ ಪಡ್ತಾರೆ. ಹೀಗೆ ಉಣಿಪ ನಿತ್ಯಾನಂದ ಭೋಜನದಾಯಿ. ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ ಈ ಮೊದಲು ಪಿಂಡವನ್ನು ತಗೊಂಡು ಆ ಪಿತೃಗಳಿಗೆ ಕೊಟ್ಟು, ಕೊನೆಗೆ ಈ ರೀತಿ ಸಾಧನೆ ಮಾಡಿದವರಿಗೆ ಸಾಧಕ ಜೀವ ತನ್ನ ಸಾಧನೆ ಮುಗಿದು ಮುಕ್ತಿಯನ್ನು ಪಡೆದಾಗ ನಿತ್ಯಾನಂದ ಭೋಜನವನ್ನು ಕೊಡುವವ. ಈ ಭೋಜನ ಒಂದು ತಿಂದರೆ 1 ಗಂಟೆಯಲ್ಲೋ 2 ಗಂಟೆಯಲ್ಲೋ ಕರಗಿ ಮತ್ತೆ ಹಸಿವಾಗುವಂಥದ್ದು. ಎಂದೂ ಕರಗದ ನಿತ್ಯಾನಂದ ರೂಪವಾದ ಶಾಶ್ವತ ಆನಂದವನ್ನು ಕೊಡತಕ್ಕವ ವಾಸುದೇವ. ಅವನೇ ಪಿತೃಗಳಿಗೆ ಪಿಂಡ ಪ್ರದಾನದಿಂದ ಬರತಕ್ಕಂಥ ಆನಂದವನ್ನು, ಅದರ ತೃಪ್ತಿಯನ್ನು
ಕೊಡ್ತಾನೆ. ಹೀಗೆ ಶ್ರಾದ್ದದ ಹಿಂದೆ ಇರತಕ್ಕಂಥ ವಿಧಾನ ಅದು ಜೀವಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ. ಆದರೆ ಜೀವಕ್ಕೆ ನಾನು ಹೇಳಿದೆ ಯಾವುದೋ ಒಂದು ಪ್ರತಿಬಂಧಕ ಇದ್ದರೆ ಅದರ ನಿವೃತ್ತಿ ಆಗತ್ತೆ ಅಂತ. ಅಂಥ ಒಂದು ಘಟನೆಯನ್ನು ಹಿಂದೆ ಕೂಡ ನಾನು ಹೇಳಿರಬೇಕು. ಈ ಶ್ರಾದ್ದಕ್ಕೆ ಸಂಬಂಧಪಟ್ಟು ಪ್ರತಿಬಂಧಕ ಇರೋದು ಅದು ನಿವೃತ್ತಿ ಮಾಡುವುದು. ಅದಕ್ಕೋಸ್ಕರವೇ ತಂದೆ ಪುತ್ರನನ್ನು ಬಯಸ್ತಾ ಇದ್ದ ಹಿಂದೆ. ಸಂತತಿ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ಮಾತು ಹೇಳ್ತಾರೆ ಹಿಂದೆ. ಮಕ್ಕಳಿಲ್ಲದವನಿಗೆ ಗತಿ ಇಲ್ಲ ಅಂತ. ಇದು ಅಂದರೆ ಸತ್ಯವಾದ ಮಾತಲ್ಲ. ಆದರೆ ಇದು ಅಂದರೆ ಆ್ಯಸ್ ಇಟ್ ಈಸ್ ಮಕ್ಕಳಿಲ್ಲದವರಿಗೆ ಗತಿ ಇಲ್ಲ ಅಂತ ಅದನ್ನು ನೀವು ವರ್ಬಲ್ಲಾಗಿ ಅಕ್ಷರಾರ್ಥ ತಗೊಂಡ್ರೆ ಇದು ಯಥಾರ್ಥ ಅಲ್ಲ. ಇದು ಒಂದು ಥರದ ಆಲಂಕಾರಿಕವಾದ ಉತ್ಪ್ರೇಕ್ಷೆ. ಶಾಸ್ತ್ರಕಾರರು ಇಂಥ ಮಾತುಗಳನ್ನು ಹೇಳ್ತಾರೆ. ಇದನ್ನು ಅರ್ಥವಾದ ಅಂತ ಹೇಳ್ತಾರೆ. ಅರ್ಥವಾದ ಅಂತಂದರೆ ಇದು ಮೇಲುನೋಟಕ್ಕೆ ಕಾಣುವ ಅರ್ಥ ಅಲ್ಲ. ಅದಕ್ಕೆ ಬೇರೆ ಒಂದು ಉದ್ದೇಶದಿಂದ ಹೇಳ್ತಾರೆ. ಪುತ್ರರಿಲ್ಲದವರಿಗೆ ಗತಿ ಇಲ್ಲ ಅಂತಂದರೆ ಹಾಗಾದರೆ ಸ್ವಾಮಿಗಳಿಗೆ ಸದಾ ದುರ್ಗತಿ ಆಯಿತು. ನಾವಾದರೂ ಬೇಕು. ಪೀಠಾಧಿಪತಿಗಳಿಗೆ ಸದ್ಗತಿಯೇ ಇಲ್ಲ, ಅವ್ರ ದುರ್ಗತಿಯೇ ಗತಿ. ಯಾಕೆಂದರೆ ಇಲ್ಲದಿದ್ದರೆ ಅವರು ಶ್ರೀಪಾದ ಪುತ್ರರು ಇರ್ಬೋದಲ್ವ. ಶ್ರೀಪಾದ ಪುತ್ರರಾದ್ಮೇಲೆ ಶ್ರೀಪಾದರಾಗಬೇಕು ಒಂದು ಹೀಗೇನೋ ಅಧ್ವಾನಗಳು ನೋಡಿ. ಹಾಗೆ ಅರ್ಥ ಅಲ್ಲ. ಅಪುತ್ರಸ್ಯ ಅಂದರೆ ಹಿಂದಿನ ಕಾಲದಲ್ಲಿ ಪುತ್ರ ಅಂತ ಈಗ ಒಬ್ಬ ತಾನು ಕಲಿತಂಥ ವಿದ್ಯೆಯನ್ನು ಇನ್ನೊಬ್ಬನಿಗೆ ಕೊಡದೆ ಸಾಯಬಾರದು ಅಂತ ಶಾಸ್ತ್ರ. ಯಾಕಂದರೆ ಜ್ಞಾನದ ಪರಂಪರೆ ನಾಶ, ವ್ಯಕ್ತಿ ನಾಶ ಆಗಬಹುದು, ಜ್ಞಾನ ನಾಶ ಆಗಬಾರದು. ಜ್ಞಾನದ ಪರಂಪರೆ. ಅದಕ್ಕೋಸ್ಕರವೇ ಭೀಷ್ಮ ಸಾಯೋ ಮುಂಚೆ ಪಾಂಡವನ ಕರ್ಕೊಂಡೋಗಿ ಕೂಡಿಸಿ ಕೃಷ್ಣ ಕೇಳೋ, ಅವನ ಬಾಯಿಂದ ಕೇಳೋ, ಅವನು ಸಾಯೋ ಮುಂಚೆ ಅದನ್ನೆಲ್ಲ ಕೇಳು ಅಂತ. ಜ್ಞಾನ ಪರಂಪರೆ ನಾಶವಾಗಬಾರದು ಅನ್ನೋದು ಪ್ರಾಚೀನರದ್ದು ಕಳಕಳಿ. ಅದಕ್ಕೋಸ್ಕರ ಯಾರಿಗೆ ಪುತ್ರ ಅಂದರೆ ತಾನು ಹೆತ್ತ ಮಗ ಅಥವಾ ಉಪದೇಶ ಪಡೆಯಲಿಕ್ಕೆ ಬಂದ ಶಿಷ್ಯ, ಅವನು ಪುತ್ರನೇ. ಶಿಷ್ಯ ಸಂಪತ್ತಿ ಇಲ್ಲವೋ ಅವನು ಮುಂದೆ ಕಂಟಿನ್ಯೂಯೇಷನೇ ಇಲ್ಲ. ಅಲ್ಲಿಗೆ ಅವನ ಜ್ಞಾನವೂ ಹೋಯಿತು, ಅವನ ಅಸ್ತಿತ್ವವೂ ಹೋಯಿತು. ತನ್ನ ಅಸ್ತಿತ್ವದ ಮುಂದುವರಿಕೆಗೋಸ್ಕರ ಒಬ್ಬ ಬೇಕು ಅಂತ ಬಯಸುವುದೇ ಪುತ್ರೈಷಣ ಅಂತ. ಮನುಷ್ಯನಿಗೆ 3 ಬಯಕೆಗಳು ಅಂತ ಹೇಳಿದರು. ವಿತ್ತೈಷಣ, ಪುತ್ರೈಷಣ, ಲೋಕೈಷಣ ಅಂತ 3 ಬಯಕೆಗಳು ಅಂತ. ಒಂದು ಪುತ್ರೈಷಣ, ಮಗ ಬೇಕು ಅಂತ ಬಯಕೆ, ಹೆಂಡತಿ ಬೇಕು ಅಂತ ಬಯಕೆ ಶಾಸ್ತ್ರದಲ್ಲಿ ಹೇಳುವುದಿಲ್ಲ. ಪುತ್ರೈಷಣ, ದಾರೈಷಣ ಇಲ್ಲ. ಪುತ್ರೈಷಣ ಸಂತತಿ ಬೇಕು ಅನ್ನೋ ಬಯಕೆ. ಯಾಕೆಂದರೆ ತಾನು ಸತ್ತ ಮೇಲೂ ಇಲ್ಲಿ ಇರಬೇಕು, ಸತ್ತ ಮೇಲೂ ತನ್ನ ರೆಪ್ರೆಸೆಂಟೇಟಿವ್ ಒಬ್ಬ ಇರಬೇಕು. ಒಂದು ವೇಳೆ ತಾನು ಅಲ್ಲಿಯೂ ನನಗೆ ತೊಂದರೆ ಆದರೆ ಅದು ಪರಿಹಾರ ಮಾಡಲಿಕ್ಕೆ ಇಲ್ಲಿ ಒಬ್ಬ ಇರಬೇಕು ಅಂತ ತನ್ನ ಕಂಟಿನ್ಯೂಯೇಷನ್ ಪುತ್ರೈಷಣ. ಮತ್ತು ಇಲ್ಲಿ ಇರುವಾಗ ಬೇಕಾದಷ್ಟು ಸುಖ ಪಡಲಿಕ್ಕೆ ದುಡ್ಡು ಬೇಕು, ವಿತ್ತೈಷಣ. ಆಮೇಲೆ ಇಹದಲ್ಲಿಯೂ ಸುಖ, ಪರದಲ್ಲಿಯೂ ಸುಖ ಪಡಬೇಕು, ಅದಕ್ಕೆ ಲೋಕೈಷಣ. ಇದು 3 ಮನುಷ್ಯನ ಬಯಕೆ ಅಂತ. ವಿತ್ತೈಷಣ, ಲೋಕೈಷಣ, ಪುತ್ರೈಷಣ. ಈಶಣಾತ್ರಯ ಅಂತ ಹೇಳ್ತಾರೆ ಇದನ್ನು. ಈಶಾಣಾತ್ರಯ ಬೀಡಬೇಕು ಅಂತ ಹೇಳ್ತಾರಲ್ಲ ಪುರಂದರದಾಸರು. ಆ ಸಾಧನ ಒಳಗಿನ ದರ್ಶನ ಆಗಬೇಕಾಗಿದ್ದರೆ, ಹೃದಯದಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಈಶಣಾತ್ರಯ ಬಿಡಬೇಕು ಅಂತ ಹೇಳ್ತಾರೆ. ಈಶಣತ್ರಯ ಇದೆ, ವಿತ್ತೈಷಣ, ಪುತ್ರೈಷಣ, ಲೋಕೈಷಣ. ಆದ್ದರಿಂದ ಪುತ್ರ ಅಂತಂದರೆ ನನ್ನ ಸಕ್ಸೆಸರು ಅಂತ ಅರ್ಥ. ಪುತ್ರ ಅಂದರೆ ಸಕ್ಸೆಸರ್. ಅವನು ಹೆತ್ತ ಮಗನೂ ಆಗಬಹುದು ಅಥವಾ ಶಿಷ್ಯನೂ ಆಗಬಹುದು. ಒಟ್ಟಿನಲ್ಲಿ ಜ್ಞಾನವನ್ನು ಇನ್ನೊಬ್ಬನಿಗೆ ಕೊಡದೆ ಸಾಯಬಾರದು ಅಂತ. ಅಲ್ಲಿಂದ ಅಪುತ್ರನಿಗೆ ಉಪದೇಶ ಕೊಡಬೇಡ ಅಂತ ಹೇಳ್ತಾರೆ ಐತರೇಯದಲ್ಲಿ. ಯಾಕಂದರೆ ಅವನು ಇನ್ನೊಬ್ಬನಿಗೆ ಉಪದೇಶ ಕೊಡಲಿಕ್ಕೆ ಅವನಿಗೆ ಉತ್ತರಾಧಿಕಾರಿಯೇ ಇಲ್ಲ. ಒಟ್ಟಿಗೆ ಪುತ್ರ ಅಂದರೆ ಸಕ್ಸೆಸರ್. ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋದಕ್ಕೆ ಅರ್ಥ ಏನು? ಯಾರು ಜ್ಞಾನದಲ್ಲಿ ಆದರೂ ಇನ್ನೊಬ್ಬ ಸಕ್ಸೆಸರನ್ನು ತರಬೇತಿ ಮಾಡದೆ ಸತ್ತನೋ ಅವನು ಆ ಜ್ಞಾನವನ್ನು ಅಲ್ಲಿಗೆ ನಾಶ ಮಾಡಿದ. ಅದು ಮಹಾಪಾತಕ ಅನ್ನುವುದು ಅರ್ಥ ಅಲ್ಲಿ. ಹಾಗಾಗಿ ಪುತ್ರ ಅಂತಂದರೆ ನಿಜವಾಗಿ ಗರ್ಭದಿಂದ ಸಂಜಾತನಾದ ಔರಸ ಪುತ್ರನೇ ಅಲ್ಲ, ಜ್ಞಾನಪುತ್ರನೂ ಪುತ್ರನು. ಈ ಜ್ಞಾನ ಪರಂಪರೆ ಮುಂದುವರಿಯಬೇಕು ಅಂತ. ಮತ್ತು ತಾನು ಏನಾದರೂ ದೋಷವನ್ನು ಸಾಯೋ ಮುಂಚೆ ಅದು ಪರಿಹಾರ ಆಗದೆ ಪ್ರಾರಬ್ಧದ ದೋಷ ಇದ್ದರೆ ತನ್ನ ಗತಿಯ ಮುಂದುವರಿಕೆಗೆ ತೊಂದರೆ ಆದರೆ ಅದನ್ನು ಪರಿಹಾರ ಮಾಡ್ತಕ್ಕ. ಅದಕ್ಕೆ ಅವನಿಗೆ ಪುತ್ರ ಅಂದರೆ ಪುನ್ನಾಮ ನರಕದಿಂದ ತ್ರಾಣ ರಕ್ಷಿಸುವನು. ಪುನ್ನಾಮ ನರಕದಿಂದ ರಕ್ಷಿಸಿ ಅವನು ಹೋದರೆ ತಾನೇ ರಕ್ಷಿಸೋದು. ಅದೇನು ಮಕ್ಕಳಿಲ್ಲದಿದ್ದರೆ ಸೀದಾ ಪುನ್ನಾಮ ನರಕಕ್ಕೆ ರಿಸರ್ವೇಷನ್ ಆಗೇ ಸಾಯ್ತಾರೇನು? ಅಂದರೆ ಒಂದು ವೇಳೆ ಪುತು ಅಂತಂದರೆ ಅದು ಅವನನ್ನು ದೋಷಯುಕ್ತವಾಗಿರತಕ್ಕ ಪ್ರಾರಬ್ಧ ಕರ್ಮ ಇದ್ದರೆ ಅವನು ಮತ್ತೆ ಸತ್ತ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಅಂಥ ಪ್ರಾಯಶ್ಚಿತ್ತ ಮಾಡಿ ತಂದೆಯ ತಪ್ಪನ್ನು ತಿದ್ದಬಲ್ಲ ಅಧಿಕಾರ ಇವನು ಸಕ್ಸೆಸರು. ತಂದೆಯ ಆಸ್ತಿಗೆ ಹೇಗೆ ಹಕ್ಕುದಾರನೋ ಹಾಗೆಯೇ ತಂದೆಯ ಪಾಪ ಪುಣ್ಯಗಳಿಗೂ ಇವನು ಹಕ್ಕುದಾರ. ಆದ್ದರಿಂದ ಆ ಪಾಪದ ನಿವೃತ್ತಿಗೋಸ್ಕರ ಇವನು ಏನಾದರೂ ಮಾಡಬಹುದು. ಅದಕ್ಕೋಸ್ಕರ ಮಕ್ಕಳು ಬೇಕು ಅಂತ ಬಯಸ್ತಾರೆ. ಯಾಕಂದರೆ ನಾನು ಸತ್ತ ಮೇಲೆ ಏನಾದರೂ ಪ್ರಾರಬ್ಧ ಇದ್ದರೆ ಇವನು ಮಾಡ್ತಾನಲ್ಲ, ಪರಿಹಾರ ಮಾಡ್ತಾನಲ್ಲ ಅನ್ನೋ ಒಂದು ಆಸೆ, ಅಲ್ಲಿ ಒಂದು ಸ್ವಾರ್ಥ. ಅಂಥ ಒಂದು ಘಟನೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಬೇಕು. ಇದು ಹಿಂದೆ ಹೇಳಿದ್ದೆ ನಾನು, ಆದರೆ ಈಗ ಇದಕ್ಕೆ ತುಂಬ ಈ ಶ್ರಾದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಘಟನೆ. ಉಡುಪಿಯಲ್ಲಿ ಒಬ್ಬರು
ಒಬ್ಬರು ಆಚಾರ್ಯರಿದ್ದರು. ಅವರು ನಾನು ಸರ್ವಮೂಲ ಎಡಿಟ್ ಮಾಡುವಾಗ ನನಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ನನ್ನ ಜೊತೆ. ಈಗ ಅವರು ಇಲ್ಲ, ತೀರಿ ಹೋದರು. ಅವರಿಬ್ಬರು ಅಣ್ಣ ತಮ್ಮಂದಿರಿದ್ದರು, ಅನಂತರಾಮಾಚಾರ್ಯ ನಾರಾಯಣಾಚಾರ್ಯ ಅಂತ ಇಬ್ಬರು ಅಣ್ಣ ತಮ್ಮಂದಿರವರು. ಅವರು ಇಬ್ಬರೂ ನನ್ನ ಸಂಶೋಧನೆಯಲ್ಲಿ ನನಗೆ ಅಸಿಸ್ಟ್ ಮಾಡ್ತಿದ್ರು, ನನಗೆ ನೆರವು ಮಾಡ್ತಿದ್ರು. ಆ ನಾರಾಯಣಾಚಾರ್ಯ ಅನ್ನೋರು ಅಣ್ಣ, ಅನಂತರಾಮಾಚಾರ್ಯ ತಮ್ಮ, ಅವರು ಅಣ್ಣ ತಮ್ಮ. ಅವರು ನಾರಾಯಣಾಚಾರ್ಯ ಅನ್ನೋರು ನನ್ನ ಹತ್ರ ಹೇಳಿದ ಕಥೆ ಇದು. ಅವರ ಅಜ್ಜ ನಾರಾಯಣಾಚಾರ್ಯ ಅನ್ನೋರೇ ಈಗಿಲ್ಲ, ಅವರು ನನಗೆ ಹೇಳಿದ ಕಥೆ. ನನಗೆ ಅವರು ಹೇಳಿದ್ದು 1960s. ಈ ಒಂದು 30 ವರ್ಷದ ಕೆಳಗೆ ಈ ಕಥೆ ನನ್ನ ಹತ್ರ ಹೇಳಿದ್ರು. ಅವರ ಅಜ್ಜನ ಕಥೆ ಅದು. ಅಂದರೆ ಈ ಶತಮಾನದ ಆರಂಭದಲ್ಲಿ ಅಥವಾ 19ನೇ ಶತಮಾನದ ಅಂತ್ಯದಲ್ಲಿ ನಡೆದ ಘಟನೆ. ಆ ನಾರಾಯಣಾಚಾರ್ಯ ಅನ್ನೋವರ ಅಜ್ಜ ಬದರಿಗೆ ಹೋಗಿದ್ರು. ಬದರಿಗೆ ಹೋಗೋದು ಅಂದರೆ ಹಿಂದೆ ಎಲ್ಲ ಊರಿನವರೆಲ್ಲ ಒಟ್ಟು 200-300 ಜನ ಒಟ್ಟಿಗೆ ಹೋಗೋದು. ಒಬ್ಬೊಬ್ಬರೇ ಬದರಿಗೆ ಹೋಗೋ ಪ್ರಶ್ನೆಯೇ ಇಲ್ಲ, ಎಲ್ಲ ಒಟ್ಟಿಗೆ ಹೋಗೋದು. ಊರಿನಿಂದ ಹೋಗೋದು, ನಡ್ಕೊಂಡು ಹೋಗೋದು. ಹೋಗಿ ಬರುವುದಕ್ಕೆ ಒಟ್ಟು ಒಂದು 2-3 ವರ್ಷ ಆದರೂ ಕನಿಷ್ಠ ಹಿಡಿತಿತ್ತು. ಆಗ ಕರೆಸ್ಪಾಂಡೆನ್ಸು, ಪೋಸ್ಟಲ್ ಡಿಪಾರ್ಟ್ಮೆಂಟೇ ಇರಲಿಲ್ಲ ಆವಾಗ. ಆಮೇಲೆ ಟ್ರೈನು ಇಲ್ಲ, ಬಸ್ಸು ಇಲ್ಲ, ಮತ್ತೆ ನಡ್ಕೊಂಡು ಹೋಗೋದು. ಹೋಗಿ ವಾಪಸ್ ಬಂದ ಮೇಲೆ ಸುದ್ದಿ ಬಂದದ್ದು ಮಲ್ಲ. ಆಮೇಲೆ ಎಲ್ಲೆಲ್ಲಿಗೆ ಹೋದ್ರೆ ಏನೇನು ಕಥೆ ಅಂತ ಬಂದವರು ಹೇಳಿದ ಮೇಲೆ ಗೊತ್ತು. ಹೋಗಿ ಬರುವಾಗ ಮಧ್ಯೆಯಲ್ಲಿ ಸತ್ತರೆ ಅದರ ಸುದ್ದಿಯು ಅವರು ಒಟ್ಟಿಗೆ ಹೋದವರು ವಾಪಸ್ ಬಂದ ಮೇಲೆ ಸುದ್ದಿ. ಇಂಥವರು ದಾರಿಯಲ್ಲಿ ತೀರಿಕೊಂಡ್ರು ಅಂತ ಮಕ್ಕಳ ಹತ್ರ ಹೇಳ್ತಿದ್ರು. ಆಮೇಲೆ ಅತಿಥಿ ನೆನಪಿಟ್ಕೊಂಡು ಆಮೇಲೆ ಶ್ರಾದ್ದ. ಹೀಗೆ ಹಿಂದೆ ನಡೆಯುತ್ತಿತ್ತು. ಇವರು ಅಜ್ಜ ಹಾಗೆ ಆ ಗುಂಪಿನಲ್ಲಿ ಬದರಿಗೆ ಹೋಗಿದ್ದರು. ಗುಂಪಿನಲ್ಲಿ ಬದರಿಗೆ ಹೋದರು, ಎಲ್ಲೋ ದಾರಿಯಲ್ಲಿ ತೀರಿಕೊಂಡ್ರು. ಅವರು 3 ವರ್ಷದ ನಂತರ ಒಟ್ಟಿಗೆ ಹೋದವರು ಬಂದವರು ಹೇಳಿದ್ರು, ನಿಮ್ಮ ಅಜ್ಜ ಇಂಥ ದಿವಸ ತೀರಿಕೊಂಡ್ರು. ಅವ್ರನ್ನ ಕಡೆ ಆ ನಂತರ ಇಲ್ಲಿ ಇವ್ರ ತಂದೆ, ಇವ್ರ ಅಜ್ಜನದ್ದು ಶ್ರಾದ್ದ ಇವ್ರ ತಂದೆ ಇದ್ದರು. ಅವರು ಆ ತಿಥಿಯಲ್ಲಿ ಶ್ರಾದ್ದ ಗೆದ್ದ ಎಲ್ಲ ಮಾಡಿದರು, ಮುಗಿದೋಯ್ತು. ಇವರು ತಂದೆಯೂ ತೀರಿಕೊಂಡ್ರು. ಇವರು ನಾರಾಯಣಾಚಾರ್ಯ ಅನ್ನೋರು ವಯಸ್ಕರಾದರು. ಅವರಿಗೆ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಒಳ್ಳೆ ವೇದಜ್ಞ, ಚೆನ್ನಾಗಿ ಯಜುರ್ವೇದಿಗಳವರು. ತೈತ್ತಿರಿಯ ಸಮಿತಿಯನ್ನು ಚೆನ್ನಾಗಿ ಹೇಳ್ತಿದ್ರು. ವೇದಾಂತ ಓದಿದ್ರು. ಮದುವೆ ಆಯಿತು. ಮದುವೆಯಾಗಿ ಸಂಸಾರ ಹೂಡಿದ್ದಾರೆ. ಇವರಿಗೆ 25-30 ವರ್ಷ ಇರ್ಬೋದು. ಅವರ ಅಜ್ಜ ಹೋಗುವಾಗ ಇವ್ರು ಚಿಕ್ಕ ಮಗುವೋ ಏನೋ, ಅಥವಾ ಇವ್ರು ಹುಟ್ಟಿದ್ರೋ ಎಲ್ಲೋ ಗೊತ್ತಿಲ್ಲ, ಅಥವಾ ಹುಟ್ಟಿದ್ರು ಚಿಕ್ಕ ಮಗು ಇರ್ಬೋದು. ಇವರು 20-30 ವರ್ಷ ಮದುವೆಯಾಗಿ ಕೆಲವು ಸಮಯ ಆಗಿದೆ. ಒಳ್ಳೆ ವಿಧೇಯಳಾದ ಹೆಂಡತಿ, ಅನುರೂಪವಾದ ದಾಂಪತ್ಯ, ಚೆನ್ನಾಗಿ ನಡೆದಿತ್ತು ಸಂಸಾರ. ಆ ಹೆಂಡತಿ ಓದಿದವಳಲ್ಲ, ಸಾಮಾನ್ಯವಾಗಿ ಏನೂ ಓದಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳಲಿಕ್ಕೂ ಗೊತ್ತಿಲ್ಲ, ಅಬೋಧ ಪ್ರಾಣಿ ಅವರ ಹೆಂಡತಿ. ಸರಿ, ಒಂದು ದಿವಸ ಇವರು ಎಲ್ಲ ಹೊರಟಿದ್ದಾರೆ. ಅವ್ರ ಹೆಂಡತಿ, ನಾರಾಯಣ ಇಲ್ಲಿ ಬಾ. ಏನಾದರೂ ಆಚಾರ ವಿದ್ಯಕ್ಕಿದ್ದ ಹಾಗೆ ಏಕವಚನ ಪ್ರಾರಂಭ ಆಯಿತು. ಪ್ರೀತಿ ಜಾಸ್ತಿ ಆಯ್ತೇನೋ, ಯಾಕಂದರೆ ಅತಿಶಯವಾದ ಪ್ರೀತಿ ಇದ್ರೆ ಏಕವಚನ ಬಂತು. ನಾರಾಯಣ ಇಲ್ಲಿ ಬಾ, ಕೂಡು. ಇದೇನು ಹೊಸ ಭಾಷೆ ಶುರುವಾಯಿತು ಶ್ರೀಮತಿಯವರಿಗೆ ಅಂತ ಇವರು ಗಾಬರಿ ಆದರು. ಏನೋ ಈ ವಿಷಯ ಏನು ತಿರುಗಿದ್ರು. ಏನು ಕಥೆ ಅಂದರೆ, ನನ್ನ ಪರಿಚಯ ಆಗಿಲ್ಲೇನು ನಿನಗೆ? ಏನು ಕಥೆ, ಭಾಳ ಹೊಸರ. ಯಾರು ಬೇರೆ ಏನಿದು? ನಾನು ನಿನ್ನ ಅಜ್ಜ, ಬದ್ರಿಯಲ್ಲಿ ದಾರಿಯಲ್ಲಿ ಸತ್ತು ಹೋದವ. ನಾನು ಬಂದಿದ್ದೀನಪ್ಪ. ಸೋರಿ ಇವಷ್ಟನ್ನು ಏನು ಕಥೆ ಇದು? ಯಾಕೆ ಬಂದ್ರಿ? ನನಗೆ ಸದ್ಗತಿಯಾಗಿಲ್ಲಪ್ಪ. ನನಗೆ ಮುಂದೆ ಹೋಗಲಿಕ್ಕೆ ದಾರಿ ಬ್ಲಾಕ್ ಆಗಿಬಿಟ್ಟಿದೆ. ನನಗೆ ಮುಂದೆ ಹೋಗಲಿಕ್ಕೆ ದಾರಿ ಕಾಣ್ತಾ ಇಲ್ಲ. ನೀನು ದಾರಿ ತೋರಿಸ್ಬೇಕು. ನೋಡಿ, ಸಚೇತನ ಆದ್ದರಿಂದ ಅದನ್ನ ಇನ್ಸ್ಟ್ರಕ್ಷನ್ ಕೊಟ್ಟು ನನಗೆ ಬೇಕಾದ ಹಾಗೆ ಮಾಡಿಸಿಕೊಳ್ಳುವುದು ಸಾಧ್ಯ ಆಯ್ತು. ಇಲ್ಲದ್ರೆ ಹೇಳಲಿಕ್ಕೆ ಆಗದೆ ಹಾಗೆ ಉಳಿದು ಬಿಡ್ತಾರೆ. ನನಗೆ ಮುಂದೆ ಹೋಗಲಿಕ್ಕೆ ದಾರಿ ಬ್ಲಾಕ್ ಆಗಿದೆ. ನೀನು ಅದಕ್ಕೆ ನೆರವು ಮಾಡಬೇಕು. ಆ ಪುತ್ರ ಸಿಗತಿನ ಮಕ್ಕಳಿಂದ ಮೊಮ್ಮಕ್ಕಳಿಂದ ಕೆಲಸ ಮಾಡಿಸಿಕೊಂಡ್ರು, ಇಲ್ಲದಿದ್ರೆ ಆಗ್ತಿರ್ಲಿಲ್ಲ ಇದು. ಅದಕ್ಕೋಸ್ಕರ ಈ ಅಪುತ್ರ ಸಿಗತಿ ನಾಸ್ತಿ ಅನ್ನೋ ಮಾತು ಯಾಕೆ ಬಂತು ಶಾಸ್ತ್ರದಲ್ಲಿ? ಇಂಥ ಕಾರಣಕ್ಕೋಸ್ಕರ ಅಂತ. ನನಗೆ ನಿನ್ನಿಂದ ಒಂದು ಉಪಕಾರ ಆಗಬೇಕು. ಏನಾಗಬೇಕು ನೋಡು, ನಾನು ದಿನಾ ಬರ್ತೀನಿ, ಇಲ್ಲಿ ಬಂದು ಕೂಡ್ತೀನಿ. ನನ್ನ ಎದುರು ಯಜುರ್ವೇದ ಪಾರಾಯಣ ಆಗಬೇಕು. ಪೂರ್ತಿ ವೇದ ನೀನು ಪಾರಾಯಣ ಮಾಡಬೇಕು. ಸಮಗ್ರ ವೇದ ಶ್ರವಣ ಆಗಬೇಕು. ನನಗೆ ಸೂಕ್ಷ್ಮ ಶರೀರದಲ್ಲಿ ಪಾರಾಯಣ ಮಾಡುವುದು, ಶ್ರವಣ ಮಾಡುವುದು ಸಾಧ್ಯ ಇಲ್ಲ. ಆದ್ದರಿಂದ ನಾನು ಇಲ್ಲಿ ಬಂದು ಕೂತು ನಿನ್ನ ಪತ್ನಿಯ ಶರೀರದಲ್ಲಿ ಬಂದು ಕೂಡ್ತೇನೆ, ಶ್ರವಣ ಮಾಡಿ ಹೋಗ್ತೇನೆ. ದಿನಾ ವೇದ ಪಾರಾಯಣ ಮಾಡಬೇಕು. ಆಮೇಲೆ ಮತ್ತೊಂದು ಏನೋ ಹೇಳಿದರು, ಹೋಗಿ ಅನಂತರ ವೇದ ಪಾರಾಯಣ ಮಾಡಿದ ಮೇಲೆ ನೀನು ಕಾಶಿಗೆ ಹೋಗಿಯೋ ಎಲ್ಲೋ ಗಂಗಾ ಸ್ನಾನ ಮಾಡಿ ನನ್ನನ್ನು ಸ್ಮರಿಸಿ ನನಗೆ ಸದ್ಗತಿಯಾಗಲಿ ಅಂತ ಪ್ರಾರ್ಥಿಸಿ ಗಂಗಾ ಸ್ನಾನ ಮಾಡಬೇಕು ಅಂತ 2 ವಿಷಯ ಹೇಳಿದ್ರು ಅವರು ಅವರಿಗೆ. ಇವರು ಆಯಿತು, ಒಪ್ಪಿಕೊಂಡ್ರು. ಪಾಪ ಅಷ್ಟು ಮಾಡೋದಕ್ಕೆ ದಿನ ವೇದ ಪಾರಾಯಣ ಮಾಡೋದು, ಏನು ಮನೆಯಲ್ಲೇ ಕೂತು ಮಾಡೋದು, ಏನೇನು ದೊಡ್ಡ ಕೆಲಸ ಏನೂ ಅಲ್ಲ, ವೇದ ಪಾರಾಯಣ ಪುಣ್ಯ ಕೆಲಸ ಮಾಡ್ತೀನಿ ಎಂದು
ಪ್ರತಿ ದಿವಸ ಬಂದು ನಾರಾಯಣ ನಾನು ಬಂದಿದ್ದೇನೆ ಓದು ಅಂತ ನೋಡು. ಸರಿ ಇನ್ನು ಓದಬೇಕು. ಅವರು ಎಷ್ಟೋ ದಿನಕ್ಕೆ 1 ಗಂಟೆ ಏನೋ ಒಂದು ನಿಯತ. ಅಷ್ಟಾದಮೇಲೆ ಮುಚ್ಚುತ್ತಿದ್ರು. ನಾ ಬರ್ತೀನಿ, ನಾಳೆ ಬರ್ತೀನಿ ಅಂತ ಹೇಳಿ ಹೊರಟು ಹೋಗೋರು ಅವರು. ಆಮೇಲೆ ಈ ಹೆಣ್ಮಗಳು ಬಹುವಚನ ಶುರು ಮಾಡ್ತಿದ್ವಿ. ಮತ್ತೆ ಕ್ವಶನೇ ಇಲ್ಲ, ಮತ್ತೆ ಹೆಸರೇ ಇಲ್ಲ. ಹೌದಾ, ಇಲ್ಲಿ ಬನ್ನಿ ಅಂತ ಶುರು ಮಾಡೋದು. ನಾರಾಯಣ ಹೋಗಿ ಹೌದಾ ಅಂತ ಬರ್ತಿತ್ತು. ಸರಿ ನಾರಾಯಣ, ಮರು ದಿವಸ ಪುನಃ ನಾರಾಯಣ ನಾನು ಬಂದಿದ್ದೇನೆ ಹೇಳು ಅಂತ. ಹೀಗೆ ವೇದ ದಿನಾ ಹೇಳ್ತಾ ಇದ್ರು. ಯಜುರ್ವೇದದಲ್ಲಿ ಒಂದು ರಕ್ಷೋಘ್ನ ಸೂಕ್ತ ಅಂತ ಇದೆ. ಅಂದರೆ ದುಷ್ಟಶಕ್ತಿಗಳು ಆ ಮಂತ್ರವನ್ನು ಪಠಿಸಿದರೆ ಅದರ ನಾದ ವೈಬ್ರೇಷನ್, ಸೌಂಡ್ ವೈಬ್ರೇಷನ್ ಎಷ್ಟು ದೂರಕ್ಕೆ ಹಬ್ಬುತ್ತೆ ಅಷ್ಟು ದೂರಕ್ಕೆ ಅಸುರಿ ಶಕ್ತಿಗಳು, ಆಸುರ ಶಕ್ತಿಗಳು ಬರುವುದಿಲ್ಲ. ಅಂದರೆ ರಕ್ಷಸ್ಸುಗಳನ್ನು ನಾಶ ಮಾಡುವ ಸೂಕ್ತ ಅಂತ, ಅಸುರ ಶಕ್ತಿಯನ್ನು ನಾಶ ಮಾಡುವ ಸೂಕ್ತ ಅಂತ. ಅದು ಓದಬೇಕು. ಈಗ ಅಲ್ಲಿ ತನಕ ಬಂದಿದ್ದಾರೆ ಅವರು. ನೆಕ್ಸ್ಟ್ ಸೂಕ್ತ ಯಾವುದು? ರಕ್ಷೋಘ್ನ ಸೂಕ್ತ ಓದಬೇಕು. ಅದನ್ನು ಓದಲಿಕ್ಕೆ ಅಂತ ಇನ್ನು ಮುಂದೆ ಶುರು ಮಾಡಬೇಕು. ಅದರ ಮೊದಲನೇ ಸೂಕ್ತ ಮುಗಿಸಿದ್ದಾರೆ. ನಿಲ್ಲಿಸು ಅಂತಂದಿತು ಈ ಹೆಂಗಸು. ಅಂದರೆ ಹೆಂಗಸಿನ ಒಳಗಿರತಕ್ಕ ನಾರಾಯಣಾಚಾರ್ಯ ಅಜ್ಜ. ನಿಲ್ಲಿಸು. ಯಾಕೆ? ಅಲ್ಲಪ್ಪ, ನೀನು ಮುಂದೆ ಓದುವಂತಹ ಸೂಕ್ತದ ಹೆಸರೇನು ಹೇಳು ಅಂತದೆ ಆ ಹೆಂಗಸು. ಅದು ರಕ್ಷೋಘ್ನ ಸೂಕ್ತ. ಯಾಕೆ ಆ ಹೆಸರು? ಅದು ಆಸುರಿ ಶಕ್ತಿಗಳು ಆ ಸೂಕ್ತವನ್ನು ಹೇಳಿದರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಲ್ವಾ? ಮತ್ತು ನೀನು ಅದನ್ನು ಓದಿದ್ರೆ ನಾನು ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಓದಬೇಡ. ಹಿ ಗೇವ್ ದ್ಯಾಟ್ ಇನ್ಸ್ಟ್ರಕ್ಷನ್. ನೀನು ಅದನ್ನು ಓದಿದರೆ ನಾನಿಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಐ ಮಸ್ಟ್ ರನ್ ಅವೇ, ನಾನು ಓಡಬೇಕು ಇಲ್ಲಿಂದ. ಆದ್ದರಿಂದ ದಯವಿಟ್ಟು ಆ ಸೂಕ್ತವನ್ನು ಓದಬೇಡ. ಅದು ನಾನು ಹೋದ ಮೇಲೆ ನನ್ನ ಪರೋಕ್ಷದಲ್ಲಿ ಓದು, ಅದರ ಮುಂದಿನ ಸೂಕ್ತ ಓದು. ಇಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ನೋಡಿ. ಆ ಹೆಣ್ಮಗಳಿಗೆ ಏನೂ ಗೊತ್ತಿಲ್ಲ. ಅದು ರಕ್ಷೋಘ್ನ ಸೂಕ್ತ, ನಾನಿಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಅದನ್ನು ಬಿಟ್ಟು ಅದರ ಮುಂದಿನದ್ದು ಓದು. ಹೀಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಸಮಗ್ರ ವೇದವನ್ನು ಓದಿಸಿ ಆ ಸೂಕ್ತವನ್ನು ನಾನು ಹೋದ ಮೇಲೆ ಓದು ಅಂತ ಹೇಳಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಪೂರ್ತಿ ವೇದ ಓದಿ ಆದ ಮೇಲೆ ಧನ್ಯವಾದ ಕೊಟ್ಟು, ನಿನ್ನಿಂದ ಉಪಕೃತವಾಯಿತಪ್ಪ, ನನ್ನ ದಾರಿ ಈಗ ತೆರೆದಿದೆ, ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ, ನಿನಗೆ ದೇವರು ಒಳ್ಳೇದು ಮಾಡಲಿ. ಆಮೇಲೆ ಎಂದೂ ಆ ಹೆಣ್ಣಿನ ಮೇಲೆ ಅವರು ಪ್ರವೇಶ ಮಾಡಲಿಲ್ಲ. ಆ ಜೀವ ತನಗೆ ಸದ್ಗತಿ ಆಯಿತು ಅಂತ ತಿಳಿಸಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದು, ಕೃತಜ್ಞತೆ ಹೇಳಿ. ಅಂದರೆ ಅದು ಪುಣ್ಯಚೇತನ. ಅದರಿಂದ ಇಷ್ಟು ತನಗೆ ಬೇಕಾದ್ದನ್ನು ಮಾಡಿಸೋದು ಸಾಧ್ಯ ಆಯಿತು. ಇಲ್ಲದ್ರೆ ಅವಳು ಏನು ಮಾಡಬೇಕು ಅಂತ ಗೊತ್ತಾವ. ಯಾರ್ಯಾರಿಗೋ ತೊಂದರೆ, ತಾವು ಕಷ್ಟಪಡ್ತಾ ಇದ್ದವ್ರಿಗೆ ಕಾಟ ಕೊಡ್ತಾ ಇದ್ದು ಬಿಡ್ತಾವೆ ವಾತಾವರಣದಲ್ಲಿ. ಹೀಗೆ ಅದಕ್ಕೋಸ್ಕರ ಪುತ್ರ ಬೇಕು ಅಂತಂದರೆ ಇಷ್ಟೇ ಅರ್ಥದಲ್ಲಿ ಹೇಳೋದು. ಆದರೆ ಪುತ್ರನಿಂದ ಗತಿಯಲ್ಲ, ನಾವು ಮಾಡಿದ ಪಾಪ ಪುಣ್ಯಗಳಿಂದ ನಮಗೆ ಗತಿ. ಶ್ರಾದ್ದದಿಂದ ನಮಗೆ ಹೊಟ್ಟೆ ತುಂಬುವುದಲ್ಲ, ಅವನು ಮಾಡಿದ ಪಾಪ ಪುಣ್ಯಗಳಿಂದಲೇ ಅವನ ಗತಿ. ಶ್ರಾದ್ದಕ್ಕೂ ಜೀವಕ್ಕೂ ಏನೂ ಸಂಬಂಧ ಇಲ್ಲ. ಆದರೆ ಶ್ರಾದ್ದ ಮತ್ತು ಪುತ್ರ ಯಾವತ್ತೋ ಒಂದು ಸಂದರ್ಭದಲ್ಲಿ ತಂದೆಯ ಅಥವಾ ಅಜ್ಜನ ಅಥವಾ 3 ತಲೆಮಾರಿನಲ್ಲಿ ಯಾವುದೇ ಪ್ರತಿಬಂಧಕ ಇದೆ ನೋಡಿ. ಇವರಿಗೆ ಅಜ್ಜನ ಪ್ರತಿಬಂಧಕ ತೆಗೆದದ್ದು. ಈ 3 ತಲೆಮಾರಿನ ತನಕ ಯಾವುದಾದರೂ ದೋಷದಿಂದ ಅವರ ಪ್ರೋಗ್ರೆಸ್ಸು ಬಿದ್ದೆರಡಾಗಿದ್ದರೆ ಅದನ್ನು ಪರಿಹಾರ ಮಾಡತಕ್ಕ ಶಕ್ತಿ ಮಗನಿಗೆ, ಮೊಮ್ಮಗನಿಗೆ, ಮರಿಮಗನಿಗೆ ಇದೆ. ಇದು ತ್ರಿಪುರುಷ ಅಂತ ಹೇಳ್ತಾರೆ. ಈ ಕಡೆಯಿಂದ 3, ಆ ಕಡೆಯಿಂದ 3. ಅಂಥ ಶಕ್ತಿ ಇರುವುದರಿಂದ ಮಕ್ಕಳು ಬೇಕು, ಮಕ್ಕಳಿಂದ ಶ್ರಾದ್ದಾದಿಗಳನ್ನು ಮಾಡಿಸ್ಕೋಬೇಕು ಅಂತಕ್ಕಂಥ ಮಾತು ಬಂದದ್ದು. ಆದರೆ ವಸ್ತುತಃ ಅಂದರೆ ಮೂಲಭೂತವಾಗಿ ಜೀವಕ್ಕೆ ನೇರವಾಗಿ ಶ್ರಾದ್ದಕ್ಕೂ ಸಂಬಂಧ ಇಲ್ಲ. ಅದು ಪಿತೃದೇವತೆಗಳಿಗೆ ಸಲ್ಲುವಂಥದ್ದು. ಅದನ್ನು ಸ್ಪಷ್ಟ ಮಾಡೋದಕ್ಕೋಸ್ಕರವೇ ದಾಸರು ಇಷ್ಟು ವಿವರಗಳನ್ನು ಹೇಳಿದ್ದು. ಈ 93 ರೂಪಗಳಿಂದ 3 ಕಾಲಗಳು, ಇಡೀ ವಯಸ್ಸಿಗೆ ಸಂಬಂಧಪಟ್ಟು 116 ವರ್ಷಗಳೂ ಹೌದು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲವೂ ಹೌದು. ಈ 3 ಕಾಲಗಳಿಗೆ ಮತ್ತು ವಯಸ್ಸಿನ 3 ಹಂತಗಳಿಗೆ ಸಂಬಂಧಪಟ್ಟಂಥ ವಸು, ರುದ್ರ, ಆದಿತ್ಯ ಮತ್ತು ಮರುತ್ತು ಮತ್ತು ವಿಶ್ವೇ ದೇವತೆಗಳೇನಿದ್ದಾರೆ ಅವರು ಮತ್ತು ಪಿತೃಗಣಗಳ ದೇವತೆಗಳು 3 ಜನ ಸೇರಿ 93 ಮಂದಿ ತತ್ವಗಳು ನಮ್ಮ ಬದುಕನ್ನು ಮತ್ತು ನಮ್ಮ ಸಾವನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿಗಳು. ಅದನ್ನು ನಮ್ಮೊಳಗೆ ಆ ದೇವತೆಗಳಿದ್ದಾರೆ. ಅದರೊಳಗೆ ಭಗವಂತ ಅನಿರುದ್ಧ ರೂಪದಿಂದ ಇದ್ದಾನೆ. 93 ದೇವತೆಗಳು, 93 ದೇವತೆಗಳೊಳಗೆ 93 ರೂಪದಿಂದ ಅನಿರುದ್ಧ. ಅವನು ಇದನ್ನು ಏನು ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಂ ಅರ್ಕಂ ಮಘವನ್ನು ಚಿತ್ರಮರ್ಚ ಅಂತ ಹೇಳ್ತಾರಲ್ಲ. ನಿನ್ನ ಪೂಜೆಯನ್ನು ನೀನೇ ಮಾಡಿಕೊಂಡು, ಹಾಗೆ ಪಿತೃಪೂಜೆಯೂ ಹಾಗೆ. ಶ್ರಾದ್ದ ಮಾಡತಕ್ಕಂಥ ಯಜಮಾನನೊಳಗೆ ಅನಿರುದ್ಧ, ಶ್ರಾದ್ದದಲ್ಲಿ ಅರ್ಪಿಸ್ತಕ್ಕಂಥ ಪಿಂಡದಲ್ಲಿ ಪ್ರದ್ಯುಮ್ನ,
ಅದನ್ನು ವಿಭಾಗ ಮಾಡ್ತಕ್ಕಂಥ ತಗೊಂಡು ವಿಭಾಗ ಮಾಡ್ತಕ್ಕ ಸಂಕರ್ಷಣ, ಅದನ್ನು ಎಲ್ಲರಿಗೂ ಮುಟ್ಟಿಸಿ ತೃಪ್ತಿ ಕೊಡ್ತಕ್ಕ ವಾಸುದೇವ. ಅಂದರೆ ಇದು ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಅನ್ನುವಲ್ಲಿ ಆ ಹವಿಸ್ಸು ಭಗವಂತ, ಹವಿಸ್ನಲ್ಲಿಯೂ ಭಗವಂತ ಇದ್ದಾನೆ, ಅರ್ಪಣೆ ಮಾಡತಕ್ಕವನಲ್ಲಿಯೂ ಭಗವಂತ ಇದ್ದಾನೆ, ಕೊಂಡುಕೊಳ್ಳತಕ್ಕಂಥವನಲ್ಲಿಯೂ ಭಗವಂತ ಇದ್ದಾನೆ ಅಂತ ಏನು ಗೀತೆಯಲ್ಲಿ ಹೇಳ್ತಾರೆ. ಈ ವಿಷಯ ಇದೇ ರೀತಿ ಯಜ್ಞದಲ್ಲಿ ಕಠೋಪನಿಷತ್ನಲ್ಲಿ ಬರ್ತದೆ. ಇದು ಪಿತೃಯಜ್ಞದಲ್ಲಿ ಇಲ್ಲಿ ಹೇಳಿದರು. ಹೀಗೆ ಯಜ್ಞದ ಅನುಸಂಧಾನ ಮತ್ತು ಪಿತೃಯಜ್ಞದ ಅನುಸಂಧಾನ ಇರಬೇಕು. ಅಂಥ ಭಗವಂತ 93 ರೂಪದಿಂದ ಇರತಕ್ಕ ಭಗವಂತನಿಗೆ ವರ್ಷದಲ್ಲಿ 96 ದಿವಸ ಆರಾಧನೆ ಮಾಡಬೇಕು. 365 ದಿವಸದಲ್ಲಿ 96 ದಿವಸಗಳು ಷಣ್ಣವತಿ ನಾಮಕ ಅಂದರೆ ಈಗ 93 ಹೋಗಿ 96 ಆಯ್ತು. ಈಗ 93 ರೂಪದಲ್ಲಿ ಇರತಕ್ಕಂಥ ಅನಿರುದ್ಧನಿಗೆ ಮತ್ತು ಆ ಹವಿಸ್ಸಿನಲ್ಲಿರತಕ್ಕಂಥ ಸಂಕರ್ಷಣನಿಗೆ ಪ್ರದ್ಯುಮ್ನನಿಗೆ, ಅದನ್ನು ವಿಭಾಗ ಮಾಡತಕ್ಕ ಸಂಕರ್ಷಣನಿಗೆ, ಅದನ್ನು ಸ್ವೀಕರಿಸಿ ತೃಪ್ತಿ ಕೊಡ್ತಕ್ಕ ವಾಸುದೇವನಿಗೆ, ಹೀಗೆ ಚತುರ್ಮೂರ್ತಿಯಾದ ಭಗವಂತ ಅವನನ್ನು 96 ದಿನಗಳಲ್ಲಿ ಪಿತೃದೇವತೆಗಳ ನಿಯಾಮಕನಾದ ಈ ಭಗವಂತನ ಚತುರ್ಮೂರ್ತಿಯನ್ನು ವರ್ಷದ 96 ದಿವಸಗಳಲ್ಲಿ ಆರಾಧನೆ ಮಾಡಬೇಕು. ಈ 96 ದಿವಸಗಳಲ್ಲಿ ಆರಾಧ್ಯನಾದ್ದರಿಂದ ಆ 96 ದಿವಸಗಳಲ್ಲಿ 96 ರೂಪಗಳು ಭಗವಂತರದ್ದು. ಅಂದರೆ ಷಣ್ಣವತಿ ನಾಮಕ ಅಂತ. ಷಣ್ಣವತಿ ಶ್ರಾದ್ದಗಳು ಅಂತಿವೆ. ಅದನ್ನು ಇದರಲ್ಲಿ ಈ ವ್ಯಾಖ್ಯಾನದಲ್ಲಿ ಎಲ್ಲ ತಪ್ಪು ಬರೆದಿದ್ದಾರೆ. ಷಣ್ಣವತಿ ಶ್ರಾದ್ದಗಳು ಸರಿ ಬರೋದಿಲ್ಲ. ಷಣ್ಣವತಿ 96 ದಿನಗಳಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡಬೇಕು ಅಂತ. ಆ 96 ದಿನಗಳು ಶ್ರಾದ್ದ ದಿನಗಳು ಯಾವುದೆಲ್ಲ ಅಂತಂದರೆ, ಒಂದು ವರ್ಷದಲ್ಲಿ ನಮ್ಮಲ್ಲಿ ಒಟ್ಟು ಒಂದು ಕಲ್ಪದಲ್ಲಿ 14 ಮನ್ವಂತರಗಳು. ಅದರಲ್ಲಿ 7ನೇ ಮನ್ವಂತರ ಈಗ ಇದೆ. ಇನ್ನು ಮುಂದೆ ಬರುವ 7 ಮನ್ವಂತರ. 7 ಆದ ಮನ್ವಂತರ ಸ್ವಯಂಭುವ ಮನ್ವಂತರ ಮೊದಲನೇದ್ದು, ಆಮೇಲೆ ಸ್ವಾರೋಚಿಷ, 3ನೇದು ಉತ್ತಮ, 4ನೇದು ತಾಪಸ, 5ನೇದು ರೈವತ, 6ನೇದು ಚಾಕ್ಷುಷ, 7ನೇದು ವೈವಸ್ವತ ಮನ್ವಂತರ. ಇದು ನಡೀತಾ ಇದೆ. ಆಮೇಲೆ ಇನ್ನು ಸಾವರ್ಣಿ ಮನ್ವಂತರಗಳು 7. ಇಂದ್ರ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ರುದ್ರ ಸಾವರ್ಣಿ, ಸೂರ್ಯ ಸಾವರ್ಣಿ ಅಂತೆಲ್ಲ ಸಾವರ್ಣಿ ಮನ್ವಂತರಗಳು 7 ಹೀಗೆ 14 ಮನ್ವಂತರಗಳು. ಆ ಮನ್ವಂತರಗಳು ಯಾವ ತಿಥಿಯಲ್ಲಿ ಪ್ರಾರಂಭ ಆಗುತ್ತವೆ ಅಂತಹ ದಿನಗಳನ್ನು ಮನ್ವಾದಿ ಅಂತ ಹೇಳ್ತಾರೆ. ಪಂಚಾಂಗದಲ್ಲಿ ಒಂದು ವರ್ಷದಲ್ಲಿ ಈ 14 ಮನ್ವಾದಿಗಳನ್ನು ಹೇಳ್ತಾರೆ. ಮನ್ವಂತರ ಪ್ರಾರಂಭವಾಗುವ ದಿನ ಮನ್ವಾದಿ 14. ಆಮೇಲೆ 4 ಯುಗಗಳು ಪ್ರಾರಂಭವಾಗುವ ದಿನಕ್ಕೆ ಯುಗಾದಿ ಅಂತ ಹೇಳ್ತಾರೆ. 4 ಯುಗಾದಿಗಳು, 4 ಮನ್ವಾದಿಗಳು, 14 ಮನ್ವಾದಿಗಳು, 4 ಯುಗಾದಿಗಳು. ಇದು ಈ 14 ಮನ್ವಾದಿಗಳಲ್ಲಿ ಸನ್ನಿಹಿತವಾದ 14 ಭಗವಂತನ ರೂಪ. ಆಮೇಲೆ 4 ಯುಗಾದಿಗಳಲ್ಲಿ ಸನ್ನಿಹಿತವಾದ ಭಗವಂತನ ರೂಪ. ಹೀಗೆ ಇದು 96 ಆಗುತ್ತೆ. 14 ಆ ಮನ್ವಾದಿಗಳಲ್ಲಿ ಶ್ರಾದ್ದ ಮಾಡಬೇಕು ಅಂತೇಳಿ 14 ದಿವಸದಲ್ಲಿ, ಅದೇ ಷಣ್ಣವತಿ ಶ್ರಾದ್ದ. ಯುಗಾದಿಯ ದಿವಸ ಪ್ರತಿ ಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಆರಂಭ ಅಂತ ಪಂಚಾಂಗದಲ್ಲಿ ಹಾಕ್ತಾರೆ. ಆ ಯುಗಾರಂಭದ ದಿವಸ ಪಿತೃಗಳಿಗೆ ಶ್ರಾದ್ದ ಮಾಡಬೇಕು. 14, 4, 18 ಆಯಿತು. 14 ಮನ್ವಾದಿಗಳು, 4 ಯುಗಾದಿಗಳು. ಆಮೇಲೆ 12 ಸಂಕ್ರಾಂತಿಗಳು. 12 ಸಂಕ್ರಾಂತಿಗಳು ಅಂದರೆ ಮೇಷ ಸಂಕ್ರಮಣ, ಸೌರ ಮಾಸದ ಲೆಕ್ಕ. ಈ ಮಾಸಗಳಲ್ಲಿ ಚಾಂದ್ರಮಾಸ, ಸೌರ ಮಾಸದಲ್ಲಿ ಯುಗದ ಆ ಸಂಕ್ರಾಂತಿ, ಮೇಷದಿಂದ ಮೇಷಕ್ಕೆ ಸೂರ್ಯ ಬರುವುದು ಮೇಷ ಸಂಕ್ರಾಂತಿ, ಅಲ್ಲಿಂದ ವೃಷಭಕ್ಕೆ ಹೋಗುವುದು ವೃಷಭ ಸಂಕ್ರಮಣ. ಹೀಗೆ 12 ರಾಶಿಗಳಲ್ಲಿ ಸೂರ್ಯ ಸಂಕ್ರಮಣ ಮಾಡತಕ್ಕಂಥ 12 ಸಂಕ್ರಾಂತಿಗಳು. 14, 4, 18, 12, 30 ಆಯಿತು. 14, 4, 18 ಮತ್ತು 12. ಆಮೇಲೆ ಚಾಂದ್ರಮಾನದ ಪ್ರಕಾರ 12 ಅಮಾವಾಸ್ಯೆಗಳು. ತಿಂಗಳ ಕೊನೆ, ಸೌರ ಮಾಸದಲ್ಲಿ ತಿಂಗಳ ಆರಂಭ, ಚಾಂದ್ರ ಮಾಸದಲ್ಲಿ ತಿಂಗಳ ಕೊನೆಯನ್ನು ಆಚರಿಸುವುದು. 12 ಅಮಾವಾಸ್ಯೆಗಳು. ಇದು ಶ್ರಾದ್ದ ದಿನಗಳು. ಹೀಗೆ 12, 18, 12, 30, 12, 42 ಆಯಿತು. ಆಮೇಲೆ ಈ ವ್ಯತಿಪಾತ ಮತ್ತು ವೈಧೃತಿ, ಇವು ಯೋಗಗಳಲ್ಲಿ ಸಾಮಾನ್ಯವಾಗಿ ವ್ಯತಿಪಾತ, ವೈಧೃತಿ ಯೋಗಗಳು. 27 ನಕ್ಷತ್ರಗಳು, 27 ಯೋಗಗಳು. ಈ ಪಂಚಾಂಗ ಅಂತಂದರೆ 5 ಅಂಗಗಳು ಪಂಚಾಂಗದಲ್ಲಿ ಅಲ್ವೇ? ಪಂಚ ಅಂಗ ಯಾವುದೆಲ್ಲ? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಇದನ್ನೇ ಇಂಥ ತಿಥಿಯಲ್ಲಿ ಇಂಥ ವಾಸರಯುಕ್ತಾಯಾಮ್ ಶುಭತಿಥೌ ಶುಭವಾರ ಶುಭ ನಕ್ಷತ್ರ ಶುಭಯೋಗ ಶುಭಕರಣಾದ್ಯವಂಗುಣ ವಿಶೇಷ ವಿಶಿಷ್ಟಾಯಾಮ್ ಅಂತ ಜಪ ಮಾಡೋ ಹೇಳ್ತೇವೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತ. ನಕ್ಷತ್ರವು 27,
ಯೋಗಗಳು 27. ಆ ಯೋಗಗಳಲ್ಲಿ ವಿಶಿಷ್ಟವಾದ 2 ಯೋಗಗಳು ವ್ಯತಿಪಾತ ಮತ್ತು ವೈಧೃತಿ ಅಂತ. ಅದನ್ನು ಪ್ರತಿ ವ್ಯತಿಪಾತ ವೈಧೃತಿಯನ್ನು ಅಲ್ಲ, ಕೆಲವು ವಿಶಿಷ್ಟವಾದ ವ್ಯತಿಪಾತ ವೈಧೃತಿಯನ್ನು ವ್ರತಕಾಲದಲ್ಲಿ ಯಾವುದೋ ಒಂದನ್ನು ವಿಶಿಷ್ಟವಾದ ವ್ಯತಿಪಾತ ವೈಧೃತಿಯನ್ನು ಆಚರಣೆ ಮಾಡ್ತಾರೆ. ಅದನ್ನು ಬೆಳಿಗ್ಗೆ ಬೇಗ ವ್ಯತಿಪಾತ ದಿವಸ ಪಾರಣ ದ್ವಾದಶಿಯ ಹಾಗೆ ವೈಧೃತಿ ಮತ್ತು ವ್ಯತಿಪಾತವನ್ನು ದ್ವಾದಶಿಯ ಹಾಗೆ ಬೆಳಿಗ್ಗೆ ಬೇಗ ಊಟ ಮಾಡ್ತಾರೆ. ಅಂತೂ ವರ್ಷದಲ್ಲಿ ಎಷ್ಟು ವ್ಯತಿಪಾತ ವೈಧೃತಿ ಬರುತ್ತೆ ಅಂದರೆ, ಇಲ್ಲಿ ಕೆಲವು ಹೆಚ್ಚಿನವರು ಸರಿಯಾಗಿ ಬರೆದವರು ಉಂಟು, ಅಂತೂ ಶೋಧನೆ ಮಾಡಿ ಬರೆದವರೆಲ್ಲ 12 ಅಂತ ಬರೆದಿದ್ದಾರೆ. 12 ಅಲ್ಲ, ಒಂದು ವರ್ಷದಲ್ಲಿ 12 ವ್ಯತಿಪಾತ 12 ವೈಧೃತಿ ಅಲ್ಲ. ಯಾಕೆಂದರೆ ನಾನು ಹೇಳಿದೆ ಅದು 27 ಯೋಗಗಳಿರುವುದು, ಅದು 30 ಅಲ್ಲ. 30 ಆದರೆ 360 ದಿವಸದ ವರ್ಷದಲ್ಲಿ 12 3 36 12 ಬರುವುದು. ಇದು 27 ಇರುವುದು. ಆದ್ದರಿಂದ 27 ದಿವಸಕ್ಕೊಮ್ಮೆ ವೈಧೃತಿ ಬರ್ತದೆ. 30 ತಿಂಗಳಿಗೊಮ್ಮೆ ಅಲ್ಲ, 27 ದಿವಸಕ್ಕೊಮ್ಮೆ. 12 27 ಎಷ್ಟಾಗೋದು? 324 ಆಗೋದು. ಮತ್ತೆ 365 ದಿವಸ ಅಂದರೆ ಒಂದು ವರ್ಷದಲ್ಲಿ 13 ಸರ್ತಿ, 13ನೇ ಸರ್ತಿ ಬಿಟ್ಟಾಗ 27 13ಲಿ 351 ಮತ್ತು 14 ದಿವಸ ಇದೆ ವರ್ಷ ಮುಗಿಲಿಕ್ಕೆ. ಅದನ್ನದು ಒಂದು ವರ್ಷದಲ್ಲಿ 13 ವ್ಯತಿಪಾತಗಳು 13 ವೈಧೃತಿಗಳು ಬರ್ತವೆ. 12 ಅಂತ ಕೆಲವರು ಲೆಕ್ಕ ಬರೆದಿದ್ದಾರೆ. ಅವರಿಗೆ ವ್ಯತಿಪಾತ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಎಷ್ಟು ಬರುತ್ತೆ ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. 12 ಅಲ್ಲ, ವರ್ಷದಲ್ಲಿ 12 ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸಂಕ್ರಾಂತಿ 12, ಅಮಾವಾಸ್ಯೆ 12 ಆಗಿ ವ್ಯತಿಪಾತ 12 ವೈದ್ಯ 12. ವ್ಯತಿಪಾತ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಸಂಕ್ರಾಂತಿ ಅಮಾವಾಸ್ಯೆ 30 ದಿವಸಕ್ಕೊಮ್ಮೆ ಬರುವುದು, ವ್ಯತಿಪಾತ ವೈಧೃತಿ 27 ದಿವಸಕ್ಕೊಮ್ಮೆ ಬರುವುದು. ಅದರಿಂದ 27 ದಿವಸಕ್ಕೊಮ್ಮೆ ಬರುವಂತಹದ್ದು ಒಂದು ವರ್ಷದಲ್ಲಿ 13 ಬಾರಿ ಬರ್ತದೆ. 27 13ಲಿ 351 ಮತ್ತು 14 ದಿವಸ ಉಳಿತದೆ ಒಂದು ವರ್ಷ ಪೂರ್ತಿ ಆಗಲಿಕ್ಕೆ. ಅಂತೂ 14 ಬಾರಿ ಬರುವುದಿಲ್ಲ ಒಂದು ವರ್ಷದಲ್ಲಿ, 13 ಬಾರಿ ಬರ್ತದೆ. ಹಾಗಾದರೆ ಇವಾಗ ಏನಾಯಿತು? 14 ಮನ್ವಾದಿ ಆಯಿತು, 4 ಯುಗಾದಿ ಆಯಿತು, 18, 12 ಸಂಕ್ರಾಂತಿ, 18 30, ಆಮೇಲೆ 12 ಅಮಾವಾಸ್ಯೆ, 42 13 ವ್ಯತಿಪಾತ, 13 ವೈಧೃತಿ, 42 26 52 62 68 ಆಯಿತು. ಆಮೇಲೆ ಪಿತೃಪಕ್ಷ ಭಾದ್ರಪದದ 15 ದಿವಸ, ಕೃಷ್ಣ ಪಕ್ಷದ 15 ದಿವಸಗಳು, ಅದು ಶ್ರಾದ್ದ ದಿನಗಳು. 68 10 78 5 83 ಆಯಿತು. ಆಮೇಲೆ 83 84 ಆಗಿರ್ಬೇಕು, ಎಲ್ಲೋ ತಪ್ಪಿತು. 84 ಅಲ್ಲ, 83, ಸರಿ ತಪ್ಪಿಲ್ಲ, 83. ಆಮೇಲೆ ತಿಸ್ರಾಷ್ಟಕ ಅಂತ ಇದೆ. ತಿಸ್ರಾಷ್ಟಕ ಅಂತಂದರೆ ವರ್ಷಾರಂಭದ 4 ತಿಂಗಳುಗಳಲ್ಲಿ, ವರ್ಷದ ಮೊದಲ 2ನೇ ಮತ್ತು 3ನೇ ಮತ್ತು 4ನೇ ತಿಂಗಳು ಯಾವುದೆಲ್ಲ? ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇದು ವರ್ಷದ ಕೊನೆಯ ತಿಂಗಳು ಹೇಳ್ತೀರಿ, ವರ್ಷಾರಂಭದ ತಿಂಗಳು ಅಂತ ಹೇಳ್ತಾ ಇದ್ದೀರಿ. ಕಾರ್ತಿಕಕ್ಕೆ ವರ್ಷದ ಕೊನೆ, ಮಾರ್ಗಶಿರದಿಂದ ವರ್ಷಾರಂಭ. ಅದಕ್ಕೆ ಹೆಸರೇ ಆಗ್ರಹಾಯನ ಅಂತ. ಹಾಯನ ಅಂದರೆ ವರ್ಷ, ಅದರ ಮೊದಲನೆಯ ತಿಂಗಳು ಅಂತ. ವರ್ಷದ ಮೊದಲನೆಯ ತಿಂಗಳೇ ಮಾರ್ಗಶಿರ. ಆದ್ದರಿಂದಲೇ ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಕೃಷ್ಣ ಹೇಳಿದ. ಮೊದಲನೇ ತಿಂಗಳಲ್ಲಿ ಮಾಸಗಳಲ್ಲಿ ನಾನು ಮಾರ್ಗಶಿರ ಅಂತ. ಮತ್ತೆ ನೀವು ಜಪ ಮಾಡುವಾಗ ಮಾಸಾಭಿಮಾನಿಯನ್ನು ಹೇಳೋದು ಶುರು ಮಾಡೋದು, ಕೇಶವ ಶುರುವಾಗುವುದಲ್ಲಿ ಮಾರ್ಗಶಿರದಿಂದ ಕೇಶವ, ಕಾರ್ತಿಕ ದಾಮೋದರ, ಆಮೇಲೆ ಕೇಶವ. ಹಾಗಾದ್ರೆ ಕೇಶವನ ಪ್ರಾರಂಭ ಅಂದರೆ ಮೊದಲನೇ ತಿಂಗಳದು. ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಂದರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ. ಈ 4 ಮಾಸಗಳ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ 3 ದಿವಸಗಳು. ತಿಸ್ರಾಷ್ಟಕ ಅಂತ ಹೆಸರಿದಕ್ಕೆ. ಮಾರ್ಗಶಿರದ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ, ಪುಷ್ಯ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ, ಮಾಘ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ, ಫಾಲ್ಗುಣ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ. ಇವು 12 ತಿಸ್ರಾಷ್ಟಕಗಳು. ಅದನ್ನು 15 ಅಂತ ಹೇಳಿ ಬರೀತಾರೆ, ಅದು ಅಸಂಗತ. 15 ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ 3 ದಿವಸ ಸೇರಿ 15 ಅಂತ. ಅದು ಪಿತೃಪಕ್ಷದಲ್ಲಿ 15 ದಿವಸ ಲೆಕ್ಕ ಹಿಡಿದಾಗಿದೆ. ಪುನಃ 3 ಹಿಡಿದ್ರೆ ರಿಪೀಟ್ ಆಗ್ತದೆ. ಅಂದರೆ ಲೆಕ್ಕ ಮಾಡುವಾಗ ಯಾವುದು ರಿಪೀಟ್ ಆಗ್ತದೆ ಅನ್ನೋದು ಏನೂ ಪ್ರಜ್ಞೆ ಇಲ್ಲದೆ ಬರೀತಾರ್ರಿ ಅವ್ರು. ತಾವಲ್ಲಿ ಅದು 15 ಇಲ್ಲಿ 15 ಅಂತಾರೆ. ಆದ್ರೆ 85 12 ಅಲ್ಲ, 83 12 95 ಆಯ್ತು. 83 ಆಗಿದ್ವಾಗ ಈ ತಿಸ್ರಾಷ್ಟಕಗಳು 12. ಇವೆಲ್ಲ ಶ್ರಾದ್ದಕ್ಕೆ ವಿಶೇಷವಾದ ದಿನಗಳು ವರ್ಷದಲ್ಲಿ. ಷಣ್ಣವತಿ 95 ಆಯ್ತು ಈಗ. ಆಮೇಲೆ ಮತ್ತೊಂದು ಯಾವ ವ್ಯಕ್ತಿ ಸತ್ತಿದ್ದಾನೋ ಅವನ ಮೃತತಿಥಿ ಸೇರಿ 96. ಇದು 96 ದಿನಗಳು ಒಂದು ವರ್ಷದಲ್ಲಿ ಶ್ರಾದ್ದ ಮಾಡಲಿಕ್ಕೆ ವಿಶಿಷ್ಟವಾದ ದಿನಗಳು. ಈ 96 ದಿನಗಳಲ್ಲಿ ಆರಾಧ್ಯನಾದ ಭಗವಂತನಿಗೆ ಷಣ್ಣವತಿ ರೂಪ ಅಂತ ಕರೆದರು. ಷಣ್ಣವತಿ ಶ್ರಾದ್ದಗಳು ಅಂತ ಇವು.
96 ದಿನಗಳಲ್ಲಿ ಮಾಡತಕ್ಕ ಪಿತೃದೇವತೆಗಳ ಆರಾಧನೆ. ಆ 96 ದಿನಗಳಲ್ಲಿ ಸನ್ನಿಹಿತನಾದ ಭಗವಂತ 96 ರೂಪಗಳಿಂದ 96 ದಿನಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಅವನು ಷಣ್ಣವತಿ ರೂಪ, ಷಣ್ಣವತಿ ನಾಮಕ. ಷಣ್ಣವತಿ ನಾಮಕನು ವಸು ಮೂಗಣ್ಣ ಭಾಸ್ಕರರೊಳಗೆ ನಿಂತು. ಇದು ಷಣ್ಣವತಿ ನಾಮಕನು 93 ಆಗುವುದು ಹೇಗೆ ಅಂತ ಹೇಳೋದವರು. ವಸುಗಳಲ್ಲಿ ಮೂಗಣ್ಣ ಅಂದರೆ ರುದ್ರ ಮುಂತಾದವರು, ಭಾಸ್ಕರ ಅಂದರೆ ಸೂರ್ಯ ಮುಂತಾದವರು, ಇವರಲ್ಲಿ ನಿಂತು ವಸುರುದ್ರಾದಿತ್ಯರಲ್ಲಿ ನಿಂತು, ರುದ್ರಗಣದ ಜೊತೆಗೆ ಮರುದ್ಗಣ ಆದಿತ್ಯರಲ್ಲಿ ವಿಶ್ವದೇವತೆಗಳ ಗಣ ಸೇರಿಕೊಂಡಿದೆ ಅಂತ ಹೇಳಿದೆ. ಹಾಗಾಗಿ ಅದು ನಾವು ಆಗ ಕೌಂಟ್ ಮಾಡಿದ್ದೇವೆ. ವಸು, ರುದ್ರ, ಆದಿತ್ಯ, ಮರುತ್ತು ಮತ್ತು ವಿಶ್ವದೇವತೆಗಳು ಸೇರಿ 93 ಆಗುವುದನ್ನು. ಅವರೊಳಗೆ ನಿಂತು ಪ್ರಪನ್ನರ ಅನುದಿನ ಪ್ರಪನ್ನರು ಅನುದಿನ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಲ್ಪ ಪುಣ್ಯಕರ್ಮವ ಸ್ವೀಕರಿಸಿ. ಈ 96 ದಿನಗಳಲ್ಲಿ ಆರಾಧ್ಯನಾಗಿರತಕ್ಕಂಥ ಭಗವಂತನೇ ಷಣ್ಣವತಿ ನಾಮಕ. ಅವನು ವಸು ಮೂಗಣ್ಣ ಭಾಸ್ಕರರೊಳಗೆ, ವಸುರುದ್ರಾದಿತ್ಯರಲ್ಲಿ ಇದ್ದು ಪಿತೃಪಿತಾಮಹ ಪ್ರತಿಮಾವರಿಗೆ ಮಾಡತಕ್ಕಂಥದ್ದು. ಆ ಭಾಸ್ಕರರೊಳಗೆ ನಿಂತು ಪ್ರಪನ್ನರ ಅಂದರೆ ಮುಖ್ಯವಾಗಿ ವಸುಗಳಲ್ಲಿ ಅಗ್ನಿ, ಏಕಾದಶ ರುದ್ರರಲ್ಲಿ ಮಹಾರುದ್ರ, ದ್ವಾದಶ ಆದಿತ್ಯರಲ್ಲಿ ಸೂರ್ಯ. ಅದಕ್ಕೋಸ್ಕರವೇ ಇಲ್ಲಿ ವಸು ಮೂಗಣ್ಣ ಭಾಸ್ಕರ ಅಂತ ಹೇಳಿದರು. ಮೂಗಣ್ಣ ಅಂದರೆ ಮೂರು ಕಣ್ಣು, ಮೂಗಿನ ಅಣ್ಣ ಅಲ್ಲ. ಮೂಗಣ್ಣ ಅಂದರೆ ಮೂಗನಾದ ಅಥವಾ ಮೂಗನಾದ ಅಣ್ಣ ಅಲ್ಲ, ಮೂರು ಕಣ್ಣ, ಮುಕ್ಕಣ್ಣ. ಮೂಗಣ್ಣ ಅಂದರೆ ಮುಕ್ಕಣ್ಣ, ಮೂರು ಕಣ್ಣಿನವ ಅಂತ. ಅಂದರೆ ಆ ಏಕಾದಶ ರುದ್ರರಲ್ಲಿ ಪ್ರಧಾನನಾಗಿರತಕ್ಕ ರುದ್ರ ಮತ್ತು ಆದಿತ್ಯರಲ್ಲಿ ಸೂರ್ಯ, ಸೂರ್ಯನಾಮಕ ಆದಿತ್ಯ. ಭಾಸ್ಕರರೊಳಗೆ ನಿಂತು ಈ ಷಣ್ಣವತಿ ನಾಮಕನು ಈ 3 ದೇವತೆಗಳಲ್ಲಿ ನಿಂತು ತ್ರಿನವತಿ ರೂಪನಾಗಿ ಪ್ರಪನ್ನರ ಅನುದಿನ ಪ್ರಪನ್ನರು ಅನುದಿನ ನಿಷ್ಕಟ ಸದ್ಭಕ್ತಿಯಲ್ಲಿ ಮಾಲ್ಪ ಪುಣ್ಯಕರ್ಮವ. ಪ್ರಪನ್ನರು ಈ ಭಗವಂತನ 90 ರೂಪಗಳನ್ನು, 93 ರೂಪಗಳನ್ನು ಮತ್ತು 96 ನಾಮದಲ್ಲಿ 96 ದಿನಗಳಲ್ಲಿ ಸನ್ನಿಹಿತವಾದ ಭಗವಂತನ ರೂಪವನ್ನು ತಿಳಿದು ಭಗವಂತನೇ ನನ್ನೊಳಗೆ ಇದ್ದು ಇದನ್ನು ಮಾಡ್ತಾನೆ ಅಂತ ತಿಳ್ಕೊಂಡವರು ಪ್ರಪನ್ನರು. ಪ್ರಪನ್ನರು ಅನುದಿನ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಲ್ಪ. ಆಗ ಅದನ್ನು ಅನುದಿನ, ಈ ಅನುದಿನ ಅಂತಂದರೆ ಈ 96 ದಿನಗಳಲ್ಲಿಯೂ ಕ್ರಮಬದ್ಧವಾಗಿ ಮಾಡತಕ್ಕಂಥ ಅದನ್ನು ಭಗವದ್ಭಕ್ತಿಯಿಂದ, ಪಿತೃಗಳ ಮೇಲೆ ಭಕ್ತಿ ಅಲ್ಲ. ನಮ್ಮಲ್ಲಿ ಕೆಲವು ವಿಚಿತ್ರವಾದ ಸಂಪ್ರದಾಯ ಇದೆ. ದೇವರು ಪೂಜೆ ಮಾಡುವಾಗ, ನಿತ್ಯ ದೇವರ ಪೂಜೆ ಮಾಡುವವರು ಬೆಳಗಾತ ಕಾಫಿ ತಿಂಡಿ ತಿಂದು ಏನು ಮಾಡಿಯೂ ಪೂಜೆ ಮಾಡ್ಬೋದು. ಶ್ರಾದ್ದ ದಿವಸ ಏನೂ ತಿನ್ನಬಾರ್ದು, ಯಾಕಂದರೆ ಪಿತೃದೇವತೆಗಳು, ಅಯ್ಯೋ ಅಂದರೆ ದೇವರಿಗಿಂತ ದೊಡ್ಡ ಸಂಗತಿ ಆಗೋಯ್ತು ಪಿತೃದೇವರು. ದೇವರ ಪೂಜೆ ಮಾಡುವಾಗ ದಿನ ಕಾಫಿ ತಿಂಡಿ ತಿಂದು ಪೂಜೆ ಮಾಡ್ಬೋದು, ಶ್ರಾದ್ದ ದಿವಸ ನೀರು ಮುಟ್ಟಬಾರ್ದು ಅಂತ. ಇವೆಲ್ಲ ಭಯಾನಕವಾದ ಸಂಪ್ರದಾಯಗಳು. ಮೇಲೆ ಶ್ರಾದ್ದ ದಿವಸ ನೀರು ಮುಟ್ಟಬಾರ್ದು, ಆವತ್ತು ನಿರಾಹಾರ, ಯಾಕೆಂದರೆ ಪಿಂಡ ಹಾಕಲಿಕ್ಕೆ. ಅದೇನು ಪಿತೃದೇವತೆಗಳು ದೇವರಿಗಿಂತ ದೊಡ್ಡ ಸಂಗತಿಯ? ದೇವರಿಗೆ ನಾವು ತಿಂದು ಪೂಜೆ ಮಾಡಬಹುದಾದರೆ ಪಿತೃದೇವತೆಗಳು ಯಾಕೆ ಮಾಡಬಾರ್ದು? ಅದಕ್ಕೆ ಹೇಳಿದ್ದು ಇದನ್ನು ನಿಷ್ಕಪಟ ಅನುದಿನ ನಿಷ್ಕಪಟ ಇದೆಲ್ಲ ಕಪಟಗಳು. ಕಡೆಗೆ ಅದು ಯಾರೋ ಹೇಳ್ತಾರೆ, ಏನು ಮನೇಲಿ ಹೇಳ್ತಾರೆ, ಇವತ್ತು ತಂದೆ ದಿನಪ್ಪ, ಇವತ್ತಾದರೂ ಉಪವಾಸ ಕೊಡು ಅಂತ. ಕಡೆ ಅಂದರೆ ಯಾವತ್ತೂ ತಿನ್ನೋನು, ಅವತ್ತು ಒಂದು ದಿವಸ ಆದರೂ ತಿನ್ನದೇ ಇರಲಿ ಅಂತ ಏನೋ ಒಂದು ನೆಪ ಹೇಳಿ ತಿನ್ನಿಸದೇ ಇರ್ತಾರೆ. ಹಾಗೆ ಇವೆಲ್ಲ ಏನು ನಮ್ಮ ಅನುಷ್ಠಾನಗಳೆಲ್ಲ ಒಂದು ಥರದ ಮುಖವಾಡದ ಕಪಟಗಳು. ಅವು ಸತ್ಯದ ಅನುಷ್ಠಾನಗಳಲ್ಲ, ಸತ್ಯದ ಅರಿವೇ ಇಲ್ಲ, ಅಸತ್ಯದ ಅನುಷ್ಠಾನಗಳು. ಅದನ್ನು ಸರಿಯಾಗಿ ತಿಳಿದು ಸತ್ಯದ ತಿಳುವಳಿಕೆಯಿಂದ ಅದರ ಹಿಂದೆ ಇರತಕ್ಕ ಭಗವತ್ ಶಕ್ತಿಯನ್ನು ಅರಿತು ಮಾಡಿದರೆ ಅದು ನಿಷ್ಕಪಟ ಸದ್ಭಕ್ತಿಯ ಅನುಷ್ಠಾನ ಆಗ್ತದೆ ಎಂದರು. ಅದು ಕಾಪಟ್ಯ ಇಲ್ಲದೆ ಇದ್ದಾಗ ನಿಜವಾದ ಭಕ್ತಿ, ಭಗವಂತನ ಮೇಲೆ ಭಕ್ತಿ. ಪಿತೃದೇವತೆಗಳ ಆರಾಧನೆ ಮಾಡಿದ್ರು ಅದರೊಳಗಿರತಕ್ಕ 93 ಭಗವಂತರ ಆರಾಧನೆ ಆಗುತ್ತೆ ಅನ್ನೋದು ಗೊತ್ತಾದಾಗ ಭಕ್ತಿ ಬರುತ್ತೆ ಅದರಲ್ಲಿ. ಇಲ್ಲದೇ ಇದ್ದರೆ ಎಂಥದೋ ಮಾಡಬೇಕು ಅಂತ ಪುರೋಹಿತರು ಹೇಳ್ತಾರೆ, ನಮಗೇನು ಮಾಡಿಬಿಡೋದು ಅಂತ. ಇವರಿಗೆ ನಿಜವಾಗಿ ಕಡೆಗೆ ಪುರುಷೋತ್ತು ಇಲ್ಲ, ಪುರೋಹಿತರು ನೀವೇ ಮಾಡಿಬಿಟ್ರಿ ಶ್ರಾದ್ದ ಅಂತ ಹೇಳೋರು ಇದ್ದಾರೆ. ನಾನು ಪುರುಷೋತ್ತಲ್ಲಿ ದುಡ್ಡು ಎಷ್ಟಾಗುತ್ತೆ ಹೇಳಿ ನೀವೇ ಪಿಂಡ ಹಾಕಿಬಿಟ್ರಿ. ಎಲ್ಲ ಒಟ್ಟಿಗೆ ಪಿಂಡ ಹಾಕದೇ ಇರುವ ಧೈರ್ಯವೂ ಇಲ್ಲದಕ್ಕೆ ಪಿಂಡ ಹಾಕೋರು ಅವರು. ಭಕ್ತಿಯಿಂದ ಹಾಕುವುದಲ್ಲ, ಕಪಟಕ್ಕೂ. ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಲ್ಪ ಪುಣ್ಯಕರ್ಮವ ಸ್ವೀಕರಿಸಿ. ಆದರೆ ಭಕ್ತಿಯಿಂದ ನಾವು 93 ಭಗವಂತನ ರೂಪಗಳು 96 ದಿನಗಳಲ್ಲಿ 96 ನಾಮಕನಾಗಿರ್ತಕ್ಕ ಭಗವಂತನನ್ನು ತಿಳಿದು ಆ ಭಗವಂತ ಪಿತೃದೇವತೆಗಳಿಗೆ ಈ ಆರಾಧನೆಯನ್ನು ಮುಟ್ಟಿಸ್ತಾನೆ. ನಮ್ಮ ಹಿರಿಯರು ಪಿತೃಗಳು ಹಿಂದೆ ಮೃತರಾದವರು ಯಾರಾದರೂ ಸದ್ಗತಿ ಆಗದೇ ಇದ್ದರೆ ಅವರಿಗೂ ಇದರಿಂದ ಫಲಪ್ರಾಪ್ತಿಯಾಗಿ ಅವರ ದೋಷ ಪರಿಹಾರ ಆಗುತ್ತೆ ಅನ್ನುವ ಅನುಸಂಧಾನದಿಂದ ಮಾಡಿದರೆ ಅಂಥ ಪುಣ್ಯಕರ್ಮವ ಸ್ವೀಕರಿಸಿ ಭಗವಂತ ಸ್ವೀಕಾರ ಮಾಡ್ತಾನೆ. ಕಾರುಣ್ಯ ಸಾಗರನು ಆ ಪಿತೃಗಳಿಗೆ ಅಗಣ್ಯ ಸುಖವಿತ್ತು, ಪಿತೃದೇವತೆಗಳಿಗೆ ಸುಖ ಕೊಡ್ತಾನೆ.
ಒಂದು ವೇಳೆ ಬಾಧಕ, ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಹಿಂದೆ ಪಿತೃದೇವತೆಗಳಿಗೆ ಆ ಅನ್ನವನ್ನು ಕೊಡ್ತಾ ಅಂದರು. ಪಿತೃಗಳಿಗೆ ಅಂತಂದ್ರೆ ಇಲ್ಲಿ ಸುಖವಿತ್ತು ಅಂತ. ಒಂದು ಗಳಿಗೆ ಪಿತೃಗಳಿಗೆ ಕಾರಣಾಂತರದಿಂದ ದುಃಖ ಪ್ರಾರಬ್ಧ ಇದ್ದು ಅವರ ಸುಖಕ್ಕೆ ಬಾಧಕ ಇದ್ದರೆ ಅದನ್ನು ಪರಿಹರಿಸಿ ಪಿತೃಗಳಿಗೆ ಸುಖವಿತ್ತು ಅವರ ಪೊರೆವನು ಎಲ್ಲ ಕಾಲದಲ್ಲಿ ಅಂತ. ಅವರ ಅಂದರೆ ಪಿತೃಗಳನ್ನು ಪಿತೃಕಾರ್ಯ ಮಾಡಿದಂಥ ಮಕ್ಕಳನ್ನು ಎಲ್ಲ ಕಾಲದಲ್ಲಿ ಪೊರೆವನು. ಪಿತೃಗಳಿಗೂ ಬಾಧಕ ಇದ್ದರೆ ಆ ಬಾಧಕ ಪರಿಹಾರ ಮಾಡಿ ಸುಖವನ್ನು ಕೊಟ್ಟ. ಪಿತೃದೇವತೆಗಳಿಗೆ ಅವರ ತಮ್ಮ ಯಜ್ಞಯಾಗಾದಿಗಳಿಂದ ಮಾಡಿರತಕ್ಕಂಥ ಭೋಗದ ಸುಖವನ್ನು ಕೊಟ್ಟು ರಕ್ಷಿಸ್ತಾನೆ ಅಂತ ಹೇಳಿಕೊಂಡು, ಹೀಗೆ ಶ್ರಾದ್ದದ ಬಗ್ಗೆ ಒಂದು ಅಪೂರ್ವವಾದಂಥ ಮುಖ ಅನುಸಂಧಾನವನ್ನು ಕೊಟ್ಟರು. 93 ರೂಪಗಳಿಗೆ ಇನ್ನೊಂದು ರೀತಿಯ ಅರ್ಥವನ್ನು ಮುಂದಿನ ಪದ್ಯದಲ್ಲಿ ದಾಸರೇ ಹೇಳ್ತಾರೆ. 93 ರೂಪಗಳು ಯಾವ ಯಾವುದು ಅನ್ನೋದಕ್ಕೆ ಅವರೇ ಮುಂದೆ ಹೇಳ್ತಾರೆ. ನಾನು ಹೇಳಿರ್ತಕ್ಕಂಥ ಒಂದು ಅಲ್ಲದೆ ಇನ್ನೊಂದು ರೀತಿಯ 93. ಆ 93 ಮತ್ತು ಮುಂದಿನ ವಿವರಗಳನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತು 4 ಪದ್ಯ ಆಯಿತು, ಕಮ್ಮಿ ಏನೂ ಆಗಲಿಲ್ಲ. 4 ಪದ್ಯದಲ್ಲಿ ಶ್ರಾದ್ದಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳು ಬಂದವು. ಇನ್ನು ಒಂದು ಪದ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರೂಪಗಳನ್ನು ಹೇಳ್ತಾರೆ. ಅದರ ಮೇಲೆ ಭಗವಂತನ ಕಾರುಣ್ಯ, ಈ ಭೋಗ ಅಂದರೆ ಏನು, ನಾವು ಕೊಟ್ಟದನ್ನು ಯಾಕೆ ತಗೋತಾನೆ ಭಗವಂತ, ಅವನಿಗೇನು ಹಸಿವೋ, ಅವನಿಗೇನು ಅಗತ್ಯ, ನಿತ್ಯ ತೃಪ್ತನಾದವನಿಗೆ ನಮ್ಮ ಈ ದೇಹದೊಳಗಿದ್ದನ್ನೆಲ್ಲ ತಿನ್ನುವ ಅಗತ್ಯ ಏನು ಅಂತನ್ನುವಂಥ ಮಾತುಗಳಿಗೆಲ್ಲ ಬೇರೆ ಬೇರೆ ದೃಷ್ಟಾಂತಗಳು. ಜೊತೆಗೆ ಈ ಸಂಧಿ ಇನ್ನು 8 ಪದ್ಯ ಇರುವುದು. ಈ ಸಂಧಿಯಲ್ಲಿ 22 ಪದ್ಯ ಆಯಿತು. 22 ಇನ್ನು 8 ಪದ್ಯ, 30 ಪದ್ಯ ಭೋಜನ ಸಂಧಿ ಮುಗಿದು ಹೋಗುತ್ತೆ. ಆಮೇಲೆ ಮತ್ತೆ ವಿಭೂತಿ ಸಂಧಿ. ಆ ಮುಂದಿನ ಭಾಗಗಳನ್ನು ನಾಳೆಯಿಂದ ನೋಡೋಣ. ಇವತ್ತು ಇಲ್ಲಿಗೆ ಉಪಸಂಹಾರ ಮಾಡೋಣ. ಮತ್ತೆ ನಾಳೆ ಬೆಳಿಗ್ಗೆ ಸಂಜೆ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭುಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 4 ರೂಪಗಳು 93 ಕಡೆ ಸನ್ನಿಹಿತವಾಗಿ ತ್ರಿನವತಿ ರೂಪನಾಗಿ, ಷಣ್ಣವತಿ ಶ್ರಾದ್ದಗಳಲ್ಲಿ ಸನ್ನಿಹಿತನಾಗಿ, ಷಣ್ಣವತಿ ನಾಮಕನಾಗಿದ್ದಾನೆ ಎನ್ನುವ ಮಾತನ್ನು ನಾವು ನಿನ್ನೆ ನೋಡಿದೆವು. ಆ ಷಣ್ಣವತಿ ಮತ್ತು ತ್ರಿನವತಿಗಳಲ್ಲಿ ಈಗ ಪ್ರಚಲಿತವಾಗಿರತಕ್ಕಂಥ ತಪ್ಪು ಪದ್ಧತಿಯ ದೋಷವನ್ನು ಕಂಡೆವು. ಶುದ್ಧವಾದ 93 ಯಾವುದು, ಶುದ್ಧವಾದ 96 ಯಾವುದು ಅನ್ನುವುದನ್ನು ನಿನ್ನೆ ನಾನು ವಿವರಿಸಿದ್ದೆ. ಅದರಲ್ಲಿ 4 ಯುಗಾದಿಗಳು, 14 ಮನ್ವಾದಿಗಳು, 15 ಮಹಾಲಯ ಪಿತೃಪಕ್ಷ ಭಾದ್ರಪದದ ಪಾಡ್ಯದಿಂದ ಅಮಾವಾಸ್ಯೆ ತನಕ, ಮತ್ತು 12 ಮೇಷಾದಿ 12 ಸಂಕ್ರಮಣಗಳು, ಅಂದರೆ ಸೌರ ಮಾಸಕ್ಕೆ ಸಂಬಂಧಪಟ್ಟು ಚಾಂದ್ರ ಮಾಸಕ್ಕೆ ಸಂಬಂಧಪಟ್ಟು 12 ಅಮಾವಾಸ್ಯೆಗಳು, ಮತ್ತು 13 ವ್ಯತಿಪಾತಗಳು, ಒಂದು ವರ್ಷದಲ್ಲಿ ಬರುವ 13 ವೈಧೃತಿಗಳು, ಮತ್ತು ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಈ 4 ಮಾಸಗಳ ಕೃಷ್ಣ ಪಕ್ಷದಲ್ಲಿ ಬರತಕ್ಕಂಥ ತಿಸ್ರಾಷ್ಟಕಗಳು, ಸಪ್ತಮಿ, ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿಗಳು, ಮತ್ತು ಮೃತತಿಥಿ ಇದು ಒಟ್ಟಿಗೆ 96 ಆಗತ್ತೆ ಅಂತ ನಾನು ನಿನ್ನೆ ಹೇಳಿದ್ದೆ. ಇದರಲ್ಲಿ ಮೇಷಾದಿ ಸಂಕ್ರಮಣಗಳು ಎಲ್ಲರಿಗೂ ಗೊತ್ತಿರುತ್ತೆ, 12 ಅಮಾವಾಸ್ಯೆಗಳು ಗೊತ್ತಿರುತ್ತೆ, ಪ್ರತಿ ವರ್ಷ ಪಂಚಾಂಗ ನೋಡಿದಾಗ ಗೊತ್ತಾಗುತ್ತೆ. ವ್ಯತಿಪಾತ ವೈಧೃತಿ ಕೂಡ ಪ್ರತಿ ತಿಂಗಳು ಯಾವುದು ಬರುತ್ತೆ ಅಂತ ಒಂದು ಪಂಚಾಂಗದಲ್ಲಿ ತಿಥಿಯ ಪಕ್ಕದಲ್ಲಿ ನಕ್ಷತ್ರ ಬರೀತಾರೆ, ನಕ್ಷತ್ರದ ಪಕ್ಕದಲ್ಲಿ ಯೋಗಗಳನ್ನು ಬರೀತಾರೆ.
ಅದನ್ನು ನೋಡಿದರೆ ವ್ಯತಿಪಾತ ವೈಧೃತಿ. ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ಧನುರ್ವ್ಯತಿಪಾತ, ಧನುರ್ವೈಧೃತಿ ಅಂತ ಆಚರಣೆ ಮಾಡ್ತಾರೆ. ಉಳಿದ ದಿವಸ ತಿಂಗಳುಗಳಲ್ಲಿ ಯಾವತ್ತು ಬರ್ತದೆ ಅನ್ನೋದು ಪಂಚಾಂಗದಲ್ಲಿ ನೋಡಿದರೆ ಗೊತ್ತಾಗತ್ತೆ. ತಿಸ್ರಾಷ್ಟಕ ಅನ್ನೋದು ಗೊತ್ತಾಯಿತು. ಮನ್ವಾದಿ ಮತ್ತು ಯುಗಾದಿಗಳನ್ನು ಕೂಡ ಪಂಚಾಂಗದಲ್ಲಿ ಬರೀತಾರೆ. ಅದನ್ನು ಪರಿಶೀಲನೆ ಮಾಡಿದರೆ ಪ್ರತಿ ವರ್ಷ 4 ಯುಗಾದಿಗಳು, 14 ಮನ್ವಾದಿಗಳು ಅದರಲ್ಲಿರ್ತವೆ. ಅದೇನು ಈ ಉಳಿದದ್ದೆಲ್ಲ ಅಮಾವಾಸ್ಯೆ, ಸಂಕ್ರಮಣ ಎಲ್ಲ ಬೇರೆ ಬೇರೆ ಆಗ್ತಾ ಇರುತ್ತೆ. ಅದೇನು ಅದು ಒಂದು ವಿಶಿಷ್ಟವಾದ ದಿನವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಯುಗಾದಿ ಪ್ರತಿ ವರ್ಷವೂ ಒಂದೇ ನಿಶ್ಚಿತವಾದಂಥ ದಿವಸದಲ್ಲಿ ಬರತಕ್ಕಂಥದ್ದು. ಮನ್ವಾದಿ ಪ್ರತಿ ವರ್ಷವೂ ನಿಶ್ಚಿತವಾಗಿರತಕ್ಕಂಥ ತಿಥಿಗಳಲ್ಲಿ ಬರತಕ್ಕಂಥದ್ದು. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿ ಕೃತಯುಗಾದಿ, ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಪರಶುರಾಮ ಜಯಂತಿ ಅಕ್ಷಯ ತೃತೀಯ ತ್ರೇತಾಯುಗಾದಿ, ಮಾಘ ಮಾಸದ ಅಮಾವಾಸ್ಯೆ ದ್ವಾಪರ ಯುಗಾದಿ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಕಲಿಯುಗಾದಿ. ಹೀಗೆ ಈ 4 ಯುಗಗಳ ಆದಿಯ ಏನು ವಿವರ ಇದೆ ಅದು ಎಲ್ಲ ಕಡೆ ಎಲ್ಲ ವರ್ಷದಲ್ಲೂ ಏಕರೂಪವಾಗಿರುವಂಥ ಇವು 4 ಯುಗಾದಿಗಳು. ಚೈತ್ರದ ಮಾಸದ ಪ್ರಾರಂಭದ ಚೈತ್ರ ಶುದ್ಧ ತೃತೀಯ 1 ಮನ್ವಾದಿ, ಚೈತ್ರ ಪೂರ್ಣಿಮೆ 1 ಮನ್ವಾದಿ, ಆಮೇಲೆ ಜ್ಯೇಷ್ಠ ಪೂರ್ಣಿಮೆ 1 ಮನ್ವಾದಿ, ವೈಶಾಖದಲ್ಲಿ ಮನ್ವಾದಿ ಇಲ್ಲ. ಆಮೇಲೆ ಆಷಾಢ ಶುದ್ಧ ದಶಮಿ 1 ಮನ್ವಾದಿ, ಆಷಾಢ ಪೂರ್ಣಿಮೆ 1 ಮನ್ವಾದಿ, ಶ್ರಾವಣ ಕೃಷ್ಣ ಅಷ್ಟಮಿ 1 ಮನ್ವಾದಿ, ಆಮೇಲೆ ಭಾದ್ರಪದ ಶುದ್ಧ ದ್ವಿತೀಯ 1 ಮನ್ವಾದಿ, ಆಮೇಲೆ ಆಶ್ವಿನ ನವಮಿ ಶುದ್ಧ ನವಮಿ ಮಹಾನವಮಿ ಅಂತ ಹೇಳ್ತೇವೆ ಅದು 1 ಮನ್ವಾದಿ, ಕಾರ್ತೀಕ ದ್ವಾದಶಿ 1 ಮನ್ವಾದಿ, ಕಾರ್ತಿಕ ಶುದ್ಧ ದ್ವಾದಶಿ, ಕಾರ್ತಿಕ ಪೂರ್ಣಿಮಾ 1 ಮನ್ವಾದಿ, ಪುಷ್ಯ ಶುದ್ಧ, ಆಮೇಲೆ ಮಾಘ ರಥಸಪ್ತಮಿ ಮಾಘ ಸಪ್ತಮಿ ಪುಷ್ಯ ಶುದ್ಧ ಏಕಾದಶಿ 1 ಮನ್ವಾದಿ, ಮಾಘ ಶುದ್ಧ ಸಪ್ತಮಿ ರಥಸಪ್ತಮಿ 1 ಮನ್ವಾದಿ, ಫಾಲ್ಗುಣದ ಪೂರ್ಣಿಮೆ 1 ಮನ್ವಾದಿ, ಫಾಲ್ಗುಣದ ಅಮಾವಾಸ್ಯೆ 1 ಮನ್ವಾದಿ. ಹೀಗೆ 14 ಮನ್ವಾದಿಗಳು, 4 ಯುಗಾದಿಗಳು ತಿಳ್ಕೊಂಡ್ರೆ ಉಳಿದದ್ದೆಲ್ಲ ಪ್ರತಿ ವರ್ಷ ಪಂಚಾಂಗದಲ್ಲಿ ಸಿಗುವಂಥದ್ದು. ವೈಧೃತಿ, ವ್ಯತಿಪಾತ, 12 ಅಮಾವಾಸ್ಯೆಗಳು, 12 ಸಂಕ್ರಮಣಗಳು ಮತ್ತು 15 ಪಿತೃಪಕ್ಷ ದಿನಗಳು, ಮತ್ತು 1 ಮೃತ ತಿಥಿ, ಅದು ಅವರವರ ಮನೆತನಕ್ಕೆ ಸಂಬಂಧಪಟ್ಟಂಥದ್ದು. ಹೀಗೆ 96 ದಿವಸಗಳಲ್ಲಿ ಸನ್ನಿಹಿತನಾಗಿರತಕ್ಕಂಥ ಷಣ್ಣವತಿ ನಾಮಕನಾದ ಭಗವಂತನಿಗೆ 93 ದೇವತಾಧಿಷ್ಠಾನಗಳನ್ನು ನಾವು ನಿನ್ನೆ ನೋಡಿದ್ದೆವು. ಆ 93 ದೇವತಾಧಿಷ್ಠಾನ ಇನ್ನೊಂದು ರೀತಿಯಿಂದ ಅನುಸಂಧಾನ ಮಾಡುವಂಥದ್ದನ್ನು ಈ ಮುಂದಿನ ಪದ್ಯದಲ್ಲಿ ದಾಸರು ಹೇಳುತ್ತಾರೆ. ಸುತಪನು ಏಕೋತ್ತರ ಸುಪಂಚಾಶತ ವರ್ಣ ಕರಣದಿ 24 ಸುತತ್ವದಿ ಧಾತುಗಳೊಳಗಿದ್ದು ಅವಿರತ ಅನಿರುದ್ಧ ಜತನ ಮಳ್ಪನು ಜಗದಿ ಜೀವಪ್ರತತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳ ಅರ್ಚಿಸುವರು ಅದರಿಂದ ಬಲ್ಲವರು ಅಂತ. ಭಗವಂತನಿಗೆ ಹಿರಣ್ಯನಾಭ ಸುತಪಾಹ ಪದ್ಮನಾಭ ಪ್ರಜಾಪತಿ ಅಂತ ಸಹಸ್ರನಾಮದಲ್ಲಿ ಒಂದು ಹೆಸರು ಸುತಪಾಹ ಅಂತ. ಅದನ್ನು ಸುತಪನು ಅಂತ ಇವರು ತಗೊಳ್ತಾರೆ. ಯಾಕೆಂದರೆ ಅದರಲ್ಲಿ 2 ಅರ್ಥವನ್ನು ಸೂಚಿಸುವುದಕ್ಕೋಸ್ಕರ ಬೇಕು ಅಂತ ಆ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಸುತಪಾಹ ಅಂತಂದರೆ ತಪಸ್ ಅಂದರೆ ಜ್ಞಾನ, ಸುತಪಾಹ ಅಂತಂದರೆ ವಿಶಿಷ್ಟವಾದ ಪರಿಪೂರ್ಣವಾದ ಅಜ್ಞಾನದ ಸ್ಪರ್ಶ ಇಲ್ಲದ ಜ್ಞಾನಸ್ವರೂಪ ಅಂತ ಅರ್ಥ. ಇದು ತಪಸ್ ಅನ್ನುವುದರ ಅರ್ಥ. ತಪಸ್ ಅಂದರೆ ಆಲೋಚನೆ, ಚಿಂತನೆ, ಇದೆಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಇರತಕ್ಕಂಥ ಭಗವಂತ ಅಂದರೆ ಜ್ಞಾನಪೂರ್ಣ ಅನ್ನೋದು ಆ ಶಬ್ದದ ಒಂದು ಅರ್ಥ. ಸು ಪ್ಲಸ್ ತಪಸ್. ಅದನ್ನು ಇನ್ನೊಂದು ಅರ್ಥದಲ್ಲಿ ಸುತ ಪ್ಲಸ್ ಪ ಅಂತ ಇಟ್ಟುಕೊಂಡು ಸುತಪ ಅಂದರೆ ಪಿತೃದೇವತೆಗಳು ಪುತ್ರಸ್ಥಾನೀಯರಾಗಿರತಕ್ಕಂಥ ನಮ್ಮನ್ನು ರಕ್ಷಿಸುವವರು. ಅಂತಹ ಪಿತೃದೇವತೆಗಳಲ್ಲಿ ಸನ್ನಿಹಿತನಾಗಿರತಕ್ಕಂಥ ಭಗವಂತ ಪುತ್ರಸ್ಥಾನೀಯರಾಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳನ್ನು ರಕ್ಷಿಸ್ತಾನೆ. ಸುತ ಪ. ಇದೇ ಭಗವಂತನ ಇನ್ನೊಂದು ನಾಮ ಸಂವತ್ಸರ ಅಂತ. ಅಹ ಸಂವತ್ಸರೋ ವ್ಯಾಳ ಅಂತ ಹೇಳ್ತಾನೆ. ಅಹ ಸಂವತ್ಸರ ಅಂತ ಅನ್ನುವಲ್ಲಿಯೂ ಸಂವತ್ಸರ, ನಮ್ಮ ವತ್ಸರು ಅಂದರೆ ಸುತರು, ಮಕ್ಕಳು, ಮಕ್ಕಳ ಸ್ಥಾನದಲ್ಲಿರತಕ್ಕಂಥ ಬ್ರಹ್ಮಾದಿ ದೇವತೆಗಳನ್ನು
ಸಂ ಚೆನ್ನಾಗಿ, ರ ಅಂದರೆ ರಮಿಸುವವನು, ಅವರಿಗೆ ಆನಂದವನ್ನು ಕೊಟ್ಟು ರಕ್ಷಿಸುವವನು ಅನ್ನುವ ಅರ್ಥ ಹೇಗೆ. ಹಾಗೆಯೇ ಸುತಪ ಅಂದರೆ, ಸುತ ಅಂದರೆ ಮಕ್ಕಳ ಸ್ಥಾನದಲ್ಲಿ ಇರತಕ್ಕಂಥ ಬ್ರಹ್ಮಾದಿ ಜೀವರನ್ನು ರಕ್ಷಣೆ ಮಾಡತಕ್ಕ ಅನ್ನುವ ಅರ್ಥವನ್ನು ಇಟ್ಟುಕೊಂಡು ಪಿತೃಗಳಲ್ಲಿ ಅಂತರ್ಯಾಮಿಯಾಗಿರ್ತಕ್ಕ ಭಗವಂತ ಸುತಪನಾಗುತ್ತಾನೆ ಅಂತ ಹೇಳಿದರು. ಸುತಪನು ಅವನ 93 ರೂಪಗಳು ಹೇಗೆ ಅಂತಂದರೆ, ಇದರಲ್ಲಿ 90 ರೂಪಗಳಿಗೆ ಬೇಕಾಗಿರತಕ್ಕ ಅಧಿಷ್ಠಾನಗಳನ್ನು ಹೇಳ್ತಾರೆ. ಏಕೋತ್ತರ ಸುಪಂಚಾಶತ ವರ್ಣ, ವರ್ಣ ಅಂತಂದು ಅದನ್ನು ವರ್ಣವನ್ನು ವರ್ಣ ಅಂತ ಹೇಳ್ತಾರೆ ಅವರು. ಏಕೋತ್ತರ ಸುಪಂಚಾಶತ ವರ್ಣ ಅಂದರೆ 50 ಏಕೋತ್ತರ ಪಂಚಾಶತ್ ಅಂದರೆ 50 ಮತ್ತು 1 51 ವರ್ಣಗಳು ಅಂತ. ಅಕಾರದಿಂದ ಅಂ ಅಹ ಅಲ್ಲಿಯ ತನಕ 16 ವರ್ಣಗಳು, ಸ್ವರಗಳು. ಕನ್ನಡದಲ್ಲಿ 16 ಬೇರೆ ಥರ, ಸಂಸ್ಕೃತದಲ್ಲಿ ಬೇರೆ ಥರ. ಯಾಕೆಂದರೆ ಕನ್ನಡದಲ್ಲಿ ಲ್ ಅನ್ನುವ 2 ಅಕ್ಷರಗಳಿಲ್ಲ. ಸಂಸ್ಕೃತದಲ್ಲಿ ಆಗುವಾಗ ಅ ಆ ಇ ಈ ಉ ಊ ಋ ಋ ಲ್ ಲ್ ಅನ್ನುವ 2 ಅಕ್ಷರಗಳಿದೆ. ಅದು ಎಲ್ಲ ಸಂಸ್ಕೃತದಲ್ಲಿಲ್ಲ. ಪಾಣಿನೀಯ ಸಂಸ್ಕೃತ ಪ್ರಕಾರ ಲವರ್ಣಸ್ಯ ದೀರ್ಘಾಭಾವಾತ್ ಅಂತ ಲ್ ಅನ್ನುವುದಕ್ಕೆ ಲ್ ಅನ್ನುವ ದೀರ್ಘಾಕ್ಷರವನ್ನು ಪಾಣಿನಿ ಒಪ್ಪುವುದಿಲ್ಲ. ಆದರೆ ಪ್ರಾಚೀನ ತಂತ್ರಶಾಸ್ತ್ರದಲ್ಲಿ ವರ್ಣಾಭಿಮಾನಿ ದೇವತೆಗಳನ್ನು ಹೇಳುವಾಗ ಆಚಾರ್ಯರೇ ತಂತ್ರಶಾಸ್ತ್ರ ಸಂಘದಲ್ಲಿ ಅಜಃ ಆನಂದಃ ಇಂದ್ರಃ ಈಶಃ ಉಗ್ರಃ ಊರ್ಜಃ ಋತಂಭರಃ ಋಘಃ ಲುಷಃ ಲೂಜಿಹಿ ಅಂತ ಭಗವಂತನ ಲುಕಾರದ ರೂಪ ಲೂಜಿ ಅಂತ ಹೇಳಿದ್ದಾರೆ. ಹೀಗೆ ಲ್ ಅನ್ನುವ 2 ಅಕ್ಷರ ಹೆಚ್ಚಿದೆ. ಕನ್ನಡದಲ್ಲಿ ಆ 2 ಅಕ್ಷರ ಇಲ್ಲ. ಅದರ ಬದಲಿಗೆ 2 ಸ್ವರಗಳು ಹೆಚ್ಚಿವೆ. ಯಾವುದು ಅಂದರೆ, ಸಂಸ್ಕೃತದಲ್ಲಿ ಎ ಮತ್ತು ಓ ಅನ್ನುವ 2 ಅಕ್ಷರಗಳಿದ್ದರೆ ಕನ್ನಡದಲ್ಲಿ ಎ ಮತ್ತು ಓ ಅಂತಾರೆ. ಎ ಮತ್ತು ಓ ಅನ್ನುವ ಹ್ರಸ್ವಾಕ್ಷರ ಸಂಸ್ಕೃತದಲ್ಲಿಲ್ಲ. ಹಾಗಾಗಿ ಒಟ್ಟಿಗೆ 16 ಇರುವುದು. ಇಲ್ಲಿ ಲ್ ಅನ್ನುವ 2 ಅಕ್ಷರ ಹೆಚ್ಚಿದೆ, ಅಲ್ಲಿ ಎ ಓ ಅನ್ನುವ 2 ಅಕ್ಷರ ಹೆಚ್ಚಿದೆ. ಸಂಸ್ಕೃತದಲ್ಲಿ ಎ ಅನ್ನುವ ಹ್ರಸ್ವಾಕ್ಷರ ಇಲ್ಲ. ಅದನ್ನು ಈಗ ಉದಾಹರಣೆಗೆ ತಿರುಪತಿಯಲ್ಲಿ ವೆಂಕಟೇಶ ಅಂತಾರೆ. ವೆಂಕಟೇಶ ಅಂತ ಸಂಸ್ಕೃತದಲ್ಲಿ ಇಲ್ಲ. ಯಾಕೆಂದರೆ ವೇ ಅನ್ನುವ ಅಕ್ಷರ ಇಲ್ಲ, ವೇ ಅನ್ನುವ ಅಕ್ಷರ ಮಾತ್ರ ಇರುವುದು, ಏ ಮಾತ್ರ. ಆದ್ದರಿಂದ ವೆಂಕಟೇಶ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಇಲ್ಲ. ಅದನ್ನು ವೆಂಕಟೇಶ ಅಂತ ಹೇಳಬೇಕಾಗತ್ತೆ. ವೆಂಕಟರಮಣ, ವೆಂಕಟರಮಣಾಚಾರ್ಯರು ಅಂತ ಹೆಸರಿಟ್ಟುಕೊಳ್ತಾರೆ. ವೆಂಕಟರಮಣಾಚಾರ್ಯರು ಅಂತ ಆಗೋದಿಲ್ಲ, ವೆಂಕಟರಮಣಾಚಾರ್ಯರು ಆಗುತ್ತೆ ಸಂಸ್ಕೃತದಲ್ಲಿ. ಯಾಕಂದರೆ ವೇ ಅನ್ನುವ ಹ್ರಸ್ವಾಕ್ಷರವೇ ಇಲ್ಲ ಸಂಸ್ಕೃತದಲ್ಲಿ. ಕಾರಣ ಏನು ಅಂದರೆ, ಎ ಅನ್ನುವುದು ಹೇಗೆ ನಿಷ್ಪತ್ತಿ ಆಯಿತು ಅಂತ ಯೋಚನೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಇದು ಹ್ರಸ್ವಾಕ್ಷರ ಇಲ್ಲ ಅಂತ. ಮೂಲಭೂತವಾಗಿರತಕ್ಕಂಥ ಅಕ್ಷರ ಆ ಈ ಉ ಇಷ್ಟೇ, 3 ಮೂಲಭೂತವಾದ ಸ್ವರಗಳು 3. ಮತ್ತು ಋ ಮತ್ತು ಲ್ ಅನ್ನುವಂಥದ್ದು ಒಂದು ದೃಷ್ಟಿಯಿಂದ ಸ್ವರವೂ ಹೌದು, ಒಂದರಿಂದ ವ್ಯಂಜನವೂ ಹೌದು. ಯಾಕಂದರೆ ಋ ಅನ್ನುವ ಅಕ್ಷರಕ್ಕೆ ಆ ಸೇರಿದಾಗ ರ ಆಗುವುದು. ಹಾಗಾದರೆ ರ ಅನ್ನುವ ಅಕ್ಷರದ ಮೂಲಭೂತ ವ್ಯಂಜನವೂ ಹೌದದು. ಹಾಗೆ ಲ್ ಅನ್ನುವುದಕ್ಕೆ ಆಕಾರ ಸೇರಿಸಿದರೆ ಲ ಆಗುವುದು. ಇನ್ನೊಂದು ರೀತಿ ನಾನು ಇಲ್ಲಿ ಹೇಳಬೇಕು, ನಾನು ಲ್ ಅಂತ ಹೇಳ್ತೇನೆ. ಆದರೆ ಸಾಮಾನ್ಯವಾಗಿ ಈ ಪಾಠ ಹೇಳಿಕೊಡುವವರೆಲ್ಲ, ಅಕ್ಷರ ಮಾಲಿಕೆ ಹೇಳಿಕೊಡುವವರೆಲ್ಲ ಅ ಆ ಇ ಈ ಉ ಊ ಋ ಋ ಋ ಅಂತ ಹೇಳಿಕೊಡ್ತಾರೆ. ಹಾಗೊಂದು ಅಕ್ಷರ ಜಗತ್ತಿನಲ್ಲಿಯೇ ಇಲ್ಲ. ಯಾವ ಸಂಸ್ಕೃತದಲ್ಲಿಯೂ ಋ ಅಂತ ಅನ್ನುವ ಅಕ್ಷರ ಇಲ್ಲ. ಇದು ಅಕ್ಷರ ಜ್ಞಾನ ಇಲ್ಲದ ದಡ್ಡ ಪಂಡಿತರು ಹೇಳಿಕೊಡ್ತಕ್ಕಂಥ ಸ್ವರಮಾಲಿಕೆ. ಋ ಅಂತ ಮಕ್ಕಳಿಗೆ ಅಕ್ಷರ ಹೇಳಿಕೊಡುವಾಗಲೇ ತಪ್ಪು ಹೇಳಿಕೊಡ್ತಾರೆ. ಋ ಅಂತ ಅಕ್ಷರ ಅಲ್ಲ, ಅದು ಲ್ ಅಂತ. ಯಾಕೆಂದರೆ ಅದಕ್ಕೆ ಅಕಾರ ಸೇರಿದಾಗ ಅದು ಲ ಆಗತ್ತೆ. ಋ ಆಗಿದ್ದರೆ ಅಕಾರ ಸೇರಿದರೆ ರ ಆಗತ್ತೆ. ಅದು ಲ್ ಅಂತ ಆದ ಉಚ್ಚಾರ. ಋ ಮತ್ತು ಲ್, ರ ಮತ್ತು ಲ ಅನ್ನುವ ಅಕ್ಷರದ ಮೂಲಸ್ವರಗಳು ಅವು. ಆದ್ದರಿಂದ ಋ ಸರಿ, ಆಮೇಲೆ ಋ ಅನ್ನೋದು ತಪ್ಪದು. ಹಾಗೆ ಒಂದು ಉಚ್ಚಾರ, ಆ ರೀತಿಯ ಉಚ್ಚಾರದ ಒಂದು ಸ್ವರವೇ ಇಲ್ಲ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅದಕ್ಕೆ ಅಕ್ಷರ ಲಿಪಿಯನ್ನು, ಸಂಸ್ಕೃತಕ್ಕೆ ಮೂಲದಲ್ಲಿ ಲಿಪಿ ಇರಲಿಲ್ಲ. ಸಂಸ್ಕೃತ ಲಿಪಿ ಅಂತ ಒಂದಿಲ್ಲ. ಈಗ ಏನು ದೇವನಾಗರಿ ಅಂತ ಹೇಳ್ತಾರೆ, ಆ ಲಿಪಿಯನ್ನೇ ಪರಿಷ್ಕಾರ ಮಾಡಿ ಪ್ರಿಂಟಿಗೆ ಅದನ್ನು ಟೈಪ್ ಸೆಟ್ಟು ಬಳಸಿಕೊಂಡ್ರು. ಅದಕ್ಕಿಂತ ಮೊದಲಿದ್ದದ್ದು ಬ್ರಾಹ್ಮಿ ಲಿಪಿ, ಅದರಿಂದ ನಂತರ ನಾಗರಿ ಲಿಪಿ, ಆ ನಂತರ ನಂದಿನಾಗರಿ ದೇವನಾಗರಿ ಆಯಿತು. ಬಹಳ ಅರ್ವಾಚಿನ ಲಿಪಿ ಅದು ದೇವನಾಗರಿ ಅನ್ನುವಂಥದ್ದು. ಕೆಲವರು ದೇವನಾಗರಿ ಅಂದರೆ ದೇವಲೋಕದಲ್ಲೇ ಇದ್ದ ಲಿಪಿ, ಸಂಸ್ಕೃತದಷ್ಟೇ ಪ್ರಾಚೀನ ಅಂತ ಅನ್ನುವ ಮಹಾಭ್ರಮೆಯಲ್ಲಿ ಇದ್ದಾರೆ. ಸಂಸ್ಕೃತಕ್ಕೆ ಲಿಪಿ ಇಲ್ಲ. ಅದರಲ್ಲಿ ಏನಾಯಿತು ಅಂದರೆ, ಲಕಾರ ಬರೆದು ಹೀಗೆ ಒಂದು ಗೀಟೆ ಎಳೀತಾರೆ.
ಲಿಪಿ ಅದು ಏನು ಅಂದರೆ ಋ ಬರೆಯುವ ಹಾಗೆ, ಲಾಕ್ಕೆ ಋ ಒತ್ತು ಕೊಟ್ಟರೆ ಹೇಗೋ ಹಾಗೇ ಇದೆ. ಆದ್ದರಿಂದ ಅಕ್ಷರವನ್ನು ಓದುವವರಿಗೆ ಅದರ ಉಚ್ಚಾರ ಗೊತ್ತಿಲ್ಲದೆ ಲಿಪಿಯಿಂದ ಬಂದ ಭ್ರಮೆ ಅದು ಋ ಅಂತ. ಋ ಅನ್ನೋ ಒಂದು ಅಕ್ಷರ ಇಲ್ಲ. ಆಯಿತು, ಲಿಲು ಅನ್ನೋದು ಅಕ್ಷರ. ಹೀಗೆ ಅದು ರಾ ಮತ್ತು ಲಾ ಅಂದ ಮೂಲ ಸ್ವರಗಳಾದ್ರಿಂದ ಅವು ಒಂದು ಸ್ವತಂತ್ರ ಅಕ್ಷರಗಳಾಗಿ ನಾವು ಪರಿಗಣಿಸುವುದಿಲ್ಲ. ಅದಕ್ಕೆ ಹೆಸರೇ ನಪುಂಸಕ ಅಕ್ಷರಗಳು ಅಂತ ಸಂಸ್ಕೃತದಲ್ಲಿ. ಹಾಗಾದರೆ ಮೂಲಭೂತವಾಗಿರೋದು ಆ ಈ ಉ ಮೂರೇ. ಆ ಅನ್ನೋದು 2 ಅಕಾರ ಸೇರಿದಾಗ ಆದದ್ದು, ಈ ಅನ್ನೋದು 2 ಇಕಾರ ಸೇರಿದಾಗ ಆದದ್ದು, ಊ ಅನ್ನೋದು 2 ಉಕಾರ ಸೇರಿದಾಗ ಆದದ್ದು. ಅವೆಲ್ಲ ಸಂಯುಕ್ತ ಸ್ವತಂತ್ರ ಅಕ್ಷರ ಮೂರೇ, ಆ ಈ ಉ. ಆಮೇಲೆ ಋ ಲಿಲು ಅನ್ನುವಂಥದ್ದು ಅದು ವ್ಯಂಜನದ ಮೂಲಾಕ್ಷರಗಳಾದವು. ಆಮೇಲೆ ಎ ಅನ್ನುವುದು ಅಕಾರ ಮತ್ತು ಇಕಾರ ಸೇರಿ ಆದದ್ದು. 2 ಅಕ್ಷರ ಸೇರಿ ಹ್ರಸ್ವಾಕ್ಷರ ಆಗುವುದು ಹೇಗೆ? 2 ಅಕ್ಷರ ಸೇರಿ 2 ಮಾತ್ರ. ಆ ಪ್ಲಸ್ ಇ ಎ, ಆ ಪ್ಲಸ್ ಉ ಓ, ಅದು ಓ ಆಗೋದು ಸಾಧ್ಯ ಇಲ್ಲ. ಯಾಕಂದರೆ 2 ಅಕ್ಷರ ಸೇರಿದಾಗ 2 ಮಾತ್ರೆಯ ಕಾಲದಲ್ಲಿ ಅದನ್ನು ಉಚ್ಚಾರ. 2 ಅಕ್ಷರಗಳು ಅಂದರೆ ಒಂದು ವ್ಯಂಜನ ಒಂದು ಸ್ವರ ಸೇರಿದರೆ ಒಂದೇ ಮಾತ್ರೆಯಲ್ಲಿ ಹೇಳಲಿಕ್ಕೆ ಬರ್ತದೆ. 2 ಸ್ವರಗಳನ್ನು ಒಂದೇ ಮಾತ್ರ ಕಾಲದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆ ಕೂಡಿಸು ಆ, ಹಾಗೆ ಆ ಪ್ಲಸ್ ಕೂಡಿಸು ಈ ಎ, ಆ ಪ್ಲಸ್ ಕೂಡಿಸು ಆ ಪ್ಲಸ್ ಉ ಓ, ಅದನ್ನು ಓ ಮತ್ತು ಎ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಸಂಸ್ಕೃತದಲ್ಲಿ ಎ ಮತ್ತು ಓ ಅನ್ನುವ ಅಕ್ಷರ ಇರುವುದು ಸಾಧ್ಯ ಇಲ್ಲ. ಹಾಗೆ ಆ ಪ್ಲಸ್ ಉ ಆದಮೇಲೆ ಆ ಪ್ಲಸ್ ಎ ಐ ಆಯಿತು, ಆ ಪ್ಲಸ್ ಓ ಔ ಆಯಿತು. ಹಾಗಾಗಿ ಇದೆಲ್ಲ ಸಂಯುಕ್ತಾಕ್ಷರಗಳು. ಮೂಲ ಸ್ವರಗಳು ಎಷ್ಟಿರುವುದು? ಆ ಈ ಉ ಮೂರೇ. ಆ ಈ ಉ ಮೂರು ಇರುವುದರಲ್ಲಿ ಆ ಮಧ್ಯದ ಅಕ್ಷರವನ್ನು ತೆಗೆದು ಬಿಟ್ರೆ ಆ ಉ ಅಂದರೆ ಮಧ್ಯದ ಅಕ್ಷರ, ಆದ್ಯಂತ ಅಕ್ಷರಗಳನ್ನು ಹೇಳಿದರೆ ಮಧ್ಯದ ಅಕ್ಷರವನ್ನು ಸಂಗ್ರಹ ಮಾಡಬೇಕು ಅನ್ನುವ ನಿಯಮ ಇದೆ. ಆದ್ದರಿಂದ ಆ ಉ ಅಂದರೆ ಸಮಸ್ತ ಸ್ವರಗಳನ್ನು ಹೇಳಿದಾಗಾಯಿತು ಓಂಕಾರದ 2 ಅಕ್ಷರಗಳಿಂದ. ಆದರೆ ಒಂದು ವಿಷಯ, ಈ ಎ ಅನ್ನುವ ಅಕ್ಷರ ಮತ್ತು ಓ ಅನ್ನುವ ಅಕ್ಷರ ಎ ಓ ಅಂತ ಸಹಜವಾಗಿ ಆಗುವುದಿಲ್ಲ. ಹಾಡಿನಲ್ಲಿ ಬೇಕೇ ಹಾಗೆ ಮಾಡಬಹುದು. ಸಂಗೀತದಲ್ಲಿ ಒಂದು ಸ್ವಾತಂತ್ರ್ಯ ಇದೆ. ಏನು ಬೇಕಾದರೂ ನೀವು ಶಬ್ದವನ್ನು ಎಳೆದು ಜಗ್ಗಿ ಮಾಡಬಹುದು. ಈಗ ವಾದಿರಾಜರು ಒಂದು ಸ್ತೋತ್ರ ಮಾಡಿದ್ದಾರೆ, ದಶಾವತಾರ ಸ್ತೋತ್ರ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯಾ ಕಮಲಾಲಯ. ಅಲ್ಲಿ ಪಾಲಯ ಕಮಲಾಲಯ ಅಂತ ದೀರ್ಘ ಇದೆ. ಪಾಲಯ ಕಮಲಾಲಯ ಅಲ್ಲ. ಹಾಗೆ ಇದ್ದರೆ ಅದನ್ನು ಹಾಡಲಿಕ್ಕೆ ಬರುವುದಿಲ್ಲ. ಹಾಡುವುದನ್ನು ರಾಗ ಸಂಯೋಜನೆ ಛಂದೋಬದ್ಧವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಪಾಲಯ ಕಮಲಾಲಯ ದೀರ್ಘವನ್ನೇ ಹೇಳಬೇಕು. ಅಲ್ಲಿ ಪಾಲಯ ಶಬ್ದ, ಕಮಲಾಲಯ ಶಬ್ದ, ಅದನ್ನು ಛಂದಸ್ಸಿಗೋಸ್ಕರ ದೀರ್ಘ ಮಾಡಿದ್ದಾರೆ. ಹ್ರಸ್ವವನ್ನು ದೀರ್ಘ ಮಾಡಬಹುದು, ದೀರ್ಘವನ್ನು ಹ್ರಸ್ವ ಮಾಡಬಹುದು ಸಂಗೀತಕ್ಕೋಸ್ಕರ. ಹಾಗೆ ಸಾಮವೇದದಲ್ಲಿ ಎ ಮತ್ತು ಓ ಎನ್ನುವ ಅಕ್ಷರಗಳನ್ನು ಕೆಲವು ಸಂದರ್ಭದಲ್ಲಿ ಗಾನದ ಬಂಧಕ್ಕೋಸ್ಕರ ಎ ಮತ್ತು ಓ ಅನ್ನುವುದಾಗಿ ಹೇಳ್ತಾರೆ. ಹಾಗಾಗಿ ಎ ಓ ಅನ್ನುವುದು ಸಂಸ್ಕೃತದಿಂದಲೇ ಬಂದದ್ದು ಕನ್ನಡಕ್ಕೆ. ಆದರೆ ಸಹಜವಾದ ಆಡುಮಾತಿನಲ್ಲಿ ಎ ಮತ್ತು ಓ ಹೊರತು ಎ ಓ ಇಲ್ಲ. ಅದರ ಪ್ರಭಾವದಿಂದ ಅದು ವೆಂಕಟರಮಣ ವೆಂಕಟೇಶ ಎಲ್ಲ ಆದ ಕಡೆಗೆ ಹ್ರಸ್ವ ಮಾಡಬಹುದು ಅಂತ. ಅದನ್ನು ನಿಮಗೆ ಒಂದು ಉದಾಹರಣೆ ಕೊಡುವುದಿದ್ರೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹಾಗೆ ಪ್ರಯೋಗ ಮಾಡಿದ್ದಾರೆ. ಅತಿಮತ ತಮೋಗಿರಿ ತಮೋಗಿರಿ ಅಂತ ಓ ಓ ಇಲ್ಲ ಅಲ್ವಾ? ಅದು ನೋಡಿ 4 ಮಾತ್ರೆಗೆ ಕೂಡಿಸ್ರಿ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಮಹ ಭೂತಿದ ಗುಣಗಣ ನಿಲಯ ನಿಲಯ ಶುಭತಮ ಕಥಶಯ ಪರಮ ಸದೋದಿತ ಜಗದೆಕ್ಕ ಕಾರಣ ರಮ ರಮ ರಮಣ. ಇದರ ಛಂದಸ್ಸಿನ ಜ್ಞಾನ ಇಲ್ಲದೆ ಇದ್ದವರು ಇದನ್ನು ರಮ ರಮ ರಮಣ ತೆಗೆದು ರಾಮ ರಮ ರಮಣ ಮಾಡಿ ಸ್ವರೂಪ ಧ್ವಂಸ ಮಾಡಿ ದ್ವಾದಶ ಸ್ತೋತ್ರವನ್ನು ಹೊಲಗಡಿಸಿಬಿಟ್ಟಿದೆ. ಯಾಕೆಂದರೆ ಛಂದಸ್ಸಿನ ಜ್ಞಾನ ಇಲ್ಲ. ಇದರಲ್ಲಿ ಆದ ಹಾಗೆ ಹರಿಕಥಾಮೃತ ಸಾರವನ್ನು ಛಂದಸ್ಸಿನ ಜ್ಞಾನ ಇಲ್ಲದೆ ತಪ್ಪಾಗಿ ಹೇಳ್ತಾರೆ. ಹಾಗೆ ದ್ವಾದಶ ಸ್ತೋತ್ರವನ್ನು ಛಂದಸ್ಸಿನ ಜ್ಞಾನ ಇಲ್ಲದೆ ತಪ್ಪಾಗಿ ಹೇಳ್ತಾ ರಮ ರಮ ರಮಣ ಹೋಗಿ ರಾಮ ರಮ ರಮಣ ಆಗಿ ಅದು ಎಷ್ಟು 4 ಮಾತಲ್ಲಿ ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಅಂದರೆ 4 ಲಘುಗಳು, ಆಮೇಲೆ 1 ಗುರು 2 ಲಘು. ಕೆಲವು ಮುಂದೆ ಉತ್ತರಾಡ್ತಾರೆ. ಅತಿಮತ ತಮೋಗಿರಿ ಅದು 4 ಲಘುಗಳು. ಸಮಿತಿವಿ 3 ಲಘುಗಳು. ಆಮೇಲೆ ಭೇದನ 2 ಗುರು 1 ಗುರು 2 ಲಘು 4 ಮಾತ್ರೆ. ಹಾಗೆಯೇ ಪಿತಮಹ ಭೂತಿದ ಗುಣಗಣ ನಿಲಯ ಇಲ್ಲಿ 4 ಲಘುಗಳು 1 ಅಥವಾ 1 ಗುರು 2 ಲಘು 1 ಗುರು 2 ಲಘು. ಈ ನಡೆಯಲ್ಲಿ
4 ಮಾತ್ರೆಗಳ ನಡೆಯಲ್ಲಿ ಇರತಕ್ಕಂಥ ಒಂದು ಅಪೂರ್ವವಾದ ಸುಂದರವಾದ ಗಾನ ಪದ್ಧತಿಯನ್ನು ಬಳಸಿಕೊಂಡಿರತಕ್ಕಂಥ ಮಂತ್ರ ಅದು ಬೇರೆ ಕಡೆ ಕೂಡ ಹೀಗೆ ಮಾಡಿದ್ದಾರೆ. ಅದರಲ್ಲೇ ಸುರತಿಥಿ ಜಸುಬಲ ವಿಲುಳಿತ ಮಂದರ ಧರಪರ ಕುರ್ಮಹೆ ಭೌಮಮ ಶರಣಂ ಸಗಿರಿ ವರ ಧರ ತಳವಹ ಸುಸೂಕರ ಸಗಿರಿ ವರ ಧರ ತಳವಹ ಅಲ್ಲಿರುವುದು ಧರಾತಳ ಇಲ್ಲ. ಸಗಿರಿ ವರ ಧರಾತಳವಹ ಸುಸೂಕರ ಪರಮ ವಿಬೋಧಹೇ ಭೌಮಮ ಶರಣಂ ಅಂತ ಹೇಳ್ತಾರೆ ಈ ಹೇಳೋರು. ಸಗಿರಿವ ರಧರ ತಳವಹ ಸುಸೂಕರ ಪರಮ ವಿಬೋಧಹೇ ಭವಮಮ ಶರಣಂ. 4 ಮಾತ್ರಗಳಿದೆ. ಧರಾತಳ ಅಂತ ಋಷಿಕೇಶ ತೀರ್ಥರು ಬರೆಯುವುದಿಲ್ಲ, ಧರತಳ ಅಂತ ಬರೀತಾರೆ. ಇದೆಲ್ಲ ಅಂದರೆ ಸಂಸ್ಕೃತ, ವೈದಿಕ ಸಾಹಿತ್ಯ ಮತ್ತು ಸಂಗೀತ ಎಲ್ಲ ಗೊತ್ತಿದ್ದವರಿಗೆ ಇದು ಸರಿಯೋ ತಪ್ಪನ್ನು ಗೊತ್ತಾಗ, ಅರ್ಧ ಓದಿದವರಿಗೆ ಅರ್ಧಂಬರ್ಧ ಓದಿದವರು ದ್ವಾದಶ ಸ್ತೋತ್ರದ ಕರೆಕ್ಷನ್ ಮಾಡಿದರೆ ಧರತಳ ಉಂಟು, ಧರಾತಳ ಆಗಬೇಕು. ಧರಾ ಶಬ್ದ ಸ್ತ್ರೀಲಿಂಗ, ಯಾಕೆಂದರೆ ಭೂಮಿ ಧರಣಿ ಧರ ಅಂತ ಅಮರಕೋಶದಲ್ಲಿ ಇಷ್ಟೇ ಗೊತ್ತಿರೋದು. ಅಮರಕೋಶ ಮಾತ್ರ ಓದಿದವರು ಆಚಾರ್ಯರ ಗ್ರಂಥವನ್ನು ಅಧ್ಯಯನ ಮಾಡಿದರೆ ಆಗುವ ಅನರ್ಥಗಳಿವು. ಆಚಾರ್ಯರು ಸಾಮವೇದ ವೈದಿಕ ಪ್ರಯೋಗ, ಈಗ ಇಂದ್ರಾವರುಣನೋನುವಾಂ ವೇದದಲ್ಲಿ ಇದೆ ಇಂದ್ರಾವರುಣ. ಇದನ್ನು ವ್ಯಾಕರಣ ಪ್ರಕಾರ ತಿದ್ದಬೇಕಾದ್ರೆ ಏನು ಮಾಡಬೇಕು? ಇಂದ್ರಾವರುಣ ಅನ್ನೋದು ದ್ವಿವಚನ, ಅದು ಇಂದ್ರಾವರುಣ ಆಗಬೇಕು. ಅದು ದೀರ್ಘ ಮಾಡಿಬಿಡೋದ? ವೇದದಲ್ಲಿ ದೀರ್ಘವನ್ನು ಹ್ರಸ್ವ ಮಾಡಿದ್ದಾರೆ ಛಂದಸ್ಸಿಗೋಸ್ಕರ. ಹೇಗೆ ಅತಿಮತ ತಮೋಗಿರಿ ಅನ್ನುವಲ್ಲಿ ಆಚಾರ ಮಾಡಿದರು, ಶುಭತಮ ಕಥಶಯ. ಹಾಗೆ ಇಂದ್ರಾವರುಣ ಅನ್ನೋ ಪದಪಾಠ ಆಗುತ್ತುಂಟಾ? ಇಂದ್ರಾವರುಣ ದೀರ್ಘವನ್ನು ಹ್ರಸ್ವವನ್ನು ದೀರ್ಘ ಮತ್ತು ಹ್ರಸ್ವ ದೀರ್ಘಗಳನ್ನು ವ್ಯತ್ಯಾಸ ಮಾಡುವುದರಿಂದ ಅರ್ಥವಿಶೇಷವನ್ನು ಕೂಡ ಮಾಡಲಿಕ್ಕೆ ಬರ್ತದೆ ಅಂತ ಆಚಾರ್ಯರೇ ಸಂಹಿತಾಯಾಂ ಯತ್ರ ದೈರ್ಘ್ಯಂ ಪದೇ ಯತ್ರ ನ ವಿದ್ಯತೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ ಶ್ರುತೇಸ್ತತ್ರ ವಿವಕ್ಷಿತಂ. ಸಂಹಿತಾದಲ್ಲಿ ದೀರ್ಘ ಇದೆ, ಪದಪಾಠದಲ್ಲಿ ಇಲ್ಲ, ಅಥವಾ ಸಂಹಿತಾದಲ್ಲಿ ದೀರ್ಘ ಇಲ್ಲ, ಪದಪಾಠದಲ್ಲಿ ಇದೆ. ಈ ವ್ಯತ್ಯಾಸಕ್ಕೆ ಅರ್ಥಾಧಿಕ್ಯವನ್ನು ಹೇಳುವಂತಹ ವಿಶೇಷ ಉದ್ದೇಶ ಇದೆ ಅಂತ ಆಚಾರ್ಯರು ಅದಕ್ಕೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದೆಲ್ಲ ತಿಳ್ಕೊಂಡವರಿಗೆ ಅರ್ಥ ಆಗುತ್ತೆ. ಅದು ಇಲ್ಲದೇ ಇದ್ರೆ ಓಹೋ ಇದು ವ್ಯಾಕರಣ ಪ್ರಕಾರ ತಪ್ಪು ಅಂತ ತಿದ್ದುವುದಷ್ಟೇ. ಹಾಗೆ ಈ ಅ ಆ ಇ ಈ ಉ ಊ ಋ ಋ ಲ ಲ ಎ ಐ ಓ ಔ ಇಷ್ಟೇ. ಎ ಓ ಐ ಔ ಎ ಐ ಓ ಔ ಅನ್ನೋದು ಕನ್ನಡದಲ್ಲಿ ಬಂದಿರತಕ್ಕಂಥದ್ದು. ಆದರೆ ಅದು ವೇದದಲ್ಲಿ ಕ್ವಚಿತ್ತಾಗಿ ಗಾನದಲ್ಲಿ ಎ ಓ ಉಚ್ಚಾರ ಇದೆ, ಆದರೆ ಅದನ್ನು ಅಕ್ಷರವಾಗಿ ಪರಿಗಣನೆ ಮಾಡುವುದಿಲ್ಲ. ಹಾಗಾಗಿ 16 ಸ್ವರಾಕ್ಷರಗಳು. ಆಮೇಲೆ ವರ್ಗೀಯ ಅಕ್ಷರಗಳು 5 ವರ್ಗಗಳಲ್ಲಿ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ 25 ಅಕ್ಷರಗಳು ವರ್ಗೀಯ ಅಕ್ಷರಗಳು. ವ್ಯಂಜನಾಕ್ಷರಗಳಲ್ಲಿ 16, 25, 41. ಆಮೇಲೆ ಕೊನೆಯಲ್ಲಿ ಇರ್ತಕ್ಕಂಥ ವ್ಯಾಪಕಾಕ್ಷರಗಳು ಅಂತ ಹೇಳ್ತಾರೆ. ಯ, ರ, ಲ, ವ ಇವು ಒಂದು ಗುಂಪು, ಇವನ್ನ ಅಂತಸ್ಥಾಕ್ಷರಗಳು ಅಂತ ಹೇಳ್ತಾರೆ. ಯ, ರ, ಲ, ವ, ಶ, ಷ, ಸ, ಹ, ಳ ಮತ್ತು ಕ್ಷ. ಇದನ್ನು ಕೂಡ ಕೊನೆಯ 2 ಅಕ್ಷರವನ್ನು ಪಾಣಿನಿ ಒಪ್ಪುವುದಿಲ್ಲ, ಆದರೆ ತಂತ್ರಶಾಸ್ತ್ರದಲ್ಲಿ ಒಪ್ಪಿದ್ದಾರೆ. 41, 10, 51. ಇದನ್ನೇ ಅವರು ಹೇಳೋದು ಏಕೋತ್ತರ ಸುಪಂಚಾಶತ ವರ್ಣ. 51 ಅಕ್ಷರಗಳಲ್ಲಿ ಭಗವಂತನ 51 ರೂಪಗಳಿವೆ. ಇದನ್ನು ಕಲಶ ಪೂಜೆ ಮಾಡುವಾಗ ಅಜಾದಿ ಕಲಶ ದೇವತೆಗಳು 100 ಮಂದಿ ಕಲಶ ದೇವತೆಗಳಲ್ಲಿ 51 ಮಂದಿ ಇವರೇ. ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತಂಭರ, ಋಘ, ಲುಷ, ಲೂಜಿ, ಏಕಾತ್ಮ, ಐರ, ಓಜಭೃತ್, ಔರಸ, ಅಂತ, ಅರ್ಧಗರ್ಭ, ಕಪಿಲ, ಖಪತಿ, ಗರುಡಾಸನ, ಘರ್ಮ, ngಸಾರ, ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಝಾಟಿತಾರಿ, ನ್ಯಮ. ಹೀಗೆ ಇವು 51 ಹೆಸರುಗಳನ್ನು ಹೇಳಿ ಏನು ಉಪಯೋಗ ಇಲ್ಲ. ಈಗೇನು ನಾವು ಕಲಶ ಪೂಜೆ ಮಾಡ್ತಾ ಇಲ್ಲ. ಅದನ್ನು ಹೇಳಿದ್ರು ನಿಮಗೆ ಮತ್ತೆ 2ನೇ ನೆನಪು ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ನನಗೆ ಬಾಯಿ ಬರುತ್ತೆ ಅಂತ ತೋರಿಸ್ಬೇಕು ಅಷ್ಟೇ, ಏನು ಉಪಯೋಗ ಇಲ್ಲ ಹೇಳಿ. 51 ರೂಪಗಳಿವೆ. ಭಗವಂತನ 51 ಅಕ್ಷರಗಳಿಂದ ಪ್ರತಿಪಾದ್ಯವಾದ ಅಕ್ಷರ ನಿಯಾಮಕವಾದ 51 ರೂಪಗಳು. ಹೀಗೆ 51 ರೂಪಗಳು. ಮತ್ತು ಇದು ವರ್ಣಗಳಲ್ಲಿ ಇರತಕ್ಕಂಥದ್ದಾಯಿತು. 51 ವರ್ಣಗಳಲ್ಲಿ ಅಂದರೆ ನಾಮಾತ್ಮಕ ಪ್ರಪಂಚ ಅಲ್ಲಿ ಮುಗಿಯಿತು. ಎಲ್ಲ ಶಬ್ದಗಳು ಈ 51 ಅಕ್ಷರಗಳಿಂದಲೇ ಆದದ್ದು. ಸೊ 51 ರೂಪಗಳು ಸಮಸ್ತ ನಾಮಾತ್ಮಕ ಪ್ರಪಂಚವನ್ನು ಒಳಗೊಂಡಿತು. ನಾಮರೂಪಾತ್ಮಕ ಪ್ರಪಂಚ, ಆಮೇಲೆ ರೂಪಾತ್ಮಕ ಪ್ರಪಂಚ ಇನ್ನು ಉಳಿದಿರೋದು ನೇಮ್ ಆ್ಯಂಡ್ ಫಾರ್ಮಲ್. ಜಗತ್ತು ಅಂದರೆ ಅಷ್ಟೇ. ನಾಮಗಳು ಈ 51 ಅಕ್ಷರವೇ. ಎಲ್ಲ ನಾಮಗಳು ಏನು ಶಬ್ದ ಮಾಡಿದರೂ 51 ಅಕ್ಷರದಲ್ಲೇ ಸೇರಿ ಹೋಯಿತು. ಈ 51 ಅಕ್ಷರದಲ್ಲಿ ಸೇರದ ಒಂದು ಹೊಸ ಅಕ್ಷರ ಅನ್ನೋದು ಇನ್ನು ಯಾವ ಡಿಕ್ಷನರಿ ತೆಗೆದರೂ ಬರೋದಿಲ್ಲ. ಯಾವ ಶಬ್ದ ಮಾಡಿದರೂ ನಾವು ಈ ಅಕ್ಷರಗಳನ್ನೇ ಒಳಗೊಂಡಿರ್ತದೆ. ಇನ್ನು ಈ ನಾಮಗಳಿಂದ ವಾಚ್ಯವಾದ ಪ್ರಪಂಚ, ರೂಪಾತ್ಮಕ ಪ್ರಪಂಚ ವಸ್ತು, ಅದು 24 ನಮನೆ ಅಂತ. ಚತುರ್ವಿಂಶತಿ ಅಂತ ಅದು ಸಾಂಖ್ಯ. ಅದನ್ನು ಸಾಂಖ್ಯ ಕಪಿಲ ತನ್ನ ತಾಯಿ ದೇವಹೂತಿಗೆ ಹೇಳುವಾಗ ಅವನು ಹೇಳ್ತಾನೆ, ಚತುರ್ಭಿಷಿ
ಪಂಚಭಿಃ ಚತುರ್ಭಿಶ್ಚ ಪಂಚಭಿಶ್ಚೈವ ಪಂಚಭಿರ್ಬ್ರಹ್ಮನ್ ಚತುರ್ಭಿಃ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು ಅಂತ 24 ಗಣ ಒಟ್ಟಿಗೆ ಪ್ರಕೃತಿಯಿಂದ ಸೃಷ್ಟವಾದ ಪ್ರಪಂಚ 24 ಬಗೆ. ಪ್ರಾಧಾನಿಕ ಅಂದರೆ ಪ್ರಕೃತಿಯಿಂದ ಸೃಷ್ಟವಾದ ಪ್ರಾಕೃತ ಪ್ರಪಂಚ 24 ಬಗೆ ಅಂತ. ಯಾವುದು ಅಂದರೆ ಪಂಚಭಿಃ ಚತುರ್ಭಿಃ ದಶಭಿಸ್ತಥ ಏತತ್ ಚತುರ್ವಿಂಶತಿಕಂ ಗಣಂ ಅಂತ. ಒಟ್ಟಿಗೆ ಪ್ರಪಂಚದಲ್ಲಿ ಇರತಕ್ಕಂಥ ಫಾರ್ಮ್ ಆಕಾರ ವಿಶಿಷ್ಟವಾದ ಪ್ರಪಂಚ, ಪ್ರಾಕೃತ ಪ್ರಪಂಚ 24 ಬಗೆ. 24 ಬಗೆಯ ವಸ್ತುವನ್ನು ಹೇಳಲಿಕ್ಕೆ 51 ಅಕ್ಷರಗಳು. ಆದರೆ 51 ಅಕ್ಷರಗಳು 21 ವಸ್ತುಗಳು. ಅಲ್ಲಿಗೆ ಈ 24 75 ಒಟ್ಟಿಗೆ ಪ್ರಪಂಚ ಅಂದರೆ 75, ಅಲ್ಲಿ ಮುಗಿತು, ಮತ್ತೆ ಏನೂ ಹೇಳಲಿಕ್ಕಿಲ್ಲ. ಆ 51 ಅಕ್ಷರಗಳಲ್ಲಿ ತುಂಬಿದ ಭಗವಂತ ಮತ್ತು 24 ತತ್ವಗಳಲ್ಲಿ ತುಂಬಿದ ಕೇಶವಾದಿ ಚತುರ್ವಿಂಶತಿ ಮೂರ್ತಿ. ಅದು ಕೂಡ ನಾವು ನಿತ್ಯ ತರ್ಪಣ ಕೊಡುವಾಗ ಹೇಳ್ತಕ್ಕಂಥ ಕೇಶವಾದಿ ದ್ವಾದಶ ಮೂರ್ತಿ, ಸಂಕರ್ಷಣಾದಿ ದ್ವಾದಶ ಮೂರ್ತಿ. ಒಟ್ಟಿಗೆ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳು. ಅವರು ಗಾಯತ್ರಿಯ 24 ಅಕ್ಷರದಿಂದ ಪ್ರತಿಪಾದ್ಯರು, 24 ತತ್ವದ ನಿಯಾಮಕ ಶಕ್ತಿಗಳು. ಹೀಗೆ 24 ತತ್ವಗಳು ಯಾವುದು ಅಂತ ಅನ್ನೋದನ್ನು ನೋಡೋಣ. ಈಗ 24 ಒಂದು ಸಂಖ್ಯೆ ಅದು ಯಾವುದಿಲ್ಲ ಅಂದರೆ ಪಂಚಭಿಃ ಬ್ರಹ್ಮನ್ ಚತುರ್ಭಿಃ ದಶಭಿಸ್ತಥಾ. ಪ್ರಪಂಚದಲ್ಲಿ ಒಟ್ಟಿಗೆ ಕೇವಲ 24 ತತ್ವಗಳಿವೆ. ಅದು ಯಾವುದು ಅಂದರೆ 5 ಮತ್ತು 5 ಮತ್ತು 4 ಮತ್ತು 10 ಒಂದು. ಪಂಚಭಿಃ ಚತುರ್ಭಿಃ ದಶಭಿಸ್ತಥಾ ಅಂತ. 5 ಅಂದರೆ ಪಂಚಭೂತಗಳು, ಮತ್ತೆ 5 ಅಂತಂದರೆ ಪಂಚತನ್ಮಾತ್ರೆಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇವು 5 ಜಗತ್ತಿನ ಮೂಲಭೂತವಾಗಿರತಕ್ಕಂಥ ಪ್ರಿನ್ಸಿಪಲ್ಸ್. ಅದಕ್ಕೆ ಸಂಬಂಧಪಟ್ಟು 5 ಕ್ವಾಲಿಟೀಸು: ಆಕಾಶಕ್ಕೆ ಶಬ್ದ, ಗಾಳಿಗೆ ಸ್ಪರ್ಶ, ಅಗ್ನಿಗೆ ರೂಪ, ನೀರಿಗೆ ರಸ, ಮಣ್ಣಿಗೆ ಗಂಧ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 5 ಭೂತಗಳು, 5 ತನ್ಮಾತ್ರೆಗಳು ಅಥವಾ 5 ವಿಷಯಗಳು. ಹೀಗೆ ಪಂಚಭಿಃ ಪ್ರಪಂಚ ಅಂತಂದರೆ ಪಂಚಭೂತಗಳು, ಪಂಚತನ್ಮಾತ್ರೆಗಳು. ಆಮೇಲೆ ಈ ಪಂಚಭೂತಗಳಲ್ಲಿ ಇರತಕ್ಕ ಪಂಚ ವಿಷಯಗಳನ್ನು, ಪಂಚಗುಣಗಳನ್ನು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಗ್ರಹಣ ಮಾಡುವುದಕ್ಕೋಸ್ಕರ ಪಂಚ ಜ್ಞಾನೇಂದ್ರಿಯಗಳು ಮತ್ತು ದೇಹದ ವ್ಯಾಪಾರ ನಿಷ್ಪತ್ತಿಗೋಸ್ಕರ ಪಂಚಕರ್ಮೇಂದ್ರಿಯಗಳು. ಇವು 10 ಅಂದರು. ದಶಭಿಃ 10 ಇಂದ್ರಿಯಗಳು, 10 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ದಶಭಿಃ ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಅವುಗಳ ವ್ಯವಸ್ಥೆಗೋಸ್ಕರ, ಅವುಗಳ ಅರಿವಿನ ಪೂರಕ ಕ್ರಿಯೆ, ಅರಿವಿಗೋಸ್ಕರ 5 ಇಂದ್ರಿಯ, ಕ್ರಿಯೆಗೋಸ್ಕರ 5 ಇಂದ್ರಿಯ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ 5 10. ಆದರೆ ಈ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಇವುಗಳು ಪಂಚಭೂತಗಳನ್ನು ಕಂಡು ಅದನ್ನು ತಿಳಿದು ಮಾಡುವುದಕ್ಕೆ ಬೇಕಾಗಿರತಕ್ಕಂಥ ಅದನ್ನು ರಿಸೀವ್ ಮಾಡ್ತಕ್ಕ, ಕಮ್ಯುನಿಕೇಟ್ ಮಾಡ್ತಕ್ಕಂಥ ಒಂದು ಇಂದ್ರಿಯ ಒಳಗಿದೆ, ಕಂಪ್ಯೂಟರು. ಅದು 4 ಅಂದರು. ಆದರೆ ಆ ಮನಸ್ಸು, ಬುದ್ಧಿ, ಅಹಂಕಾರ, ಮಹತ್ತತ್ವ ಸೃಷ್ಟಿ. ಪ್ರಥಮದಲ್ಲಿ ಮಹತ್ತತ್ವ ಸೃಷ್ಟಿ ಆಯಿತು. ಮಹತ್ತತ್ವ ಅಂದ್ರೆ ಚಿತ್ತ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ಇದನ್ನು ಹೇಳ್ತಾರೆ. ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಬುದ್ಧಿ, ಮನಸ್ಸು. ಹೀಗೆ 4. ಇದನ್ನೇ ನಾವು ಒಳಗಿನ ತಗೊಳ್ಳಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ರೀತಿ 4 ವಿಧವಾದಂಥ ಅಂತಃಕರಣಗಳು, ಒಳಗಿನ ಇಂದ್ರಿಯಗಳು. ಚೇತನ ಅಂತ ಒಂದು ಹೇಳಿದ್ದೆ ನಾನು. 5 4 ಯಾಕಾಯಿತು ಅಂತ ನೀವು ಕೇಳಬಹುದು. ಚೇತನ ಅನ್ನೋದು ಚಿತ್ತದ ವಿಸ್ತಾರವೇ, ಅದು ಪ್ರತ್ಯೇಕ ಪದಾರ್ಥ ಅಲ್ಲ. ಚಿತ್ತ ವಿಸ್ತಾರ ಆದರೆ ಚೇತನ. ಅದು ಚಿತ್ತ ಅಂದರೆ ಸ್ಮರಣ ಮೆಮರಿ ಶೆಲ್ಲು. ಅದು ಪೂರ್ತಿ ಓಪನ್ ಆದರೆ ಚೇತನ. ಅದು ಲಾಕ್ ಆಗಿ ಅಲ್ಲಿ ಚೂರು ಓಪನ್ ಆದರೆ ಚಿತ್ತ. ಅದರಿಂದ ಅದು ಒಂದೇ ಶೆಲ್ಲು. ಅದರ ಲಾಕು ಪೂರ್ತಿ ಅನ್ಲಾಕ್ ಆಗುವುದು ಮತ್ತು ಅರ್ಧ ಲಾಕ್ ಆಗಿ ಅರ್ಧ ಅನ್ಲಾಕ್ ಆಗುವುದು ಅನ್ನುವಂಥದ್ದು ಚಿತ್ತ. ಅದರಿಂದ ಚಿತ್ತ ಅನ್ನೋದನ್ನು ಚೇತನ ಅಂತ ಅನ್ನೋದು ಮೂಲ ಪ್ರಕೃತಿ ಅಂತ ಹೇಳಿದ. ಇದು ಪ್ರಾಧಾನಿಕ ಮೂಲ ಪ್ರಕೃತಿಯ ವಿಕಾರವಾಗಿರತಕ್ಕದ್ದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಹೀಗೆ 24 ಆಯ್ತು. ಈಗ ನೋಡಿ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಚಕ್ಷುಸ್ಸು, ಶ್ರೋತ್ರ, ಘ್ರಾಣ, ರಸನ, ತ್ವಕ್. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. 10 ಇಂದ್ರಿಯಗಳು, 4 ಅಂತಃಕರಣಗಳು, ಪಂಚಭೂತಗಳು, ಪಂಚತನ್ಮಾತ್ರೆಗಳು. ಇವು 24 ತತ್ವಗಳು ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಇಷ್ಟೇ ಇರುವುದು, ಬೇರೆ ಯಾವುದೂ ಇಲ್ಲ. ಹಾಗಾದರೆ ಈ 24ರಲ್ಲಿ ಇರತಕ್ಕಂಥ ಚತುರ್ವಿಂಶತಿ ಮೂರ್ತಿಯಾದ ಭಗವಂತ, ಆ 51ರಲ್ಲಿ ಇರತಕ್ಕಂಥ 51 ರೂಪದ ಭಗವಂತ, ಒಟ್ಟಿಗೆ ಭಗವಂತನ 75 ರೂಪಗಳಾಯ್ತು. ಈಗ 93ಕ್ಕೆ ಹತ್ತಿರ ಬರ್ತಾ ಇದ್ದೀವಿ. 75 ಆಯಿತು, ಇನ್ನು 18 ಆದರೆ 93 ಆಗತ್ತೆ. ಅದು ಇನ್ಯಾವುದು ಅಂದರೆ 75 ಆದಮೇಲೆ ಭಗವಂತನ
ಇದು ಇನ್ನು ನಿಜವಾಗಿ ಬೇರೆ ವಸ್ತು ಇಲ್ಲ, ನಾಮರೂಪಾತ್ಮಕ ಪ್ರಪಂಚ ಎಲ್ಲ ಆಯಿತು. ಆದರೆ ನಮ್ಮ ಕರಣಗಳು ಹನ್ನೊಂದು ಅಂದರು. ಕರಣಗಳು ಅಂತಂದರೆ ಅದನ್ನೇ ಹಿಂದೆ ಪುರಮೇಕಾದಶದ್ವಾರಂ ಅಜಸ್ಯ ವಕ್ರಚೇತಸಃ ಅಂತ ನಮ್ಮ ಇಂದ್ರಿಯಗಳ ಗೋಲಕಗಳು, ಈ ಇಂದ್ರಿಯಗಳು ಇರತಕ್ಕಂಥ ಅಧಿಷ್ಠಾನಗಳು, ದ್ವಾರಗಳು ಅಂತ ದೇಹದಲ್ಲಿ ಇರತಕ್ಕಂಥ ಎಂಟ್ರನ್ಸು ಅಂತ ಹೇಳಿದಲ್ಲ, ಅದನ್ನು ಹಿಂದೆ ಏಕಾದಶ ದ್ವಾರ, ಅದನ್ನೇ ಏಕಾದಶ ಕರಣಗಳು ಅಂತಾರೆ. ಜೀವ ಅಥವಾ ಭಗವಂತ ಪ್ರವೇಶಿಸುವ ನಿರ್ಗಮನ ಮಾಡತಕ್ಕಂಥ ದ್ವಾರಗಳು, ದೇಹದ ನಿರ್ಗಮನ ದ್ವಾರಗಳು, ಅದು 11. ಆ 11 ಕರ್ಣಗಳು ಅದಕ್ಕೆ ನಿಯಾಮಕನಾಗಿರತಕ್ಕಂಥ ಭಗವಂತ. ಹಾಗಾದರೆ ಏನಾಯ್ತು ಈಗ? 75 11 86 ಆಯಿತು. ಆಮೇಲೆ ನಮ್ಮ ದೇಹದಲ್ಲಿ ಸಪ್ತಧಾತುಗಳಿವೆ. ತ್ವಕ್ ಚರ್ಮ ಮಾಂಸ ರುಧಿರ ಮಜ್ಜ ಮೇದು ಅಸ್ಥಿ ಧಾತವಃ. ಈ 7 ಧಾತುಗಳಿಂದ ಈ ದೇಹದ ರಚನೆಯಾಗಿದೆ. ಸಪ್ತಧಾತುಗಳು ಸೇರಿದರೆ ಅದರಲ್ಲಿ ಇರತಕ್ಕಂಥ ಭಗವಂತ ಸಪ್ತರೂಪನಾದ ಭಗವಂತ. 86 7 93. ಇದು ತ್ರಿಣವತಿ ನಾಮಕ ಭಗವಂತ, ತ್ರಿಣವತಿ ರೂಪದಲ್ಲಿ ಇರತಕ್ಕಂಥದ್ದು. ಇದು ಒಂದು ರೀತಿಯಿಂದ ಹಿಂದೆ ನಿನ್ನೆ ನಾನು ಹೇಳಿದ್ದು ಒಂದು, ಇದೇನೊಂದು ತ್ರಿಣವತಿ ರೂಪದಿಂದ ಇರತಕ್ಕಂಥ ಭಗವಂತ. ಸಪ್ತಧಾತುಗಳು ಅಂದರೆ ಯಾವುದೆಲ್ಲ ಅನ್ನುವುದನ್ನು ಸ್ವಲ್ಪ ನಾವು ವಿವರಿಸೋಣ. ಕರ್ಣ ಅಂತಂದರೆ 2 ವಿಧವಾಗಿ ಹೇಳಬಹುದು. ನಾನು ನಿನ್ನೆ ಹೇಳಿದಂಥ 11 ಕರ್ಣಗಳು, 1 2 ಕಣ್ಣಿನ ಗೋಳಕ, ಮೂಗಿನ ಗೋಳಕ 2, ಬಾಯಿ 5, 2 ಕಿವಿಗಳು 7, ಮಲಮೂತ್ರದ್ವಾರಗಳು 8 9, ನಾಭಿ 10, ಸಹಸ್ರಾರ 11. ಇದು ಒಂದು ರೀತಿಯಿಂದ 11 ಕರ್ಣಗಳು. ಅಥವಾ 5 ಜ್ಞಾನೇಂದ್ರಿಯಗಳ ಗೋಳಕಗಳು, 5 ಕರ್ಮೇಂದ್ರಿಯ ಗೋಳಕ ಮತ್ತು ಮನಸ್ಸಿನ ಗೋಳಕ, ಹೀಗೆ 11 ಕರ್ಣಗಳು. ಆಮೇಲೆ 7 ಧಾತುಗಳು ಅಂದರೆ ತ್ವಕ್ ಚರ್ಮ. ತ್ವಕ್ ಚರ್ಮ ಅಂತಂದ್ರೆ ನೀವು ತಮಾಷೆ ಏನು ಅಂದರೆ ಡಿಕ್ಷನರಿಯಲ್ಲಿ ನೋಡಿದರೆ ತ್ವಕ್ ಅಂದರೂ ಸ್ಕಿನ್ ಅಂತ ಬರೀತಾರೆ, ಚರ್ಮ ಅಂದರೂ ಸ್ಕಿನ್ನು ಅಂತ. ಹಾಗಾದರೆ 2 ಧಾತುಗಳು ಯಾವುದು? ತ್ವಕ್ಕು ಮತ್ತು ಚರ್ಮ ಅಂತಂದರೆ ನಿಜವಾಗಿ 2 ಲೇಯರ್ ಇದೆ ಸ್ಕಿನ್ನಿನಲ್ಲಿ. ಯಾವತ್ತಾದರೂ ಒಬ್ಬನಿಗೇನಾದರೂ ಕಾಲಿನಲ್ಲಿ ಅಷ್ಟು ಜಾಗ ಚರ್ಮ ಕಿತ್ತು ಹೋದರೆ ಮೇಲಿನಲ್ಲೇ ಇನ್ನೊಬ್ಬರ ದೇಹದ ಮೇಲಿನ ಲೇಯರ್ನ ಸ್ಕಿನ್ನನ್ನು ತೆಗೆದು ಅಲ್ಲಿ ಹಾಕ್ತಾರೆ, ಕೆಳಗಿನ ಲೇಯರನ್ನು ಹಾಗೆ ಬಿಡ್ತಾರೆ. ಯಾಕಂದರೆ ಕೆಳಗಿನ ಲೇಯರ್ ತೆಗೆದರೆ ಮತ್ತೆ ಬರುವುದಿಲ್ಲ ಅದು. ಮೇಲಿನ ಲೇಯರ್ನ ಸ್ಕಿನ್ ತೆಗೆದು ಬಿಟ್ಟರೆ, ಕೆಳಗಿನ ಲೇಯರ್ನ ಸ್ಕಿನ್ನನ್ನು ಬಿಟ್ಟರೆ ಮತ್ತೆ ಕೂಡಿಕೊಳ್ಳುತ್ತೆ ಅದು. ಅಂದರೆ ಮೇಲಿನಿಂದ ರೋಮಗಳು ಇರತಕ್ಕಂಥ ಮೇಲಿನ ಲೇಯರು ಮತ್ತು ಒಳಗಿನ ಲೇಯರು ಅಂತ 2 ಲೇಯರ್ ಇದೆ. ಅದನ್ನೇ ತ್ವಕ್ಕು ಮತ್ತು ಚರ್ಮ ಅಂತ ಹೇಳ್ತಾರೆ. ಮೇಲಿನದ್ದು ತ್ವಕ್ಕು, ಒಳಗಿನದ್ದು ಚರ್ಮ. ಮೇಲಿನ ಲೇಯರನ್ನು ಕಿತ್ತು ತೆಗೆದರೆ ಮತ್ತೆ ಬರುತ್ತೆ, ಒಳಗಿನ ಲೇಯರನ್ನು ತೆಗೆದರೆ ಮತ್ತೆ ಚರ್ಮ ಬೆಳೆಯೋದಿಲ್ಲ ಅದು. ಹಾಗಾಗಿ ತ್ವಕ್ ಬೇರೆ ಚರ್ಮ ಬೇರೆ, 2 ಧಾತುಗಳಿವೆ ಈ ದೇಹದಲ್ಲಿ. ತ್ವಕ್ ಚರ್ಮ ಆದಮೇಲೆ ಚರ್ಮದ ಒಳಗೆ ಮಾಂಸ ಮತ್ತು ರುಧಿರ, ಅದು ಗೊತ್ತಿದೆ ನಮಗೆ. ಮಾಂಸ ಮತ್ತು ರುಧಿರ ಅಂದರೆ ಬ್ಲಡ್ ಆ್ಯಂಡ್ ಫ್ಲೆಶ್, ಫ್ಲೆಶ್ ಆ್ಯಂಡ್ ಬ್ಲಡ್, ಮಾಂಸ ಮತ್ತು ರುಧಿರ. ತ್ವಕ್ ಚರ್ಮ ಅಂದರೆ ಅಪ್ಪರ್ ಲೇಯರ್ ಆಫ್ ಸ್ಕಿನ್ ಆ್ಯಂಡ್ ಇನ್ನರ್ ಲೇಯರ್ ಆಫ್ ಸ್ಕಿನ್ ಆ್ಯಂಡ್ ಫ್ಲೆಶ್ ಆ್ಯಂಡ್ ಬ್ಲಡ್. ತ್ವಕ್ ಚರ್ಮ ಮಾಂಸ ರುಧಿರ. ಮಜ್ಜ, ಮಜ್ಜ ಅಂತಂದರೆ ಮ್ಯಾರೋಸ್ ಅಂತಾರೆ ಇಂಗ್ಲೀಷ್ನಲ್ಲಿ, ಮೃದುವಸ್ಥಿ ಅಂತ, ಎಲುಬಿನ ಒಳಗೆ ಇರತಕ್ಕಂಥ ಸಾರಭೂತವಾದ ಭಾಗ. ಮೇಧಸ್ ಅಂದರೆ ಫ್ಯಾಟ್. ಆಮೇಲೆ ಅಸ್ಥಿ ಅಂತಂದರೆ ಬೋನ್. ಇದು ಇಷ್ಟು ಸಪ್ತಧಾತುಗಳು: ತ್ವಕ್ ಚರ್ಮ ಮಾಂಸ ರುಧಿರ ಮಜ್ಜ ಮೇಧೋ ಅಸ್ಥಿ. ಇದು 7 ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ ಇರ್ತದೆ. ಕೆಲವರಿಗೆ ಕೆಲವು ಜಾಸ್ತಿ ಇರ್ತದೆ, ಕೆಲವರಿಗೆ ಕೆಲವು ಕಮ್ಮಿ ಇರ್ಬೋದು, ಕೆಲವರಿಗೆ ರಕ್ತ ಕಮ್ಮಿ ಇರ್ತದೆ, ಕೆಲವರಿಗೆ ಮೇಧಸ್ಸು ಜಾಸ್ತಿ ಇರ್ತದೆ. ಅದು ನಾವು ತಿನ್ನುವ ಆಹಾರದ ಮೇಲೆ, ನಮ್ಮ ನಡೆಯ ಮೇಲೆ ಇರ್ತದೆ. ಇದು ಇಷ್ಟು ಇರಲೇಬೇಕು ಒಟ್ಟಿಗೆ. ಇದು ಇಲ್ಲದೆ ರಕ್ತ ಕಮ್ಮಿ ಇರಬಹುದು, ರಕ್ತ ಹೆಚ್ಚಿರಬಹುದು. ರಕ್ತ ಹಾಗೆ ಮೇಧಸ್ಸು ಅಥವಾ ಮೇಧಸ್ಸಿನಲ್ಲಿ ಎಲ್ಲ ಬಂತು ನಿಮಗೆ. ಯಾವುದು ನಮ್ಮ ಮಸಲ್ಸನ್ನು ಕೂಡ ಅವರು ಮೇಧಸ್ಸಿನ ಜೊತೆಗೆ ಸೇರಿಸ್ತಾರೆ. ಈ ಮೇಧಸ್ಸು ನಿಜವಾಗಿ ದೇಹದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಅದು ಹೆಚ್ಚಾದಾಗ ಫ್ಯಾಟು ಬೆಳೆಯುತ್ತೆ, ದೇಹ ವಿಕಾರವಾಗಿ ಬೆಳೆಯುತ್ತೆ. ಪ್ರಮಾಣಬದ್ಧವಾಗಿದ್ದಾಗ ದೇಹ ಪ್ರಮಾಣಬದ್ಧವಾಗುತ್ತೆ. ಈ ಸಪ್ತಧಾತುಗಳು ಪ್ರಮಾಣಬದ್ಧವಾಗಿದ್ದಾಗ ಅದು ಪೂರ್ಣ ಪ್ರಮಾಣಬದ್ಧವಾಗಿರುತ್ತೆ. ಈ 93ಕ್ಕೆ ಇನ್ನು ಬೇಕಿದ್ದರೆ ನೀವು ಇನ್ನು 3 ಸೇರಿಸಿದ್ರೆ 96 ಆಗಿಬಿಡುತ್ತೆ. ಅದು ಯಾವುದು ಅಂದರೆ ದೇಹಕ್ಕೆ 3 ಪ್ರಕೃತಿ ಅಂತ. ಈ ಎಲ್ಲ ಸಪ್ತಧಾತುಗಳಿಂದ, ಪಂಚಭೂತಗಳಿಂದ ನಿರ್ಮಾಣವಾದ ದೇಹದಲ್ಲಿ ಇರತಕ್ಕಂಥ ವೈಷಮ್ಯ ಅನ್ನೋದೇ 3 ಥರದ ಪ್ರಕೋಪ ಇರೋದು: ಕಫ ವಾತ ಪಿತ್ತ ಅಂತ. ಕಫ ವಾತ ಪಿತ್ತ ಈ 3ರ ಬ್ಯಾಲೆನ್ಸ್ ಹೆಚ್ಚು ಕಮ್ಮಿ ಆದಾಗ ಎಲ್ಲ ರೋಗಗಳು ಬರೋದು. ವಾತ ಪ್ರಕೋಪದಿಂದ, ಪಿತ್ತ ದೋಷದಿಂದ, ವಾತದೋಷದಿಂದ, ಕಫದೋಷದಿಂದ. ಅದನ್ನೇ
ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ ಅಂತ. ಇದು ಪ್ರಕೋಪ ಆಯಿತು ಅಂತಂದರೆ ಮನುಷ್ಯ ಬದುಕೋದಿಲ್ಲ. ಇದರ ಬ್ಯಾಲೆನ್ಸು ಇದು ಬದುಕು. ಇದು ಪ್ರಕೋಪವಾಗಿ ವಿಕೃತವಾಗಿ ತನ್ನ ಪ್ರಪುರುಷನ ಕಳ್ಕೊಂಡು ಒಳಗಿನಿಂದ ಅಸ್ತವ್ಯಸ್ತ ಆಯಿತು ಅಂದರೆ ಮನುಷ್ಯ ಸಾಯ್ತಾನೆ. ಹೀಗೆ ಭಗವಂತನನ್ನ ನಮ್ಮ ದೇಹಕ್ಕೆ ಸಂಬಂಧಪಟ್ಟೇ 96 ಹೇಳಿದ್ರು. ಇಲ್ಲಿ 51 ವರ್ಣವಾಚ್ಯನ ಆಗಿರತಕ್ಕಂಥ ಭಗವಂತನು ನಮ್ಮ ದೇಹದಲ್ಲಿ ಇದ್ದಾನೆ. ದೇಹದಲ್ಲಿ ಇದ್ದು ನಮ್ಮಿಂದ ಆ ವರ್ಣಗಳನ್ನು ಉಚ್ಚಾರ ಮಾಡಿಸ್ತಾ ಇದ್ದಾನೆ. 51 ವರ್ಣವಾಚ್ಯನಾಗಿ 24 ತತ್ವಗಳು ನಮ್ಮ ದೇಹದಲ್ಲೇ ಇವೆ. 11 ಕರ್ಣಗಳು ನಮ್ಮ ದೇಹದಲ್ಲೇ ಇರುವುದು. ಸಪ್ತಧಾತುಗಳು ನಮ್ಮ ದೇಹದಲ್ಲೇ ಇರುವುದು. ಹೀಗೆ ಬ್ರಹ್ಮಾಂಡದ ಸಮಷ್ಟಿಯಾಗಿ ಪಿಂಡಾಂಡದೊಳಗೆ ಇರತಕ್ಕ ಭಗವಂತನ 93 ರೂಪಗಳನ್ನು 96 ದಿನಗಳಲ್ಲಿ ಆರಾಧನೆ ಮಾಡುವುದು ಷಣ್ಣವತಿ ನಾಮಕನಾಗಿ. ಸುತಪರು ಏಕೋತ್ತರ ಸುಪಂಚಾಶತ ವರ್ಣ ಕರಣ ಮತ್ತು 24 ಸುತತ್ವ 24 ತತ್ವಗಳನ್ನು ನಾನೀಗ ಹೇಳಿದೆ. ಮತ್ತು ಧಾತುಗಳು ಸುತತ್ವದಿ ಧಾತು ಸಪ್ತಧಾತುಗಳೊಳಗೆ ಇದ್ದು ಅವಿರತ ಅನಿರುದ್ಧ ಜತನ ಮಾಡ್ಪನು. ಹೀಗೆ 93 ರೂಪಗಳಿಂದ ಅನಿರುದ್ಧ ನಮ್ಮೊಳಗೆ ಇದ್ದು ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಜತನ ಮಾಡ್ಪನು ಜಗದಿ ಜೀವ ಪ್ರತತಿಗಳ ರಕ್ಷಣೆ ಮಾಡುವುದು ಯಾರನ್ನ? ಸಮಸ್ತ ಜೀವರನ್ನ. ಕಾರಣ ಏನು ಅಂದರೆ ಅನಿರುದ್ಧ ನಾಮವೇ ಸ್ಥಿತ್ಯೈ ಪುನಸ್ಸ ಭಗವಾನ್ ಅನಿರುದ್ಧ ನಾಮ ಅಂತ. ಅದು ಸೃಷ್ಟಿ ಸ್ಥಿತಿ ಸಂಹಾರದಲ್ಲಿ ರಕ್ಷಕವಾದ ರೂಪ. ಆದ್ದರಿಂದ ನಾವು ಹುಟ್ಟಿ ಸಾಯುವ ತನಕ ನಮ್ಮ ಒಳಗಿದ್ದು ನಮ್ಮನ್ನು ರಕ್ಷಣೆ ಮಾಡತಕ್ಕ ರೂಪ ಅನಿರುದ್ಧ ರೂಪ. ಹಾಗೆ ಜೀವಪ್ರತತಿಗಳ ಜತನ ಮಾಡ್ಪನು. ಜತನ ಮಾಡುವುದು ಅಂದರೆ ಜೋಪಾನವಾಗಿ ರಕ್ಷಿಸುವುದು. ವಸ್ತುತಃ ಜತನ ಅನ್ನುವುದು ಯತನ ಅನ್ನುವ ಸಂಸ್ಕೃತ ಶಬ್ದದಿಂದ ಹುಟ್ಟಿದ್ದು. ಯತನ ಅಂದರೆ ಪ್ರಯತ್ನ. ಅದರಿಂದ ಭಗವಂತ ನಮ್ಮನ್ನು ರಕ್ಷಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಜತನ ಮಾಡುವುದು ಅಂತ ಅನ್ನೋದಕ್ಕೆ ಪ್ರಯತ್ನ ಮಾಡುವುದು ಅನ್ನೋದು ಮೂಲಭೂತ ಅರ್ಥ. ಆಮೇಲೆ ಕನ್ನಡದಲ್ಲಿ ಬಳಕೆಗೆ ಬಂದ ಅರ್ಥ ಜೋಪಾನವಾಗಿ ರಕ್ಷಿಸುವುದು ಅಂತ. ಜತನ ಮಾಡುವುದು ಅಂದರೆ ಜೋಪಾನವಾಗಿ ರಕ್ಷಿಸುವುದು. ಜತನ ಮಾಡ್ಪನು ಜಗದಿ ಜೀವ ಪ್ರತತಿ. ಜೀವರುಗಳ ಪ್ರತತಿ ಅಂದರೆ ಸಮೂಹ. ಜೀವ ಪ್ರತತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳನ್ನು ಅರ್ಚಿಸುವರು ಅದರಿಂದ ಬಲ್ಲವರು. ಹೀಗೆ ಅನಿರುದ್ಧ 93 ರೂಪಗಳಿಂದ ನಮ್ಮ ದೇಹದಲ್ಲಿದ್ದು ವಾಸುದೇವ ಅನಿರುದ್ಧ, ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ಈ 4 ಮೂರ್ತಿಗಳು ಷಣ್ಣವತಿ ಶ್ರಾದ್ದಗಳನ್ನು ಮಾಡತಕ್ಕ ಷಣ್ಣವತಿ ದಿನಗಳಲ್ಲಿ 96 ದಿನಗಳಲ್ಲಿ ಸನ್ನಿಹಿತರಾಗಿ ಷಣ್ಣವತಿ ನಾಮಕರಾಗಿ ಈ ಚತುರ್ಮೂರ್ತಿಗಳು ಇದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಆರಾಧನೆ ಮಾಡ್ತಾರೆ. ಅರ್ಚಿಸುವರು ಅದರಿಂದ. ಯಾಕೆಂದರೆ ಅದು ನಮ್ಮನ್ನು ನಿರಂತರ ನಮ್ಮ ದೇಹದೊಳಗೆ ಇದ್ದು ರಕ್ಷಣೆ ಮಾಡತಕ್ಕಂಥ ರೂಪ ಅಂತ ಗೊತ್ತಿದ್ದರಿಂದ ಈ ಚತುರ್ಮೂರ್ತಿಯನ್ನು 96 ದಿನಗಳಲ್ಲಿ ಮತ್ತು 93 ಅಧಿಷ್ಠಾನಗಳಲ್ಲಿ ಅರ್ಚನೆ ಮಾಡ್ತಾರೆ. ಯಾರು? ಬಲ್ಲವರು. ತಿಳುವಳಿಕೆ ಇದ್ದರೆ ಮಾಡ್ತಾರೆ. ತಿಳುವಳಿಕೆ ಇದ್ದಿದ್ರೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ತಿಳುವಳಿಕೆ ಇಲ್ಲದೇ ಇದ್ದವರು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಯಾಕೆ ಮಾಡ್ತೇವೆ ಅಂತ ಗೊತ್ತಿಲ್ಲ, ಮಾಡಿದ್ರಿಂದ ಏನೋ ಅಂತ ಗೊತ್ತಿಲ್ಲ. ಅದರಿಂದ ತಿಳುವಳಿಕೆ ಇಲ್ಲದೇ ಇದ್ದವರು ಅರ್ಚಿಸಬಹುದು. ಇವತ್ತು ಅರ್ಚನೆ ಮಾಡುವವರು ಅನೇಕ ಮಂದಿ ತಿಳುವಳಿಕೆ ಇಲ್ಲದೆಯೇ ಅರ್ಚನೆ ಮಾಡುವುದು ಮತ್ತು ಅದರಿಂದ ಫಲವೂ ವಿಶೇಷವಾದಂಥ ಫಲವೂ ಇಲ್ಲ. ನಿಜವಾಗಿ ಅರ್ಚಿಸಬೇಕು ಯಾರು? ತಿಳಿದವರು ಅರ್ಚಿಸಬೇಕು, ಬಲ್ಲವರು ಅರ್ಚಿಸುವರು ಅದರಿಂದ ಅಂತ. ಇದು ಒಂದು ಮುಖ್ಯವಾದ ವಿಷಯ. ಯಾಕೆಂದರೆ ಶಾಸ್ತ್ರದಲ್ಲಿ ವಿವಾದ ಇದೆ. ತಿಳಿದವರು ಕರ್ಮ ಮಾಡಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಕರ್ಮ ಅನ್ನೋದು ತಿಳಿಯದವರಿಗೋಸ್ಕರ ಅಂತ. ತಿಳಿಯದವರು ಕರ್ಮ ಮಾಡುವುದು ಹೇಗೆ? ತಿಳಿದವರು ಕರ್ಮ ಮಾಡುವುದು ಬೇಡ. ಆದರೆ ತಿಳಿಯದವರಿಗೆ ಕರ್ಮ ಮಾಡ್ಲಿಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಪರ್ಫೆಕ್ಟ್ ಆದ ಕರ್ಮವೇ ಇಲ್ಲ ಅಂತ ಆಯ್ತು ಜಗತ್ತಿನಲ್ಲಿ. ತಿಳಿಯದವರು ಮಾಡಿದರೆ ಏನೋ ಮಾಡ್ತಾರೆ, ಯದ್ವಾ ತದ್ವಾ. ಅವರಿಗೆ ಹೇಗೆ ಮಾಡುವುದು ಅಂತ ಗೊತ್ತಿಲ್ಲ, ಏಕೆ ಮಾಡುವುದು ಅಂತ ಗೊತ್ತಿಲ್ಲ, ಏನು ಮಾಡುವುದು ಅಂತ ಗೊತ್ತಿಲ್ಲ, ಏನೋ ಮಾಡ್ತಾರೆ, ಏನೋ ಆಗತ್ತೆ. ಸರಿಯಾಗಿ ಮಾಡಬೇಕಾದ್ರೆ ತಿಳಿದು ಮಾಡಬೇಕು. ತಿಳಿದವರಿಗೆ ಕರ್ಮ ಇಲ್ಲ. ಹಾಗಾದ್ರೆ ಕರ್ಮದ ಅವಸ್ಥೆ ನೋಡಿ. ತಿಳಿಯದೇ ಇದ್ದವರು ಸರಿಯಾಗಿ ಕರ್ಮ ಮಾಡ್ಲಿಕ್ಕೆ ಬರುವುದಿಲ್ಲ, ತಿಳಿದವರು ಕರ್ಮ ಮಾಡಬೇಕಾಗಿಲ್ಲ. ತಿಳಿದವರೇ ಕರ್ಮ ಮಾಡಬೇಕು ಅನ್ನೋದು ಸಹಜವಾದಂಥ ಮಾತು. ಕರ್ಮ ಜ್ಞಾನಿಗಳಿಗೆ ಕರ್ಮ ಇಲ್ಲ ಅನ್ನುವಂಥದ್ದು ಬಹಳ ಭಯಾನಕವಾದ ಸಿದ್ಧಾಂತ. ಅದು ಜ್ಞಾನಿಗಳು, ಅದಕ್ಕೆ ಆಚಾರ್ಯರು ಒಂದು ಶ್ರುತಿ ಕೊಟ್ಟರು, ಜ್ಞಾನೀತು ಕರ್ಮಾಣಿ ಸದೋದಿತಾನಿ ಕುರ್ಯಾತ್. ಜ್ಞಾನಿಗಳು ಕರ್ಮವನ್ನು ಮಾಡಬೇಕು. ಯಾಕೆಂದರೆ ಕರ್ಮವನ್ನು ಸರಿಯಾಗಿ ಮಾಡಲಿಕ್ಕೆ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಅಜ್ಞಾನಿಗಳು ಕರ್ಮವನ್ನು ಪರ್ಫೆಕ್ಟ್ ಆಗಿ ಮಾಡುವುದು ಸಾಧ್ಯವೇ ಇಲ್ಲ. ಅದರಿಂದ ಕರ್ಮ ಶಕ್ತಿಶಾಲಿ ಆಗಬೇಕಾಗಿದ್ದರೆ ಜ್ಞಾನಪೂರ್ವಕವಾಗಿ ಮಾಡಬೇಕು. ಮತ್ತು ಇನ್ನೊಂದೇನು ಅಂದರೆ ಜ್ಞಾನಿಗಳಿಗೆ 2 ವಿಧವಾಗಿರತಕ್ಕಂಥ ಲಾಭ ಕರ್ಮ ಮಾಡುವುದರಿಂದ. ಅಜ್ಞಾನಿಗಳಿಗೆ ಬರೇ ತಮಗೆ ಕರ್ಮ, ಅವರಿಗೇನೋ ಒಂದು ಆಗಬೇಕು ಅದಕ್ಕೋಸ್ಕರ ಕರ್ಮ ಮಾಡಿದರು. ಜ್ಞಾನಿಗಳಿಗೆ ತಾವು ಕರ್ಮ ಮಾಡುವುದರಿಂದ ತಮಗೆ ಅದರಿಂದ ಆನಂದ ವೃದ್ಧಿ ಮತ್ತು ತಾವು ಕರ್ಮ ಮಾಡಿದ್ರಿಂದ ಇನ್ನೊಬ್ಬರಿಗೆ ಲೋಕ ಶಿಕ್ಷಣ, ಏನು ಮಾಡಬೇಕು ಇನ್ನೊಬ್ಬರಿಗೆ ತಿಳಿ ಹೇಳತಕ್ಕಂಥ. ಹಾಗಾಗಿ ಇಡೀ ಸಮಾಜಕ್ಕೆ ಉಪಕಾರ ಮತ್ತು ಅವರಿಗೆ ಅದರಿಂದ ಆನಂದ. ಜ್ಞಾನಿಗಳಿಗೆ
ಎರಡು ಫಲ, ಅದು ಪರಾರ್ಥ ಸ್ವಾರ್ಥ. ಅಜ್ಞಾನಿಗಳು ಮಾಡುವುದು ಸ್ವಾರ್ಥಕ್ಕೋಸ್ಕರ, ಪರಾರ್ಥವಾಗಿ ಮಾಡಲಾರವರು. ಸ್ವಾರ್ಥಕ್ಕೆ ಮಾಡಿಯೂ ಪರ್ಫೆಕ್ಟ್ ಆಗಿ ಮಾಡಲಾರದೆ ಏನೋ ಮಾಡಿ ವಿನಾಯಕಂ ಪ್ರಕುರ್ವಾಣ ರಚಯಾಮಾಸ ವಾನರಂ ಅಂತ ಮಾಡ್ಲಿಕ್ಕೆ ಹೊರಟದ್ದು ಗಣಪತಿ, ಆದದ್ದು ಹನುಮಂತನ ಪ್ರತಿಮೆ ಅಂತ. ಮಾಡ್ಲಿಕ್ಕೆ ಹೊರಟದ್ದೊಂದು, ಆದದ್ದೊಂದು. ತಿಳುವಳಿಕೆ ಇಲ್ಲ, ಅಜ್ಞಾನದಿಂದ ಏನೋ ಮಾಡಬೇಕು ಅಂತ ಏನೋ ಮಾಡೋದು. ಅದು ಒಬ್ಬರಿಂದ ಒಬ್ಬರು ಕೇಳಿ ಬಾಯಿಂದ ಬಾಯಿಗೆ ಬರುವಾಗ ಅದು ವಿಕಾರವಾಗಿ, ಮಂತ್ರಗಳು ವಿಕಾರವಾಗಿ, ಆ ಕ್ರಿಯೆಗಳು ವಿಕಾರವಾಗಿ ಏನೇನೋ ಆಗತ್ತೆ. ಅದು ಈಗ ಉದಾಹರಣೆಗೆ ಗೃಹಾಣಾರ್ಘ್ಯಂ ಮಯಾ ದತ್ತಂ ದೇವಕ್ಯ ಸಹಿತೋ ಹರೇ ಅಂತ ಕೃಷ್ಣಾಷ್ಟಮಿ ದಿವಸ ಅರ್ಘ್ಯ ಕೊಡತಕ್ಕಂಥ ಮಂತ್ರ ಅಲ್ಲ. ಹೇಗೆ ವಿಕೃತವಾಗತ್ತೆ ಅನ್ನೋದಕ್ಕೆ ನಾನು ಗೃಹಾಣಾರ್ಘ್ಯಂ ಮಯಾ ದತ್ತಂ, ನಾನು ಕೊಟ್ಟಂಥ ಅರ್ಘ್ಯವನ್ನು ಸ್ವೀಕರಿಸು ಭಗವಂತ ಅಂತ ಇದರಲ್ಲಿ ಇರುವುದಿದ್ರೆ, ಒಬ್ಬರು ಹೇಳಿದರು ನನ್ನ ಹತ್ರ, ಅದು ಅರ್ಘ್ಯ ಮನೆಯೊಳಗೆ ಕೊಡಬಾರದು, ಹೊರಗೆ ತುಳಸಿ ಕಟ್ಟೆ ಹತ್ರ ಹೋಗಿ ಕೊಡಬೇಕು ಅಂಗಳದಲ್ಲಿ. ಯಾಕೆ? ಗೃಹಾಣಾರ್ಘ್ಯಂ ಅಂತಿದೆ. ಅಲ್ಲಿ ಏನಾಯ್ತದೆ? ಗೃಹಾಣಾರ್ಘ್ಯಂ, ಮನೆಯಲ್ಲಿ ಅರ್ಘ್ಯ ಕೊಡಬಾರದು ಅಂತಿದೆ. ಏನು ಹೇಳಬೇಕು ಇಂಥ ಮಂತ್ರಜ್ಞರನ್ನು? ಗೃಹಾಣಾರ್ಘ್ಯಂ ಅಂತ ಅವ್ರದ್ದು, ಮನೆಯಲ್ಲಿ ಅರ್ಘ್ಯ ಕೊಡಬಾರದು. ಗೃಹಾಣ ಅರ್ಘ್ಯಂ, ಅರ್ಘ್ಯವನ್ನು ಸ್ವೀಕರಿಸು ಅಂತಿರೋದು ಅದರಲ್ಲಿ. ಅದಕ್ಕೆ ಅವರ ಅರ್ಥ, ಅವರು ಅರ್ಘ್ಯ ಕೊಡಿಸುವವರು, ಅವರು ಕೊಡಿಸಿದ ಅರ್ಘ್ಯ ಕೊಟ್ಟವರ ಗತಿ ಏನು? ಗೃಹಾಣಾರ್ಘ್ಯಂ, ಮನೆಯಲ್ಲಿ ಅರ್ಘ್ಯ ಕೊಡಬಾರದು ಅಂತ ಆ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವರು. ಇದು ನಾನು ವಿನೋದಕ್ಕೋಸ್ಕರ, ನಾನು ಕಿವಿಯಾರೆ ಕೇಳಿದಂಥ ಸಂಗತಿಗಳನ್ನು ಮಾತ್ರ ಸಭೆಯಲ್ಲಿ ಹೇಳ್ತೇನೆ, ಯಾವುದನ್ನೂ ನಾನು ಕಲ್ಪನೆ ಮಾಡಿ ಹೇಳೋದಿಲ್ಲ. ಇಷ್ಟು ಕರ್ಮ ಮಾಲಿನ್ಯ, ಮಂತ್ರ ಮಾಲಿನ್ಯ ಬಂದುಬಿಟ್ಟಿದೆ. ಅದೇನು, ಈ ಪಾಪ ಹಳ್ಳಿ 100 ಜನ ಬಂದಿರ್ತಾರೆ ಅರ್ಘ್ಯ ಮಾಡಿ. ಇದು ಉಡುಪಿಯಲ್ಲೇ ನಡೆದಂಥ ಘಟನೆ. 100 ಜನ ಅರ್ಘ್ಯ ಕೊಡ್ಲಿಕ್ಕೆ ಬರ್ತಾರೆ. ಅವಾಗ ಅವರೆಲ್ಲ ಏನು ತಿಳ್ಕೊಳ್ತಾರೆ, ಮತ್ತೆ ಊರಿಗೆ ಹೋಗಿ ಅಷ್ಟು 100 ಫ್ಯಾಮಿಲಿಗೆ ಗೃಹಾಣಾರ್ಘ್ಯಂ ಅಂದರೆ ಮನೆಯಲ್ಲಿ ಅರ್ಘ್ಯ ಕೊಡಬಾರ್ದು ಅಂತ ಅರ್ಥ. ಮತ್ತೆ ಅವ್ರು ತಮ್ಮ ಮಕ್ಕಳಿಗೆ ಹಾಗೆ ಹೇಳ್ತಾರೆ, ನೋಡು ಗೃಹಾಣಾರ್ಘ್ಯಂ ಅಂತಿದೆ, ಮನೆಯಲ್ಲಿ ಅರ್ಘ್ಯ ಕೊಡಬೇಡಿ. ಆನುವಂಶಿಕವಾಗಿ ಈ ಅಜ್ಞಾನ ಪರಂಪರೆ ಬೆಳ್ಕೊಂಡು ಬರುತ್ತೆ. ಇದು ನಮ್ಮಲ್ಲಿ ನಡೆದಿರತಕ್ಕಂಥ ಒಂದು ಕರ್ಮಕಾಂಡದ ಒಂದು ಅಸಹ್ಯವಾದ ಬೆಳವಣಿಗೆ. ಆಮೇಲೆ ವಿಧಾನಗಳು ಮಾಡುವ ಆಚರಣೆಯಲ್ಲಿಯೂ ಕೂಡ ಯಾವುದೋ ರೀತಿಯಿಂದ ಒಬ್ಬರು ಮಾಡ್ತಾರೆ, ಅವ್ರಿಗೆ ಯಾವುದೋ ಒಂದು ರೀತಿಯ ಅಸಹಾಯತೆಯಿಂದ ಹಾಗೆ ಮಾಡ್ತಾರೆ. ಅದನ್ನು ನೋಡಿ ಮಗ ಹಾಗೆಯೇ ಮಾಡಬೇಕು ಅಂತ, ಅವರು ಮಾಡ್ತಾ ಇರೋದು ಯಾವುದೋ ಅವರಿಗೆ ತೊಂದರೆ ಇರೋದರಿಂದ ಅಥವಾ ಏನೋ ಒಂದು ಅಸಹಾಯಕತೆಯಿಂದ ಹಾಗೆ ಮಾಡ್ತಾರೆ. ಅದನ್ನು ನೋಡಿ ಮಕ್ಕಳು, ನಮ್ಮ ಅಪ್ಪ ಹಾಗೆ ಮಾಡ್ತಾ ಇದ್ರು, ಹಾಗೆಯೇ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾರೆ. ಅದು ಯಾಕೆ ಮಾಡಿದ್ದು ಅಂತ ಗೊತ್ತಿರೋದಿಲ್ಲ. ಈಗ ಶ್ರಾದ್ದದಲ್ಲಿ ಪಿಂಡದಲ್ಲಿ ವಾಸೋ ವಾಸಾಂಸಿ ಅಂತ ಒಂದು ಮಂತ್ರ ಇದೆ. ವಾಸೋ ವಾಸಾಂಸಿ ಅಂತ, ವಾಸೋ ವಾಸಾಂಸಿ, ಆಮೇಲೆ ಬಟ್ಟೆಯಿಂದ ಒಂದು ನೂಲು ತೆಗೆದು ಅದರ ಮೇಲೆ ಇಡ್ರಿ ಅಂತಾರೆ. ವಾಸೋ ವಾಸಾಂಸಿ ಅಂತ ಶಬ್ದ ಇರೋದಲ್ಲಿ, ವಾಸೋ ವಾಸಾಂಸಿಗೂ ಈ ನೂಲು ಇಡೋದಕ್ಕೆ ಏನೂ ಸಂಬಂಧವೂ ಇಲ್ಲ. ನೂಲಿಡ್ರಿ ಅಂತ, ಅದನ್ನು ಅಲ್ಲಿ ಇರುವುದೇನು ಅಂದರೆ ವಾಸಃ ವಾಸಾಂಸಿ ವಾ ಅಂತ, ಒಂದೊಂದು ಪಿಂಡದ ಮೇಲೆ ಒಂದೊಂದು ಬೈರಾಸವನ್ನು ಇಡ್ರಿ, ಅಥವಾ 3 ಪಿಂಡಕ್ಕೆ ಒಟ್ಟಿಗೆ ಒಂದು ಬೈರಾಸವನ್ನು ಇಡ್ರಿ ಅಂತ. ಅದು ಹೋಯಿತು. ವಾಸಃ ವಾಸಾಂಸಿ ಮಂತ್ರದಲ್ಲಿರುವುದು 3 ಬಟ್ಟೆಗಳು ಅಥವಾ ಒಂದು ಬಟ್ಟೆ, 3 ಬಟ್ಟೆ, 3 ಪಿಂಡದ ಮೇಲೆ 3 ಬಟ್ಟೆ, ಅಥವಾ ವಾಸಃ ಒಂದೇ ಬಟ್ಟೆ 3 ಪಿಂಡಕ್ಕೆ ಒಟ್ಟಿಗೆ. ಕಡೆಗೆ ಬಟ್ಟೆ ಇಲ್ಲ, ಅದು ಬಟ್ಟೆ ಒಂದು ನೂಲಿಡ್ರಿ. ಅದು ನೂಲನ್ನು 3 ಪಿಂಡದ ಮೇಲೆ 3 ನೂಲು ಇಡ್ರಿ, ಅಥವಾ ಒಂದೇ ಪಿಂಡದ ಮೇಲೆ ಒಂದೇ ನೂಲನ್ನು ತೆಗೆದು 3 ಪಿಂಡಕ್ಕೆ ಎಳೆದು ಇಡ್ರಿ. ಅಂದರೆ ಈ ಕಡೆಗೆ ಏನಾಯಿತು ಅಂದರೆ ಬಟ್ಟೆ ಮೇಲೆ ನೂಲೇ ಇಡಬೇಕು ಅನ್ನುವಂಥ ಜ್ಞಾನ ಬಂದುಬಿಟ್ಟಿದೆ. ಬಟ್ಟೆ ಮೇಲೆ ನಾವು ಉಟ್ಟ ಬಟ್ಟೆ, ಆ ಪಿಂಡದ ಮೇಲೆ ನಾವು ಉಟ್ಟ ಬಟ್ಟೆಯ ನೂಲೇ ಇಡಬೇಕು. ಅದೇನೋ ನಾವು ಉಟ್ಟ ಬಟ್ಟೆಯನ್ನು ಅಲ್ಲಿ ಇಟ್ಟರೆ ಪಿತೃಗಳಿಗೆ ಭಾರಿ ಖುಷಿ ಆಗುತ್ತೆ. ಅಯ್ಯೋ ನನ್ನ ಮಗ ನನ್ನ ಮೊಮ್ಮಗನ ಬಟ್ಟೆ ನನ್ನ ಪಿಂಡದ ಮೇಲೆ ಇಟ್ಟುಬಿಟ್ಟ ಅಂತ ಆನಂದವಾಗುತ್ತೆ ಅನ್ನೋ ಭ್ರಮೆ ಬಂದುಬಿಟ್ಟಿದೆ ಈಗ. ಅದು ಇಡಬೇಕಾದ್ದು ಬಟ್ಟೆಯನ್ನು, ಹೊಸ ಬಟ್ಟೆಯನ್ನು, ನಾವು ಉಟ್ಟ ಬಟ್ಟೆಯ ನೂಲನ್ನಲ್ಲ. ಆದರೆ ಇವತ್ತು ಅದು ಗೊತ್ತಿಲ್ಲ. ಈಗ ವಾಸೋವಾಸಾಂಸದ ಪುರೋಹಿತರು ಹೇಳುವಾಗಿರು ನೂಲು ಎಳೆದಾಯಿತು, ಇಟ್ಟಾಯಿತು ಬೈರಾಸದ್ದು. ಅದರಿಂದ ಏನು ಅಂದರೆ ಅವರು ಬೈರಾಸದ ನೂಲು ಎಳೆ ಕಮ್ಮಿಯಾಗಿ ಬೇಗ ಹರಿಯೋದಷ್ಟೇ ಉಪಯೋಗ ಹೊರತು ಬೇರೆ ಏನೂ ತಾಂತ್ರಿಕವಾದ ಉಪಯೋಗ ಇಲ್ಲ. ಇವನು ಬೈರಾಸವು ಮತ್ತಷ್ಟು ವಿರಳವಾಗಿ ಅವನು ಮೈಯೆಲ್ಲ ತೋರುವ ಹಾಗೆ ಹೊಲಸಾಗಿ ಆಮೇಲೆ ಬೇಗ ಹರಿಯುತ್ತೆ ಅಷ್ಟೇ, ಇನ್ನೇನೂ ಉಪಯೋಗ ಇಲ್ಲ ಹಾಗೆ ಮಾಡುವುದರಿಂದ. ಅಂದರೆ ನಿಜವಾಗಿ ಹೊಸ ಬಟ್ಟೆಯನ್ನು ಪಿಂಡದ ಮೇಲೆ ಇಡಬೇಕು ಅನ್ನೋದಲ್ಲಿ ಮಂತ್ರದಲ್ಲಿರೋದು. ವಾಸಃ ಅಂದರೆ ಅದನ್ನು ಹೇಳುವಾಗ 3 ಪಿಂಡಕ್ಕೆ ಒಟ್ಟಿಗೆ ಒಂದು ಬಟ್ಟೆ ಇಡಪ್ಪ, ಅನುಕೂಲ ಇಲ್ಲದೆ ಇದ್ದರೆ. ಅನುಕೂಲ ಇದ್ದರೆ 3 ಪಿಂಡಕ್ಕೆ 3 ಬಟ್ಟೆ ಇಡು. ಹೀಗೆ ಬಟ್ಟೆ ಇಡುವುದು ಕೆಲವೊಮ್ಮೆ ಬಟ್ಟೆ ಇಡುವುದು ಬಿಟ್ಟು ಇಡದೇ ಇರುವ ಸಂಪ್ರದಾಯ ಬಂದಿದೆ. ಅದನ್ನು ಇಟ್ಟರೆ ಆಗಲಿಲ್ಲ, ನೂಲೇ ಆಗಬೇಕು, ಬೈರಾಸದ ನೂಲೇ ಆಗಬೇಕು. ಆಮೇಲೆ ಕೆಲವು ಕಡೆ ಬಟ್ಟೆ ಇಡಬಾರದಲ್ಲಿ ಬಟ್ಟೆ ಇಡುವುದು ಬಂದಿದೆ. ಇದು ಇಡಬೇಕಾದಲ್ಲಿ ಇಡದೇ ಇರುವುದು. ಅದು ಯಜ್ಞದಲ್ಲಿ, ವೈದಿಕ ಯಜ್ಞದಲ್ಲಿ ಯೂಪ ಅಂತ ಒಂದಿದೆ. ಅಂದರೆ ಹಿಂದಿನ ಕಾಲದಲ್ಲಿ ರಾಜರುಗಳು ಪ್ರಾಣಿ ಬಲಿಯನ್ನು ಕೊಟ್ಟು ಯಜ್ಞ ಮಾಡ್ತಿದ್ರು. ಆವಾಗ ಯೂಪ ಅಂದರೆ ಪ್ರಾಣಿಯನ್ನು ಕಟ್ಟತಕ್ಕಂಥ ಕಂಬ. ಆ ಯೂಪಂ ಸ್ಪೃಷ್ಟ್ವಾ ಜಪತಿ ಅಂತ ಒಂದು ಮಂತ್ರ ಇದೆ. ಒಂದು ಮಂತ್ರ ಹೇಳ್ತಾ ಆ ಯೂಪವನ್ನು ಮುಟ್ಟಿಕೊಂಡು ಮಂತ್ರ ಹೇಳಬೇಕು. ಅದಕ್ಕೆ ಏನು ಮಾಡಿದ್ರು ಮುಂದೆ ಕ್ರಮೇಣ
ಆ ಯೂಪವನ್ನೆಲ್ಲ ಅಲಂಕಾರ ಮಾಡಬೇಕು ಅಂತ ಖಂಡಿತ ಯಾರಿಗೋ ಆ ಯೂಪಕ್ಕೆ. ಅದಕ್ಕೆ ಒಳ್ಳೆ ವೇಷ್ಟಿ ತಂದು ಅದನ್ನು ಚಂದ ಮಾಡಿ ಮುಚ್ಚಿ ಆ ವೇಷ್ಟಿಯನ್ನು ಜಾರಿ ಹೋದಾಗೆ ದರ್ಭೆಯಿಂದ ಅದನ್ನೆಲ್ಲ ಹಗ್ಗದಿಂದ ಕಟ್ಟಿ ಯೂಪವನ್ನು ಚಂದ ಮಾಡಿ ವೇಷ್ಟಿ ಉಡಿಸಿದರು ಯಾರೋ ಒಬ್ಬರು ಯಜ್ಞದಲ್ಲಿ. ಸರಿ, ಆಮೇಲೆ ಮುಟ್ಟಿ ಜಪ ಮಾಡಿ ಶುರು ಮಾಡಿದರು. ಅದನ್ನು ಒಬ್ಬರು ನೋಡಿದರು. ಆಮೇಲೆ ಮುಂದೆ ಪ್ರತಿಯೊಂದು ಕಡೆಯಲ್ಲಿಯೂ ಅದಕ್ಕೆ ಚಂದ ಮಾಡಿ ವೇಷ್ಟಿ ಮುಚ್ಚುವ ಸಂಪ್ರದಾಯ ಬಂತು. ಯೂಪಕ್ಕೆ ಹಾಗೆಯೇ ಜಪ ಮಾಡಬಾರದು, ವೇಷ್ಟಿ ಮುಚ್ಚಿಯೇ ಜಪ ಮಾಡಬೇಕು ಮತ್ತು ಆ ವೇಷ್ಟಿಯನ್ನು ಪುರೋಹಿತರಿಗೆ ಕೊಡಬೇಕು ಅಂತ ಒಂದು ಸಂಪ್ರದಾಯ ಬಂತು. ಇದೇನಾಯ್ತು ಕಡೆಗೆ ಅದನ್ನು ಪುರೋಹಿತರು ಸಪೋರ್ಟ್ ಮಾಡೋಕೆ ಒಂದು ವೇಷ್ಟಿ ಸಿಗುವಾಗ ಯಾಕೆ ಬಿಡಬೇಕು, ಅದು ಪರ್ಮನೆಂಟ್ ಆಗಿ ಹೋಯಿತು. ಆದರೆ ಅಶಾಸ್ತ್ರೀಯ ಅದು. ಯೂಪವನ್ನು ಬಟ್ಟೆಯಿಂದ ಮುಚ್ಚಬಾರದು, ಯೂಪವನ್ನು ಮುಟ್ಟಿ ಜಪಿಸಬೇಕು. ನೀವು ಯೂಪವನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಬಟ್ಟೆಯನ್ನು ಮುಟ್ಟುವುದು ಜಪ ಮಾಡುವಾಗ. ಹೀಗೆ ಎಷ್ಟೋ ವಿಧಿವಿಧಾನಗಳು ಅನಂತರ ಅಂಧ ಪರಂಪರೆಯಾಗಿ ಬಂದು ಈಗ ಮಾಡುವಂಥ ಆಚಾರಗಳಲ್ಲಿ 100ಕ್ಕೆ 99 ಅಂಧ ಪರಂಪರೆ, 1% ಮಾತ್ರ ಶುದ್ಧವಾದದ್ದು, ಉಳಿದದ್ದೆಲ್ಲ ಅಜ್ಞಾನದಿಂದ ಬಂದಂಥವುಗಳು. ಅದಕ್ಕೆ ಬಲ್ಲವರು ಅಂತ ಹೇಳಿದ್ರು. ನಿಜವಾಗಿ ಕರ್ಮ ಇದೆಲ್ಲ ಗೊತ್ತಿದ್ರೆ ಕರ್ಮ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಬಹುದು ಮತ್ತು ಅದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದು ಗೊತ್ತಿದೆ. ಅದನ್ನು ಪರ್ಫೆಕ್ಟ್ ಆಗಿ ಮಾಡಿ ಅದರ ಪರ್ಫೆಕ್ಟ್ ಆದ ರಿಸಲ್ಟನ್ನು ಪಡೆಯಬಹುದು. ತಿಳಿದು ಮಾಡಿದರೆ, ತಿಳಿಯದೆ ಮಾಡಿದರೆ ಅದರಿಂದ ಬರತಕ್ಕ ಫಲ ಅದನ್ನು ಯದೇವ ವಿದ್ಯೆಯಾ ಕರೋತಿ, ವಿದ್ಯೆಯಾ ಕರೋತಿ ಅಂದರು. ಜ್ಞಾನಪೂರ್ವಕವಾಗಿಯೇ ಮಾಡು, ತಿಳಿದು ಮಾಡಿದರೆ ಮಾತ್ರ. ಅದಕ್ಕೋಸ್ಕರ ದಾಸರು ಹೇಳಿದರು, ಅರ್ಚಿಸುವರು ಅದರಿಂದ ಬಲ್ಲವರು ಅಂತ. ಬಲ್ಲವರು ಅಲ್ಲದೇ ಇದ್ದವರು ಇದನ್ನು ಅರ್ಚನೆ ಮಾಡಬಹುದು. ಯಾಕೆಂದರೆ ಅದು ಯಾಂತ್ರಿಕವಾಗಿ ಮಾಡುವುದು, ತಿಳಿದು ಮಾಡುವುದಲ್ಲ. ತಿಳಿದು ಮಾಡಿದಾಗ ಅದರಲ್ಲಿ ವಿಶೇಷವಾದ ಫಲ ಮತ್ತು ನಾವು ತಿಳಿದು ಮಾಡಿದಾಗ ನಮಗೆ ಒಂದು ಕನ್ವಿಕ್ಷನ್ನು, ನಮಗೆ ಒಂದು ಆನಂದ ಇದೆ. ತಿಳಿದು ಮಾಡುವುದರಲ್ಲಿ ಇರುವ ಆನಂದ ಬಲವಂತಕ್ಕೋಸ್ಕರ ಮಾಡುವುದರಲ್ಲಿ ಇರುವುದಿಲ್ಲ. ಈಗ ಪ್ರಾಣಾಯಾಮ ಮಾಡುವಾಗ ಶ್ವಾಸೋಚ್ಛ್ವಾಸಗಳನ್ನು ನಿಯಂತ್ರಣ ಮಾಡಿದರೆ ನಾವು ದಿವಸಕ್ಕೆ ಇಷ್ಟು ಶ್ವಾಸ, ವರ್ಷಕ್ಕೆ ಇಷ್ಟು ಶ್ವಾಸ, ಒಂದು ಬದುಕಿಗೆ ಇಷ್ಟು ಶ್ವಾಸ, ಅಷ್ಟು ನಿರೋಧ ಮಾಡಿದರೆ ಅಷ್ಟು ಆಯುಸ್ಸು ಹೆಚ್ಚಾಯಿತು ಅನ್ನುವಂಥ ಈ ಶ್ವಾಸದ ಪ್ರಾಣಾಯಾಮದ ಟೆಕ್ನಿಕ್ ತಿಳಿದು ಬಿಟ್ಟರೆ ಬದುಕಬೇಕು ಅಂತ ಆಸೆ ಇರುವ ಎಲ್ಲ ಹುಡುಗರು ನಾನು ಮಾಡ್ತೀನಿ ಅಂತಾರೆ. ಆದರೆ ಅದು ಪ್ರಾಣಾಯಾಮ ಮಾಡಬೇಕು, ಮೂಗು ಹಿಡ್ಕೋ ಅಂದರೆ ಮೂಗು ಹಿಡ್ಕೊಂಡು ಏನು ಮಾಡಬೇಕು, ಸುಮ್ಮನೆ ಏನು ಉಪಯೋಗ ಇಲ್ಲ, ಮೂಗು ಹಿಡ್ಕೋ, ಮೂಗು ಕೈ ಇಡುವುದು ತೆಗೆಯೋದು ಉಪಯೋಗ ಇಲ್ಲ, ವೇಸ್ಟ್ ಆಫ್ ಟೈಮು ಮಾಡೋಲ್ಲ ಅಂತಾರೆ. ಹಾಗೆ ಮತ್ತೂ ಯಾಕೆ ಮಾಡ್ತಾರೆ ಅಂದರೆ ಅಯ್ಯೋ ಅಪ್ಪ ಅಮ್ಮ ಬೈತಾರಲ್ಲ ಅಂತ ಪ್ರಾಣಾಯಾಮ ಮಾಡ್ತಾರೆ. ಯಾಕಂದ್ರೆ ಪ್ರಾಣಾಯಾಮ ಅಂದರೆ ಏನು ಅಂತ ಯಾರು ಹೇಳಿಕೊಡ್ಲಿಲ್ಲ ಅವರಿಗೆ. ಪ್ರಾಣಾಯಾಮ ಅಂದರೆ ಏನು ಅಂತ ಗೊತ್ತಾದರೆ ಅದರಿಂದ ಆರೋಗ್ಯ ಆಯುಸ್ಸಿಗೆ ಉಪಯೋಗ ಇದೆ ಅಂತ ಗೊತ್ತಾದಾಗ ಎಲ್ಲರೂ ಕಂಪಲ್ಸರಿಯಾಗಿ ಮಾಡ್ತಾರೆ. ಪ್ರತಿಯೊಂದು ಅಷ್ಟೇ. ಗಾಯತ್ರಿಯ ಅರ್ಥ ತಿಳಿದರೆ ಮಾಡುವಾಗ ಆನಂದ. ಯಾಕೋ ಗಾಯತ್ರಿ ಉಪದೇಶ ಆಗಿದೆ ಮಾಡಬೇಕಂತೆ, 10 ಆದರೂ ಮಾಡಬೇಕಂತೆ, ಮಾಡದೇ ಇದ್ರೆ ಬ್ರಾಹ್ಮಣ್ಯ ಹೊರಟು ಹೋಗುತ್ತಂತೆ. ಆಗ ಏನು ಬ್ರಾಹ್ಮಣ್ಯ ಉಳಿಬೇಕಲ್ಲ, ಅದು ಉಳಿದಿರೋದಿಲ್ಲ. ಉಳಿಬೇಕಲ್ಲ ಅಂತ ಉಳಿದು ಅನ್ನೋ ಭ್ರಮೆಯಿಂದ, ಇನ್ನೂ ಉಳಿಬೇಕಲ್ಲ ಅನ್ನೋ ಭ್ರಮೆಯಿಂದ 10 ಮಾಡ್ತಾನೆ ಕಷ್ಟಪಟ್ಟು. ಆದರೆ ಗಾಯತ್ರಿಯ ಅರ್ಥ ತಿಳಿದು ಬಿಟ್ರೆ ಅದನ್ನು ಮಾಡುವುದರಲ್ಲಿ ಸಹಜವಾದ ಆನಂದ ಇದೆ. ಆನಂದದಿಂದ ಸಹಜವಾದ ಪ್ರವೃತ್ತಿಗೆ ಆಚಾರ ಅಂತಾರೆ. ಬಲಾತ್ಕಾರದಿಂದ ಹೇರುವ ಆಚಾರವಾಗುವುದಿಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಅನುಸಂಧಾನದಿಂದ ಅವರು ಹೇಳಿದರು, ಅರ್ಚಿಸುವರು ಅದರಿಂದ ಬಲ್ಲವರು ಅಂತ. ತಿಳಿದವರು ಅದನ್ನು ಸಹಜವಾಗಿ ಆನಂದದಿಂದ ಮಾಡ್ತಾರೆ. ಈಗ ಶ್ರಾದ್ದಕ್ಕೆ ಸಂಬಂಧಪಟ್ಟ ಭೋಗ ಮತ್ತು ನಿತ್ಯ ನಮ್ಮ ದೇಹಕ್ಕೆ ಮತ್ತು ಪಿತೃಗಳಿಗೆ ಸಂಬಂಧಪಟ್ಟಂಥ ಭೋಜನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಸುಮಾರಾಗಿ ವಿವರವಾಗಿ ಹೇಳಿದ್ದಾಯಿತು. ಭಗವಂತ ನಮ್ಮೊಳಗಿದ್ದು ಭೋಗಿಸ್ತಾನೆ, ಅದು ಒಂದು ಲೀಲೆ. ಆ ಲೀಲೆಗೆ ಸಂಬಂಧಪಟ್ಟ ಕೆಲವು ವಿವರಗಳನ್ನು ಹೇಳ್ತಾರೆ ಮುಂದೆ. ಅಬುಜಜಾಂಡೋದರನು, ಇದನ್ನು ಅಂಬುಜಜಾಂಡೋದರನು ಅಂತ ಕೆಲವರು ಪ್ರಿಂಟ್ ಮಾಡಿದ್ದಾರೆ. ಅಂಬುಜಜಾಂಡೋದರನು ಅಂತ ಹಾಕಿದರೆ ಮಾತ್ರೆ ಜಾಸ್ತಿ ಆಗತ್ತೆ, ಅದು ಷಡ್ಪದಿ ಆಗೋದಿಲ್ಲ. ಅಬುಜಜಾಂಡೋದರನು ವಿವಿನದಿ, ಅಬುಜಜಾಂಡೋ 7 ಮಾತ್ರೆಯಲ್ಲಿ, ದರನು ವಿವಿನದಿ. ಅದನ್ನು ಅಂಬುಜಜಾಂಡೋದರನು ಅಂತ ಪ್ರಿಂಟ್ ಮಾಡಿದವರಿಗೆ ಷಡ್ಪದಿಯ ಲಕ್ಷಣವೇ ಗೊತ್ತಿಲ್ಲ. ಅಬುಜಜಾಂಡೋದರನು ವಿಪಿನದಿ. ಮತ್ತು ಇನ್ನೊಂದೇನು ಅಂದರೆ ಆ ದ್ವಿತೀಯಾಕ್ಷರಗಳಲ್ಲಿ ಯಾವಾಗಲೂ ಪ್ರಥಮ ದ್ವಿತೀಯಾಕ್ಷರ ಪ್ರಾಸವನ್ನು ಫಾಲೋ ಮಾಡುವಾಗ ಮೊದಲನೇ ಅಕ್ಷರ ಲಘುವಾಗಿದ್ದರೆ ಕೊನೆಯ ತನಕವೂ ಲಘುವಾಗಿ ಇದರಲ್ಲಿ ಛಂದಶಾಸ್ತ್ರ ನಿಯಮಗಳು. ಅಂಬು ಆಗಿದ್ದರೆ ಮುಂದೆ ಶಂಬರಿ ಆಗಬೇಕು, ಶಬರಿ ಆಗುವುದಿಲ್ಲ, ಅಥವಾ ಶಾಬರಿ ಆಗಬೇಕು. ಅದು ಯಾವಾಗಲೂ ಲಘು ಅಕ್ಷರ ಅನಂತರ ದ್ವಿತೀಯಾಕ್ಷರ, ಅದು ಕೊನೆಯ ತನಕ ಹಾಗೆ ಬರಬೇಕು. ಇಲ್ಲಿ ಹಾಗೆ ನೋಡಿ, ಅಬುಜ, ಶಬರಿ, ದಬಲೆ, ಸುಭುಜ, ಕುಬುಜೆ, ವಿಬುಧ. ಬಕಾರ ಅನ್ನೋದು ಮೊದಲು ಹ್ರಸ್ವಾಕ್ಷರ, ದ್ವಿತೀಯಾಕ್ಷರ ಬಕಾರವನ್ನು ಬಳಸಿದ್ದಾರೆ. ಇದೆಲ್ಲ ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಅಂಬುಜ ಅಂತ ಅನ್ನುವಂಥದ್ದು ಇಟ್ಕೊಂಡ್ರೆ ಇಲ್ಲಿ 8 ಮಾತ್ರೆ ಆಗುತ್ತೆ. ನಮಗೆ 7 7 14 ಮಾತ್ರೆ ಆಗಬೇಕು. 7 7 7 7 8 7 7 7 7 7 7 8 ಹಾಗೆ. ಅದರಿಂದ ಅಬುಜ ಜಾಂಡೋ ನೋಡಿ, ಅಬುಜ ಜಾಂಡೋ 7 ಮಾತ್ರೆ ಆಯ್ತು ಅಲ್ಲಿಗೆ. ಅಂಬುಜ ಜಾಂಡೋ ಅಂದರೆ 8 ಮಾತ್ರೆ ಆಗುತ್ತೆ. ಅಬುಜ ಜಾಂಡೋ ದರನು ವಿಪಿ ನದಿ, ದರನು ವಿಪಿ ನದಿ ಮತ್ತೆ 7 ಮಾತ್ರ. ಹಾಗೆ ಶಬರಿ ಎಂಜಲ, ನುಂಡು ಗೋಕುಲ 7 ಮಾತ್ರ ಆಯ್ತು ಅಲ್ಲಿಗೆ. ದಬಲೆ ಎರನುಲಿ, ಸಿದನು ಋಷಿ ಪತ್ನಿಯರು ಕೊಟ್ಟನ್ನ,
ಸುಭಜತಾಭುಂ ಜಿಸಿದ ಸ್ವರಮಣ ಕುಬುಜಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೇ ನಾ ವಿತ್ತ ಕರ್ಮ ಫಲ. ಇದು ಅಕ್ಷರಗಳ ಮಾತ್ರೆಗಳ ವಿಭಾಗವನ್ನು ನಾನು ಹೀಗೆ ಓದಿದರೆ ಅರ್ಥಕ್ಕೆ ಸಂಬಂಧ ಇಲ್ಲ. ನಾ ವಿತ್ತ ಕರ್ಮ ಫಲ ಅಲ್ಲ, ನಾವು ಇತ್ತ. ಆದರೆ ಮಾತ್ರೆಗಳ ವಿಭಾಗ ಹೀಗೆ. ಅಬುಜ ಜಾಂಡೋದರನು ವಿಪಿನದಿ ಶಬರಿಯಂಜಲನುಂಡು ಗೋಕುಲದ ಅಬಲೆಯರನು ಒಲಿಸಿದನು. ಋಷಿಪತ್ನಿಯರು ಕೊಟ್ಟನ್ನ ಸುಭುಜತ ಭುಂಜಿಸಿದ ಸ್ವರಮಣ ಕುಬುಜೆ ಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೇ ನಾವಿತ್ತ ಕರ್ಮಫಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಃ ಪಿಬೇತ್ ಅಂತ. ತಸ್ಮಿನ್ ನಪೋ ಮಾತರಿಶ್ವಾ ದಧಾತಿ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ನಾವು ಮಾಡಿರತಕ್ಕ ಕರ್ಮಗಳ ಫಲವನ್ನು, ಕರ್ಮವನ್ನು ಭಗವಂತನಿಗೆ ವಾಯುದೇವರು ಅಪಹ ಅಂದರೆ ಕರ್ಮಗಳು. ಅಲ್ಲಿ ಅವನು ಅಪಹ ದಧಾತಿ, ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸ್ತಾನೆ. ನಮ್ಮ ಕರ್ಮದ ಶುಭ ಫಲವನ್ನು ತಾನೂ ಶುಭಂ ಪಿಬತ್ಯಸೌ ನಿತ್ಯಂ, ತಾನೂ ಭಗವಂತ ನಮ್ಮ ದೇಹದೊಳಗಿದ್ದು ಭೋಗಿಸುತ್ತಾನೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಭಗವಂತ ನಮ್ಮ ಶ್ರೋತ್ರ, ಚಕ್ಷುಸ್ಸು, ರಸನ, ಘ್ರಾಣ, ಸ್ಪರ್ಶನ ಅಂದರೆ ಪಂಚ ಜ್ಞಾನೇಂದ್ರಿಯಗಳಲ್ಲಿಯೂ ಕೂತು, ಅಧಿಷ್ಠಾಯ ಮನಶ್ಚಾಯ ಮನಸ್ಸಿನಲ್ಲಿಯೂ ಕೂತು ಆ ಇಂದ್ರಿಯಗಳ ಮೂಲಕ ನಾವು ಗ್ರಹಣ ಮಾಡತಕ್ಕಂಥ ವಿಷಯಗಳನ್ನು ತಾನು ಭೋಗಿಸಿ ಅದರ ಸಾರವನ್ನು ನಮಗೂ ಅದರ ಅನುಭವ ಕೊಡ್ತಾನೆ ಅಂತ. ಇವನು ಯಾಕೆ ಭೋಗ ಮಾಡ್ತಾನೆ ಅಂತ ಈಗ ಪ್ರಶ್ನೆ. ಅವನು ಭೋಗಿಸ್ತಾನೆ, ಅವನು ಎಷ್ಟು ರೂಪಗಳಿಂದ ಭೋಗಿಸ್ತಾನೆ ಎಲ್ಲ ಲೆಕ್ಕಾಚಾರ ಆಯ್ತು. ನಮಗೆ ಈ ಮೂಲಭೂತವಾದ ಒಂದು ಪ್ರಾಬ್ಲಮ್ಮೇ ಪರಿಹಾರ ಆಗಲಿಲ್ಲ. ಅವನು ಈ 93 ರೂಪ ಇರಲಿ, 96 ಇರಲಿ, 12,000 ಇರಲಿ, ಅವನು ಯಾಕೆ ಭೋಗ ಮಾಡ್ತಾನೆ ಮೊದಲು ಹೇಳ್ರಿ. ರೂಪ ಸಂಖ್ಯೆ ಹೇಳಿ ಏನು ಉಪಯೋಗ ನಮಗೆ? ಅವನು ಯಾಕೆ ಭೋಗ ಮಾಡ್ತಾನೆ? ಅವನಿಗೆ ಹಸಿವಾಗುತ್ತೋ? ಅಲ್ಲ, ಅವನು ನಿತ್ಯ ತೃಪ್ತ ಆದರೆ ಹಸಿವು ಯಾಕೆ? ಹಸಿವಿಲ್ಲ. ಹಸಿವಿಲ್ಲದಿದ್ರೆ ಯಾಕೆ ಭೋಗಿಸಬೇಕು? ಅವನು ನಮಗೆ ತಿನ್ನಿಸಲಿ. ತಾನು ತಿನ್ನುವುದು ಯಾಕೆ? ನಮಗೆ ತಿನ್ನಿಸು. ಎರಡೆರಡು ಕ್ರಿಯೆ ಯಾಕೆ ಮಾಡಬೇಕು ಅಂತ ಅನ್ನೋದು. ಭಗವಂತ ನಮ್ಮ ದೇಹದೊಳಗಿದ್ದು ನಮ್ಮ ಇಂದ್ರಿಯಗಳ ಮೂಲಕ ಶುಭವನ್ನು ತಾನೂ ಭೋಗ ಮಾಡ್ತಾನೆ. ಅದರಿಂದಲೇ ಶುಭಂ ಪಿಬಂತೌ ಸುಕೃತಸ್ಯ ಲೋಕೆ ಎಂತ ಅಲ್ಲಿ ಋತಂ ಪಿಬಂತವು ಸುಕೃತಸ್ಯ ಲೋಕೆ ಅಂತ ಕಠೋಪನಿಷತ್ನಲ್ಲಿಯೂ ಸುಕೃತಸ್ಯ ಲೋಕೆ, ಈ ಪುಣ್ಯ ನಿರ್ಮಿತವಾದ ಶರೀರ ಉಂಟಲ್ಲ, ಅಲ್ಲಿ ಕೂತು ಋತಂ ಪಿಬಂತವು ಕರ್ಮದ ಶುಭ ಫಲವನ್ನು ಪಾನ ಮಾಡ್ತಾ ಇದ್ದಾರೆ ಇಬ್ಬರು ಅಂದರೆ ಎರಡು ರೂಪದಿಂದ ಅಂತ, ಆತ್ಮ ಅಂತರಾತ್ಮ ಅಂತ ಭಗವಂತನ ಎರಡು ರೂಪಗಳಿಂದ ಅವನು ಭೋಗ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಅಂದರೆ ಪರಮೇ ಪರಾರ್ಧೆ, ಪರರ ಅರ್ಧ, ಅರ್ಧ ಅಂದರೆ ಮನೆ, ಪರನ ಇನ್ನೊಬ್ಬರ ಮನೆಯಲ್ಲಿ ಕೂತು ತಾನು ಉಣ್ತಾ ಇದ್ದಾನೆ ಅಂತ ಒಂದು ತಮಾಷೆಯಲ್ಲಿ. ಪರ ಅಂದರೆ ಅವನಿಗಿಂತ ಭಿನ್ನನಾದ ಜೀವನ ಅರ್ಧ, ಪ್ರಾರಬ್ಧ ನಿಮಿತ್ತವಾದ ಶರೀರ. ಇನ್ನೊಬ್ಬನ ಶರೀರ ಮನೆಯಲ್ಲಿ ಕೂತು ತಾನು ಉಣ್ತಾ ಇದ್ದಾನೆ ಅಂತ ಅದು ಮೇಲ್ನೋಟದ ಅರ್ಥ. ಪರ ಅರ್ಧೆ, ಇನ್ನೊಬ್ಬನ ಮನೆಯಲ್ಲಿ ಕೂತು ತಾನು ಉಣ್ತಾ ಇದ್ದಾನೆ. ಯಾವ ನಾಚಿಕೆಯೂ ಆಗೋದಿಲ್ವ ಅವನಿಗೆ? ಇನ್ನೊಬ್ಬರ ಮನೆಗೆ ಹೋಗಿ ಕೂತು ಬಿಡೋದು, ಹೋಗಂದ್ರೆ ಹೋಗೋಲ್ಲ, ತಾನು ತಿನ್ನೋದು. ಇದು ಯಾಕೆ ಮಾಡ್ತಾನೆ? ಅವನು ತಾನು ತನ್ನ ಸ್ವರೂಪಾನಂದಮಯವಾಗಿರತಕ್ಕಂಥ ಶರೀರದಿಂದ ನಿತ್ಯ ತೃಪ್ತನಾಗಿರತಕ್ಕ ಭಗವಂತ ಯಾರ್ಯಾರದೋ ಶರೀರದ ಒಳಗೆ ಹೋಗಿ ಕೂತು ಆ ಏನೇನೋ ಭೋಗವನ್ನು ತಿನ್ನುವಂಥ ಅವಶ್ಯಕತೆ ಏನುಂಟು ಅಂತ ಅನ್ನತಕ್ಕಂಥ ಒಂದು ಸಾಮಾನ್ಯ ಪ್ರಶ್ನೆ. ಸರಳವಾಗಿ ಅನೇಕ ಮಂದಿಗೆ ಬರಬಾರದ ಪ್ರಶ್ನೆಗಳೇ ಬರೋದು ಹೆಚ್ಚು, ಬರಬೇಕಾದ ಪ್ರಶ್ನೆಗಳು ಬಹಳ ಕಮ್ಮಿ ಬರೋದು, ನಿಜವಾದ ಪ್ರಶ್ನೆಗಳು ಬರೋದೇ ಇಲ್ಲ. ಅದು ಒಂದು ದೊಡ್ಡ ಪ್ರಶ್ನೆ ಉಂಟು ನನಗೆ ಅಂತಾರೆ ಕೆಲವರು. ಏನೊಂದು ಕೇಳಿದರೆ ಅಯ್ಯೋ ಅದೇ ಪ್ರಶ್ನೆಯೋ, ಅದು ಏನು ಪ್ರಶ್ನೆಯೇ ಆಗಿರೋದಿಲ್ಲ, ಆದರೆ ಒಂದು ಭಾರಿ ದೊಡ್ಡ ಪ್ರಾಬ್ಲಮ್ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ ಅಂತಾರೆ. ಸಾಮಾನ್ಯವಾಗಿ ಜನರಿಗೆ ಪ್ರಶ್ನೆ ಬರಬೇಕಾಗಿದ್ದರೂ ನಾಲೆಜ್ ಬೇಕ್ರಿ. ಯಾರಿಗೆ ಬೇಸಿಕ್ ನಾಲೆಜು ಇಲ್ಲವೋ ಅವರಿಗೆ ಪ್ರಶ್ನೆ ಏನು ಬರುತ್ತೆ? ಆದ್ದರಿಂದಲೇ ಇಗ್ನೋರೆನ್ಸ್ ಈಸ್ ಬ್ಲಿಸ್ ಅಂತ ಅನ್ನೋದು. ಏನೂ ಗೊತ್ತಿರದನ್ನು ಏನು ಪ್ರಶ್ನೆಯೇ ಬರೋದಿಲ್ಲ, ಆನಂದವಾಗಿದ್ದು ಬಿಡ್ತಾನೆ. ಈ ಸ್ವಲ್ಪ ತಿಳಿಲಿಕ್ಕೆ ಶುರುವಾದ ಕೂಡಲೇ ಪ್ರಶ್ನೆ ಬರಲಿಕ್ಕೆ ಶುರುವಾಯಿತು. ಪ್ರಶ್ನೆ ಬರೀ ಡೌಟ್ಸೇ, ಆನ್ಸರ್ ಇಲ್ಲ. ಕಡೆ ತಲೆ ಅನ್ನೋದು ಸಂಶಯದ ಹುಳಗಳು ತುಂಬಿದ ಒಂದು ದೊಡ್ಡ ಕಾರ್ಯಾಗಾರ, ಮಹಾಭಯಾನಕ. ಅದಕ್ಕೆ ಅದೊಂದು ದೊಡ್ಡ ಟಾರ್ಚರ್. ಅದು ಏನು ಗೊತ್ತಿಲ್ಲದಿದ್ದರೆ ಪ್ರಶ್ನೆಯೇ ಇಲ್ಲ, ಆನಂದವಾಗಿರ್ತಾನೆ. ದಟ್ ಈಸ್ ಇಗ್ನೋರೆನ್ಸ್ ಈಸ್ ಬ್ಲಿಸ್. ಸ್ವಲ್ಪ ತಿಳಿಯಿತೋ ಬೇಡವಾದ ಪ್ರಶ್ನೆಗಳು ಬರಲಿಕ್ಕೆ ಶುರುವಾಗತ್ತೆ. ಅಂದರೆ ಪ್ರಶ್ನೆಗಳು ಬಾರದಷ್ಟು ತಿಳುವಳಿಕೆ ಇಲ್ಲ, ಹಾಗಾಗಿ ಪ್ರಶ್ನೆಗಳೇ ಅದು ಉತ್ತರ ಕೊಟ್ಟರೂ ತಿಳಿಯೋದಿಲ್ಲ. ಅದರಿಂದ ಬರೇ ಪ್ರಶ್ನೆಗಳೇ, ತಲೆಯಲ್ಲಿ ಪ್ರಶ್ನೆಗಳ ಹುಳಗಳು ತುಂಬಿ ಹುಳಗಳ ಕಾಟ, ವಿಪರೀತ ಹುಳಗಳು ಉಪದ್ರ. ಅದು ಹೊಟ್ಟೆಯಲ್ಲಿ ಹುಳದ ಕಾಟ ಆದರೆ ಡಾಕ್ಟರ್ ಹತ್ರ ಹೋದರೆ ಔಷಧಿ ಕೊಡ್ತಾರೆ. ಈ ಹುಳದ ಉಪದ್ರಕ್ಕೆ ಡಾಕ್ಟರ್ ಔಷಧಿ ಕೊಟ್ಟರು ಹೋಗಲ್ಲ, ಜಾಸ್ತಿ ಆಗ್ತಾ ಇರ್ತದೆ. ಇಂಥ ಸಮಸ್ಯೆ. ಅದರಿಂದ ಮನುಷ್ಯ ಮೂಲಭೂತವಾಗಿ ಏನು ಅಂದರೆ, ಒಂದು ಇಂಥ ಪ್ರಶ್ನೆಗಳು ಬಂದಾಗ ಅದನ್ನು ತಾನೇ ಮನಸ್ಸಿನಲ್ಲಿ ಮನನ ಮಾಡಬೇಕು. ಯಾಕೆ ಹೀಗೆ ಅಂತ.
ಆ ಮನಸ್ಸಿನಲ್ಲಿ ಒಳಗಿನಿಂದ ಎಲ್ಲಿ ಪ್ರಶ್ನೆ ಹುಟ್ಟಿತೋ ಅಲ್ಲಿ ಉತ್ತರ ಇದೆ. ನಾವು ಆ ಪ್ರಶ್ನೆಗೆ ಹೊರಗಿನಿಂದ ಉತ್ತರ ಹುಡುಕುವುದು ತಪ್ಪು. ಯಾವಾಗಲೂ ಪ್ರಶ್ನೆ ಹುಟ್ಟಿದ ಹೊರಗಿಂದ ಅಲ್ಲಲ್ಲ, ಒಳಗಿನಿಂದ. ಅಲ್ಲೇ ಉತ್ತರವನ್ನು ಹುಡುಕಬೇಕು. ಯಾವ ವಿಷಯಕ್ಕೂ ಒಮ್ಮೆಗೆ ದುಡುಕಬಾರದು, ಒಮ್ಮೆಗೆ ಉದ್ವೇಗಗೊಳ್ಳಬಾರದು. ಸಾಮಾನ್ಯವಾಗಿ ಮನುಷ್ಯನಿಗೆ ಏನಂದ್ರೆ ಯಾವುದೋ ಒಂದು ಇನ್ಸಿಡೆಂಟು ನೋಡಿದ ತಕ್ಷಣ, ಒಂದು ವಿಷಯ ತಿಳಿದ ತಕ್ಷಣ ಸಿಟ್ಟು ಬಂದುಬಿಡೋದು, ತಕ್ಷಣ ಉದ್ವೇಗ, ಹಾರಾಟ, ಆಮೇಲೆ ಅಯ್ಯೋ ಹೀಗೆ ಮಾಡಿಬಿಟ್ಟೆನಲ್ಲ ಅಂತ ಮತ್ತೆ ಪಶ್ಚಾತ್ತಾಪ.